ಈ ಒಳ್ಳೆ ಅಭ್ಯಾಸಗಳು ಪ್ರಾಕ್ಟೀಸ್ ಮಾಡಕ್ಕೆ ಯಾಕೆ ನಮಗೆ ಇಷ್ಟು ಕಷ್ಟ ಆಗುತ್ತೆ? ಕೆಟ್ಟ ಅಭ್ಯಾಸಗಳು ಈಸಿಯಾಗಿ ಆಗುತ್ತೆ. ಆ ಫೀಲ್ ಕೊಟ್ಟಿದ್ದನ್ನ ಸಬ್ ಕಾನ್ಶಿಯಸ್ ಕೂರ್ಸ್ಕೊಂಡ್ಬಿಡ್ತಲ್ವಾ, ಈ ಫೀಲು ಒಳ್ಳೆ ಅಭ್ಯಾಸದಲ್ಲಿ ಬರಲ್ಲ, ಲೇಟ್ ಆಗಿ ಬರುತ್ತೆ. ಸಡನ್ ಆಗಿ ಖುಷಿ ಕೊಡೋ ಪ್ರತಿಯೊಂದು ಕೂಡ ನಮ್ಮ ಬಾಡಿಯಲ್ಲಿ ಡೊಪಮೈನ್ ಅನ್ನೋ ಹಾರ್ಮೋನ್ ನ ರಿಲೀಸ್ ಮಾಡುತ್ತೆ. ಸತ್ಯನ ಒಪ್ಕೊಳಕ್ ಆಗದೆ ಇದ್ದಾಗ ನೂರಾರು ಕಾರಣಗಳನ್ನ ನನ್ನ ಮೈಂಡ್ ತೆಗ್ದು ಕೊಡುತ್ತೆ. ಇದನ್ನ ಹೇಳು ವರ್ಕ್ ಆಗುತ್ತೆ ಅಂತ. ನೆಗೆಟಿವ್ ಹ್ಯಾಬಿಟ್ಸ್ ಗಳು ಆ ಕ್ಷಣಕ್ಕೆ ನಮ್ಗೆ ರಿಲೀಫ್ ಕೊಡುತ್ತೆ. ಆದ್ರೆ ಹೋಗ್ತಾ 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 ನನ್ನ ರಿಲೇಶನ್ಶಿಪ್, ಹೆಲ್ತ್, ಸ್ಪಿರಿಚುವಲ್, ನನ್ನ ಸೋಲ್ ಲೆವೆಲ್ ಅಲ್ಲಿ ನನ್ನ ಎಮೋಷನ್ಸ್ ನ ಹಾಳು ಮಾಡುತ್ತೆ. ನಮ್ಮ ಅತ್ತೆಗೆ ನಮಸ್ಕಾರ ಅನ್ನೋದು ಹಿಂಗೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈಗ ನಮ್ಮ ಅತ್ತೆ ಬೆಳಗ್ಗೆ ಎದ್ ಬರ್ತಿದ್ದಂಗ ನಾವು ಮುಖ ನೋಡ್ಬಿಟ್ಟು ಏನಾದ್ರು ಹಿಂಗ್ ಸ್ಮೈಲ್ ಮಾಡ್ಬಿಟ್ಟು ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತಾರ ಅವ್ರು. ಬೆಳಗ್ಗೆನೆ ನಮ್ಮೆಲ್ಲರ ಮಧ್ಯೆ ಆ ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಡ್ತು. ನೀವು ಮೆಡಿಟೇಷನ್ ಮಾಡಕ್ ಕೂತಾಗ, ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ, ಕ್ಲಾಸಸ್ ಮಾಡ್ಬೇಕಾದ್ರೆ ಲೈಟಾಗಿ ಬೆಳಕ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅದನ್ನ ಫೀಲ್ ಮಾಡಿ ಎಷ್ಟ್ ಚಂದ ಕತ್ಲೆಯಿಂದ ಬೆಳಕಾಯ್ತಲ್ಲ. ಈ ಫಸ್ಟ್ ಓಪನಿಂಗ್ ಬೆಳಕೆ ನಾನ್ ನೋಡಿದ್ನಲ್ಲ, ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ ಅಂತ ಅನ್ಕೊಂಡ್ರಿ, ಇಮಿಡಿಯೇಟ್ ನಿಮ್ ಒಳಗಡೆ ಇನ್ನೊಂದು ವಾಯ್ಸ್ ಬರುತ್ತೆ, ನಾನು ಇದುವರೆಗೂ ಎದ್ದಿಲ್ಲ, ಬೆಳಗ್ಗೆ ಬೇಗ ಎದ್ದು ಅಷ್ಟೊಂದ್ ಕೆಲ್ಸ ಏನ್ ಮಾಡೋದಿದೆ. ಯಾವುದಕ್ಕೆ ಬ್ರೈನ್ ಎಫರ್ಟ್ ಹಾಕಲ್ಲ, ತಾನಾಗೆ ಬಾಡಿ ಆಕ್ಷನ್ ಮಾಡುತ್ತೆ. ಅದನ್ನ ಹ್ಯಾಬಿಟ್ಸ್ ಅಂತ ಕರೀತಾರೆ. ನಾವು ಟೈಮ್ ನೋಡೋದೇ ಬೇಡ, ನಮ್ಮೆಲ್ರಿಗೂ ಒಂದ್ ನೆನಪಾಗುತ್ತೆ, ಕಾಫಿ. ಅಲಾರಾಮ್ ಇಟ್ಕೋತೀವ 4 o'clock ಕಾಫಿ ಕುಡಿಬೇಕು ಅಂತ. ನಮ್ಮ ಮೆದುಳು ಹೆಚ್ಚು ಎಫರ್ಟ್ ಹಾಕದೇನೆ ತಂತಾನೇ ಮಾಡುವಂತಹ ಕ್ರಿಯೆನ ಹ್ಯಾಬಿಟ್ಸ್ ಅಂತ ಕರೀತಾರೆ. ನನ್ನ ಲೈಫಲ್ಲಿ ನಾನು ತುಂಬಾ ಸಫರ್ ಆದಾಗ ಯಾವ ನೆಗೆಟಿವ್ ಹ್ಯಾಬಿಟ್ಸ್ ಗಳು ನಾನು ಇಟ್ಕೊಂಡಿದ್ದೆ, ಅದರಿಂದ ನನ್ನ ಲೈಫ್ ಹೇಗೆ ಸಫರ್ ಆಯ್ತು, ಅಂಡ್ ಯಾವಾಗ ಪಾಸಿಟಿವ್ ಹ್ಯಾಬಿಟ್ಸ್ ಕಡೆಗೆ ನಾನ್ ಶಿಫ್ಟ್ ಆದೆ, ಅವಾಗಿಂದ ನನ್ನ ಲೈಫ್ ಹೇಗೆ ಡಿಸೈನ್ ಆಯ್ತು ನನಗ್ ಬೇಕಾದಂಗೆ. ನಮ್ಮ ಜೀವನದಲ್ಲಿ ಈ ಹವ್ಯಾಸಗಳು, ಹ್ಯಾಬಿಟ್ಸ್ ಎಷ್ಟು ಮುಖ್ಯ ಆಗುತ್ತೆ? ಆ ಒಳ್ಳೆ ಗುಣ ನಿಮ್ಗೆ ಹೇಗ್ ಬಂದಿರುತ್ತೆ? ತಂದೆ ತಾಯಿ ಮನೇಲಿ ಶುರು ಆಗುತ್ತೆ. ಆ ಒಳ್ಳೆ ಗುಣ ನಿಮ್ಗೆ ಯಾರೇ ಕಲ್ಸಿದ್ರು ಕೂಡ ಅದನ್ನ ನೀವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿರ್ತೀರ. ಆ ಗುಣನ ಅದನ್ನೇ ಹ್ಯಾಬಿಟ್ಸ್ ಅಂತ ಹೇಳೋದು. ಬರೀ ವ್ಯಕ್ತಿತ್ವ ನಿರ್ಮಾಣ ಮಾತ್ರ ಅಲ್ಲ, ಇವನ್ ನಮ್ಮ ಆತ್ಮವನ್ನ ಅಭಿವೃದ್ಧಿ ಮಾಡುತ್ತೆ ಒಳ್ಳೆಯ ಹವ್ಯಾಸಗಳು. ಸರಿಯಾದಂತ ಹವ್ಯಾಸಗಳು ಲೈಫಲ್ಲಿ ರೂಢಿಸ್ಕೊಂಡಿಲ್ಲ ಅಂದ್ರೆ ಇದು ಜೀವನಕ್ಕೆ ಹೆಂಗೆ ಎಫೆಕ್ಟ್ ಆಗುತ್ತೆ? ಹ್ಯಾಬಿಟ್ ಅಂದ್ರೆ ಬರೀ ಫಿಸಿಕಲಿ ನಾವ್ ಅನ್ಕೊಂಡಿರೋ ಹ್ಯಾಬಿಟ್ಸ್ ಮಾತ್ರ ಅಲ್ಲ, ಮೆಂಟಲಿ ಕೆಲವೊಂದು ಹ್ಯಾಬಿಟ್ಸ್ ಇದೆ, ಭಾವನಾತ್ಮಕವಾಗಿ ಕೆಲವೊಂದು ಅಭ್ಯಾಸಗಳನ್ನ ಮಾಡ್ಬೇಕು, ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಮಾಡ್ಬೇಕು. ಆಗ ನನ್ನ ಲೈಫು ಅಲೈನ್ ಆಗಿರುತ್ತೆ ಎಲ್ಲಾ ಕ್ಷೇತ್ರದಲ್ಲೂ. ಇವಾಗ 2026 2026 ಅಂದ್ರೆ 1 ನಂಬರ್, ಸೂರ್ಯನ್ ವರ್ಷ ಇದು. ಸೊ ಸೂರ್ಯ ವರ್ಷ ಅಂದ್ರೆ ಒಂದ್ಸರಿ ಶ್ರೀಕೃಷ್ಣ ಪರಮಾತ್ಮ ಅವರ ಸಾರಥಿ ಹೇಳಿದ್ರಂತ, ಎಲ್ಲೋ ಹೋಗೋ ಕೆಲಸ ಇದೆ, ಈ ಟೈಮಿಗೆ ಬಂದ್ಬಿಡು ಕರೆಕ್ಟ್ ಆಗಿ ಅಂತ ಅಂದ್ಬಿಟ್ಟು. ಸರಿ, ಆ ಸಾರಥಿ ಬಂದ ತಕ್ಷಣ ವೆಯ್ಟ್ ಮಾಡ್ತಿದ್ದಂತೆ ಶ್ರೀಕೃಷ್ಣ ಪರಮಾತ್ಮನ್ಗೆ. ಏನು ಇಷ್ಟಕ್ಕಾದ್ರೂ ಬಂದಿಲ್ಲ ರೂಮ್ ಒಳಗಿಂದ ಅಂತ ಕಾಯ್ತಾ ಇದ್ರಂತೆ. ಸರಿ, ಅರ್ಧ ಗಂಟೆ, 3/4 ಗಂಟೆ, ಎಷ್ಟೊತ್ತಾದ್ರೂ ಬರಲೇ ಇಲ್ಲ. ಸರಿ, ಆಮೇಲೆ ರೂಮ್ ತೆಗೆದು ನೋಡಿದ್ರೆ ಶ್ರೀಕೃಷ್ಣ ಪರಮಾತ್ಮ ಈತ ರೂಮಲ್ಲಿ ಅಬ್ಸರ್ವ್ ಮಾಡ್ತೀಯಂತೆ, ಭಗವಂತ ಕನ್ನಡಿ ಮುಂದೆ ನಿಂತ್ಕೊಂಡು ಮೇಕಪ್ ಮಾಡ್ಕೊಂತಿಕ್ಕಂತ. ಇವನಿಗೆ ಆಶ್ಚರ್ಯ ಆಗೋಯ್ತು, ಏನಿದು ಶ್ರೀಕೃಷ್ಣ ಪರಮಾತ್ಮ ಡ್ರೆಸ್ಸಿಂಗ್ ಮಿರರ್ ಮುಂದೆ ನಿಂತ್ಕೊಂಡು ಮೇಕಪ್ ಅಂತ. ಸೀದಾ ರೂಮ್ ಒಳಗೆ ಬಂದ್ಬಿಟ್ರಂತೆ. ಆ ಸಾರಥಿ ಬಂದು ಕೇಳ್ತಾನಂತ, ಅಲ್ಲ ಪರಮಾತ್ಮ, ನೀನು ಕನ್ನಡಿ ಮುಂದೆ ನಿಂತ್ಕೊಂಡು ಡ್ರೆಸ್ಸಿಂಗ್ ಟೇಬಲ್ ಆ ಮಿರರ್ ಅಲ್ಲಿ ನೀನ್ ಮೇಕಪ್ ಮಾಡ್ಕೋದ್ರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ, ಯಾಕಿದು ಅಂತ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳದಂತೆ, ನಾನಿವತ್ತು ದುರ್ಯೋಧನನ ಭೇಟಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ. ರಾಧೇನೋ ರುಕ್ಮಿಣಿನೋ ಭೇಟಿ ಮಾಡೋ ಟೈಮಲ್ಲಿ ಮೇಕಪ್ ಅಂದ್ರೆ ಒಂದ್ ಸ್ವಲ್ಪ ಅರ್ಥ ಅನ್ಸತ್ತೆ. ದುರ್ಯೋಧನ ಭೇಟಿ ಮಾಡ್ಬೇಕಂದ್ರೆ ಏನಕ್ಕೆ ಮೇಕಪ್ ಮಾಡ್ಕೋತೀರ ಅಂತ ಒಂದ್ ಸ್ವಲ್ಪ ಅವ್ರಿಗೆ ಡೌಟ್ ಬಂದು ಕೇಳ್ತಂತೆ ಸಾರಥಿ. ಅಲ್ಲ, ದುರ್ಯೋಧನನ್ ಭೇಟಿ ಮಾಡಕ್ಕೆ ಏನಕ್ಕೆ ಸ್ವಾಮಿ ಅಂತ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಹೇಗಿದ್ರು ಅವನಿಗೆ ನನ್ನ ಆಂತರಿಕ ಸೌಂದರ್ಯ ಗೊತ್ತಾಗಲ್ಲ, ಅಟ್ಲೀಸ್ಟ್ ಈ ಮುಖದ ಸೌಂದರ್ಯಕ್ಕಾದ್ರೂ ಅವನ್ ಮರಗಾಗ್ಲಿ ಅಂತ. ಆಮೇಲೆ ಕೋಪ ಬಂದ್ಬಿಡ್ತಂತೆ ಸಾರಥಿಗೆ, ಏನ್ ಸ್ವಾಮಿ, ಅವನ್ನ ನೋಡಕ್ಕೆ ನಾವೇನಕ್ಕೆ ಹೋಗ್ಬೇಕು, ಅವನೇ ಬರ್ಲಿ ಇಲ್ಲಿ, ನೀವು ಹೋಗ್ಕೂಡ್ದು ಅಂತಂದಂತ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ಯಾವತ್ತೂ ಅಷ್ಟೇ ಕತ್ಲು ಬೆಳಕಿನ ಕಡೆಗೆ ಬರಲ್ಲ, ಬೆಳಕೇ ಕತ್ಲಿನ ಕಡೆಗೆ ಹೋಗ್ಬೇಕು ಅಂತ ಅಲ್ವಾ. ಸೊ ರಾಜೇಶ್ ವಿಲ್ಸ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಸೊ ಯಾಕೆ ನಾನು ಇವತ್ತು ನಾನು ಯಾಕೆ ಈ PTA ಕೊಟ್ಟೆ ಅಂದ್ರೆ, ಮನುಷ್ಯ ಒಬ್ಬ ವ್ಯಕ್ತಿ ಹತ್ರ ಹೇಗ್ ನಡ್ಕೊಬೇಕು, ಯಾರ ಹತ್ರ ಹೇಗ್ ಮಾತಾಡಬೇಕು, ಒಂದು ಪರ್ಸನಾಲಿಟಿನ ಹೇಗ್ ಡೆವಲಪ್ ಮಾಡಬೇಕು ಅಂತಂದ್ರು ತನ್ನ ವ್ಯಕ್ತಿತ್ವನ ಸರಿಯಾಗಿ ರೂಪಿಸ್ಕೊಬೇಕು. ವ್ಯಕ್ತಿತ್ವ ಅಂದ್ರೆ ಪರ್ಸನಾಲಿಟಿನ ಹೇಗ್ ರೂಪಿಸ್ಕೊಳ್ಳೋದು? ಒಳ್ಳೊಳ್ಳೆ ಹವ್ಯಾಸಗಳಿಂದ. ಸೊ ಒಳ್ಳೊಳ್ಳೆ ಹವ್ಯಾಸಗಳು ಹೇಗೆ ನಿಮಗ್ ಬರಬೇಕು?
ಪ್ರಾಕ್ಟೀಸ್ ಮಾಡ್ತಾ. ಸೊ ಇವತ್ತು ಈ ವಂಡರ್ಫುಲ್ ವಿಚಾರ ಮಾತಾಡಕ್ಕೆ ನಿಮ್ಮ ನೆಚ್ಚಿನ ತಾರಾ ಅವರಿದ್ದಾರೆ. ನಮಸ್ತೆ, ನಮಸ್ತೆ. ಹೇಗಿದ್ರಾ? ಖುಷಿಯಾಗಿದೆ. ಖುಷಿಯಾಗಿದ್ರ? ಹಾ. ಸೊ ಇವತ್ತು ವಿ ಆರ್ ನಾಟ್ ಸೋಲ್ಮೇಟ್ಸ್. ಪ್ರತಿ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆ ಹೇಳೇ ಸ್ಟಾರ್ಟ್ ಮಾಡಿ. ಹೌದಾ? ನೈಸ್. ಅಲ್ಲ, ನಾನು ಈಗ ವ್ಯಕ್ತಿತ್ವ ಅಂದ್ರೆ ಈಗ ನಾವು ಎಲ್ಲರ ಹತ್ರ ಒಂದೇ ತರ ಮಾತಾಡಕ್ಕಾಗಲ್ಲ. ಒಂದ್ 5 ವರ್ಷದ ಮಗು ಹತ್ರ ಹೇಗ್ ಮಾತಾಡ್ಬೇಕಂತ ಗೊತ್ತಿರ್ಬೇಕು, 60 ವರ್ಷದ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಅಂಥದ್ದು ಆ ವ್ಯಕ್ತಿತ್ವ ರೂಪಿಸ್ಕೊಳಕ್ಕೆ ನಮಗೆ ಬಹಳ ಸಹಕಾರ ಕೊಡ್ತಕ್ಕಂಥದ್ದೇ ನಮ್ಮ ಹವ್ಯಾಸಗಳು, ಹ್ಯಾಬಿಟ್ಸ್. ಸೊ ಫಸ್ಟ್ ಆಫ್ ಆಲ್ ಹೇಳಿ, ನೀವು ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ ಮೊದಲನೇ ಥ್ಯಾಂಕ್ಸ್. ಅಂಡ್ ನೀವು ಯಾಕೆ ಇದನ್ನ ಪ್ರಸ್ತಾಪ ಮಾಡಬೇಕು ಅಂತ ಅನ್ನಿಸ್ತು? ಓಕೆ. ನನ್ನ ಪ್ರಕಾರ ಇವತ್ತು ಏನು ಪ್ರಪಂಚದಲ್ಲಿ ಒಂದು ಸರ್ವೆ ಬಗ್ಗೆ ಹೇಳ್ಬಿಟ್ಟು ನಾನು ಇದ್ರ ಬಗ್ಗೆ ಹೇಳ್ತೀನಿ. ಸೊ ಎಂಟೈರ್ ವರ್ಲ್ಡ್ ಅಲ್ಲಿ ಒಂದು 800 ಕೋಟಿ ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ. ಒಂದು ಸರ್ವೆ ಹೇಳುತ್ತೆ 800 ಕೋಟಿ ಜನದಲ್ಲಿ 70% ಪೀಪಲ್ ಮಾತ್ರನೇ ಲೈಫಲ್ಲಿ ಒಂದು ಗುರಿಯನ್ನ ಇಟ್ಕೊಂತಾರಂತೆ. 70%? 70% ಜನ ಮಾತ್ರ ಗುರಿ ಇಟ್ಕೊಳ್ತಾರಂತೆ. ಓಕೆ. ಅದ್ರಲ್ಲಿ 20% ಜನ ಮಾತ್ರ ಪ್ರಯತ್ನ ಪಡ್ತಾರಂತೆ ಆ ಗುರಿಯನ್ನ ತಲುಪೋದಕ್ಕೆ. ಆ 70ರಲ್ಲಿ? ಇನ್ನ 70ರಲ್ಲಿ 30 ಏನು ಇಟ್ಕೊಂಡಿಲ್ಲ. ಇನ್ನು 50? ಅಲ್ಲ, 70ರಲ್ಲಿ 30 ಜನ ಯಾವ ಗುರಿನೂ ಇಟ್ಕೊಂಡಿಲ್ಲ. 100ರಲ್ಲಿ 70% ಜನಕ್ಕೆ ಗುರಿ ಇದೆ ಅಟ್ಲೀಸ್ಟ್. ಇನ್ 30 ಜನಕ್ಕೆ ಏನೂ ಇಲ್ಲ. ಆ 70% ಜನದಲ್ಲಿ 20% ಜನ ಮಾತ್ರ ಪ್ರಯತ್ನ ಪಡ್ತಾರೆ. ಓಕೆ. ಆ ಪ್ರಯತ್ನ ಪಟ್ಟಿರೋರಲ್ಲಿ 8% ಜನ ಮಾತ್ರನೇ ಅದನ್ನ ಅಚೀವ್ ಮಾಡ್ತಾರೆ. ಇದು ಒಂದು ಸರ್ವೆ ಹೇಳುತ್ತೆ. ಯಾರೆಲ್ಲ ಇವತ್ತು 8% ಪೀಪಲ್ ಅಚೀವ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ, ಅಥವಾ ಹೆಸರು ಮಾಡಿದ್ದಾರೆ, ಕೀರ್ತಿ ಮಾಡಿದ್ದಾರೆ. ಅದು ಬರೀ ಯಶಸ್ಸು ಅಂದ್ರೆ ಕೀರ್ತಿ ಮತ್ತೆ ಏನು ನೇಮ್ ಫೇಮ್ ಮಾತ್ರ ಅಲ್ಲ, ಅವರ ಇನ್ನರ್ ಪೀಸ್ ಕೂಡ ಅವ್ರು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ, ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಸೊ ಇವರೆಲ್ಲರನ್ನೂ ರಿಸರ್ಚ್ ಮಾಡಿದಾಗ ಎಲ್ಲರಲ್ಲೂ ಇರುವಂತಹ ಮೇಜರ್ ಗುಣಗಳು ಯಾವುದು ಅಂತ ನೋಡಿದಾಗ ಅವರೆಲ್ಲರಲ್ಲೂ ಇರೋದು ಒಳ್ಳೆಯ ಹವ್ಯಾಸಗಳು, ಹ್ಯಾಬಿಟ್ಸ್. ಸೊ ಒಳ್ಳೆ ಹ್ಯಾಬಿಟ್ಸ್ಗಳನ್ನ ಯಾರು ಇಟ್ಕೊಂಡಿದ್ದಾರೆ ಅವ್ರು ಮಾತ್ರನೇ ಈ 800 ಕೋಟಿಯಲ್ಲಿ, ಅಂದ್ರೆ 100% ಅಂತ ನಾವು ತಗೊಂಡ್ರೆ 8% ಜನ ಮಾತ್ರ ಇವತ್ತು ಯಶಸ್ಸನ್ನ ಪಡ್ಕೊಳ್ತಾ ಇರೋದಕ್ಕೆ ಮೇಜರ್ ಕಾರಣನೇ ಅವರ ಪ್ರಾಕ್ಟೀಸ್. ಅವ್ರ ಏನ್ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರ ಏನ್ ಹ್ಯಾಬಿಟ್ಸ್ ನ ಇಟ್ಕೊಳ್ತಾರೆ ಅಂತ. ಈಗ ನೀವು ಕೇಳ್ದಂಗೆ ಯಾಕೆ ನಾವು ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ, ಇವತ್ತು ನಾವು ತುಂಬಾ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಅನ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಈ ಬ್ಯಾಡ್ ಹ್ಯಾಬಿಟ್ಸ್ ಗಳಿಂದ, ಓಕೆ, ನನ್ನ ಪ್ರಕಾರ ಗುಡ್ ಹ್ಯಾಬಿಟ್ ಬ್ಯಾಡ್ ಹ್ಯಾಬಿಟ್ ಬಗ್ಗೆ ನಮ್ಗೆಲ್ಲ ಗೊತ್ತಿದೆ ಅಲ್ವಾ. ಸ್ಕೂಲಿಂದಾನು ಹೇಳ್ಕೊಡ್ತಾರೆ, ಕೈ ತೊಳ್ಕೊಂಡು ಊಟ ಮಾಡ್ಬೇಕು, ಇದು ಗುಡ್ ಹ್ಯಾಬಿಟ್. ಆಮೇಲೆ ದೊಡ್ಡೋರ್ ಮುಂದೆ ಕಾಲು ಹಾಕೊಂಡು ಕುತ್ಕೊಳ್ಬಾರ್ದು, ಇದು ಗುಡ್ ಹ್ಯಾಬಿಟ್. ಈ ತರದೆಲ್ಲ ನಮ್ಗೆ ಮನೇಲೂ ಹೇಳ್ಕೊಡ್ತಾರೆ, ಸ್ಕೂಲಲ್ಲೂ ಹೇಳ್ಕೊಡ್ತಾರೆ. ಅದಕ್ಕೂ ನೆಕ್ಸ್ಟ್ ನಾವು ಹೋಗಿಲ್ಲ. ಅದೇನಂದ್ರೆ ನೆಗೆಟಿವ್ ಹ್ಯಾಬಿಟ್ಸ್ ಅಂಡ್ ಪಾಸಿಟಿವ್ ಹ್ಯಾಬಿಟ್ಸ್. ನೆಗೆಟಿವ್ ಹ್ಯಾಬಿಟ್ಸ್ ಅಂಡ್ ಪಾಸಿಟಿವ್ ಹ್ಯಾಬಿಟ್ಸ್, ನಕಾರಾತ್ಮಕ ಹವ್ಯಾಸಗಳು ಅಂಡ್ ಸಕಾರಾತ್ಮಕ ಹವ್ಯಾಸಗಳು. ಇದ್ರ ಬಗ್ಗೆ ನಾವು ಯೋಚನೆನೂ ಮಾಡಿಲ್ಲ, ಎಲ್ಲೂ ಇದನ್ನ ಹೇಳ್ಕೊಡ್ತಾನೂ ಇಲ್ಲ. ಬರೀ ಗುಡ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ನ ಒಳ್ಳೆ ಹ್ಯಾಬಿಟ್ಸ್ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರೆ. ಬಟ್ ಎನರ್ಜಿ ಲೆವೆಲ್ ಅಲ್ಲೂ ಹ್ಯಾಬಿಟ್ಸ್ ಎಷ್ಟು ವರ್ಕ್ ಮಾಡುತ್ತೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ನನ್ನ ಲೈಫಲ್ಲಿ ನಾನು ತುಂಬಾ ಸಫರ್ ಆದಾಗ ಯಾವ ನೆಗೆಟಿವ್ ಹ್ಯಾಬಿಟ್ಸ್ಗಳು ನಾನು ಇಟ್ಕೊಂಡಿದ್ದೆ, ಅದರಿಂದ ನನ್ನ ಲೈಫ್ ಹೇಗೆ ಸಫರ್ ಆಯ್ತು, ಅಂಡ್ ಯಾವಾಗ ಪಾಸಿಟಿವ್ ಹ್ಯಾಬಿಟ್ಸ್ ಕಡೆಗೆ ನಾನ್ ಶಿಫ್ಟ್ ಆದೆ, ಅವಾಗಿಂದ ನನ್ನ ಲೈಫ್ ಹೇಗೆ ಡಿಸೈನ್ ಆಯ್ತು ನನಗ್ ಬೇಕಾದಂಗೆ. ಇದನ್ನ ನಾನು ಸೆಲ್ಫ್ ವರ್ಕೌಟ್ ಮಾಡೋದ್ರ ಜೊತೆಗೆ ಇದು ಪೀಪಲ್ಗೂ, ಇವತ್ತು ನಾನು ಏನ್ ಸೆಷನ್ಸ್ ಮಾಡ್ತೀವಿ ಪೀಪಲ್ಗೂ ಕೂಡ ಎವ್ರಿ ಡೇ ಇದನ್ನೇ ಹೇಳ್ಕೊಡ್ತಾ ಇರೋದು. ಸೊ ಅಟ್ಲೀಸ್ಟ್ ಈ ಪಾಡ್ಕಾಸ್ಟ್ ನ ವಾಚ್ ಮಾಡ್ತಾ ಇರುವಂತ ಎಲ್ರಿಗೂ ಕೂಡ ಒಂದು ತಲೆಯಲ್ಲಿ ಸ್ಟ್ರಾಂಗ್ ಆಗಿ ಹೋಗ್ಲಿ, ನಾನು ಇವತ್ತಿಂದ ಪಾಸಿಟಿವ್ ಹ್ಯಾಬಿಟ್ಸ್ ಗಳನ್ನ ರೂಢಿಸ್ಕೊಳ್ಳೇಬೇಕು. ಅದನ್ನ ರೂಢಿಸ್ಕೊಳ್ಳೋದ್ರಿಂದ ನನ್ನ ಎಂಟೈರ್ ಲೈಫ್ ನ ನನಗ್ ಬೇಕಾದಂಗೆ ಡಿಸೈನ್ ಮಾಡ್ಕೊಳ್ಳೋ ಶಕ್ತಿ ನನ್ನ ಹ್ಯಾಬಿಟ್ಸ್ಗಿದೆ ಅನ್ನೋದು ಅಟ್ಲೀಸ್ಟ್ ಅವ್ರ ತಲೆಯಲ್ಲಿ ಒಂದು ಬೀಜ ಒಂದು ಬಿತ್ತಣ ಅನ್ನೋ ಒಂದು ರೀಸನ್ಗೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿರೋದು. ಸೊ ಹಾಗಿದ್ರೆ ನಮ್ಮ ಜೀವನದಲ್ಲಿ ಈ ಹವ್ಯಾಸಗಳು, ಹ್ಯಾಬಿಟ್ಸ್ ಎಷ್ಟು ಮುಖ್ಯ ಆಗುತ್ತೆ? ಓಕೆ, ಫೈನ್. ಎಷ್ಟು ಮುಖ್ಯ ಆಗುತ್ತೆ ಅನ್ನೋ ಪ್ರಶ್ನೆ ನಮಗೆ ಬಂದಿದೆ ಅಂದ್ರೆ ಅದು ನಮಗ್ ತುಂಬಾ ಮುಖ್ಯ ಅಂತಾನೆ ಅರ್ಥ. ಓಕೆ, ಈಗ ನೀವು ಕೇಳ್ತಿದ್ರೆ ಎಷ್ಟು ಮುಖ್ಯ ಅಂತ. ತುಂಬಾ ಜನ ಇದೆಷ್ಟು ಮುಖ್ಯ ಅನ್ನೋ ಪ್ರಶ್ನೆನೇ ಇಲ್ಲ ಅವ್ರಿಗೆ. ಸುಮ್ನೆ ಏನೋ ಅದಿರ್ಬೇಕು, ಇರ್ಬೇಕು, ಈ ಹ್ಯಾಬಿಟ್ಸ್ ಇಟ್ಕೊಳ್ಳಿ ಒಳ್ಳೇದು, ಈ ಹ್ಯಾಬಿಟ್ಸ್ ಇಟ್ಕೊಂಡ್ರೆ ಒಳ್ಳೇದು, ಬರೀ ಒಳ್ಳೇದು ಏನ್ ಒಳ್ಳೇದು, ನಾವ್ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಸೊ ಎಷ್ಟು ಮುಖ್ಯ ಅಂದ್ರೆ ನನ್ನ ಪ್ರಕಾರ, ಓಕೆ,
ಎಲ್ರು ಹೇಳೋ ಹಾಗೆ ಇವಾಗ ಪರ್ಸನಾಲಿಟಿ ಡೆವಲಪ್ಮೆಂಟ್, ನಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಹ್ಯಾಬಿಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ ನಮ್ಗೆ. ನಾವು ಫಾಲೋ ಮಾಡೋ ಹ್ಯಾಬಿಟ್ಸ್ಗಳೇ ನಮ್ಮ ವ್ಯಕ್ತಿತ್ವನ ತೋರ್ಸತ್ತೆ ಇನ್ನೊಬ್ರಿಗೂ ಕೂಡ. ಈಗ ಸಿಂಪಲ್ ಏನ್ ಗೊತ್ತಾ, ನಾನು ನಿಮ್ ಜೊತೆಗೂ ಏನು ನಾವು ತುಂಬಾ ಕಡೆ ನಾವು ಭೇಟಿ ಆಗೋದ್ರಿಂದ ಅಥವಾ ಕೆಲವೊಂದು ವ್ಯಕ್ತಿಗಳನ್ನ ಭೇಟಿ ಆಗೋದ್ರಿಂದ ಅವ್ರ ಜೊತೆ ನಮ್ಗೆ ಲಾಂಗ್ ಟರ್ಮ್ ಇವ್ರ ಜೊತೆ ಒಂದ್ ಫ್ರೆಂಡ್ಶಿಪ್ ಇಟ್ಕೋಬೇಕಪ್ಪ, ಇವ್ರ ಜೊತೆ ಇರ್ಬೇಕಪ್ಪ ಅಂತ ಅನ್ಸ್ಬೇಕು ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ಒಳ್ಳೆ ಗುಣ ನಾವು ನೋಡ್ಬೇಕು ಅಲ್ವಾ? ಆ ಒಳ್ಳೆ ಗುಣ ನಿಮ್ಗೆ ಹೇಗ್ ಬಂದಿರುತ್ತೆ? ನಾನು ಯಾರನ್ನೋ ನೋಡಿ ಕಲ್ತಿರ್ಬೋದೇನೋ, ಅಥವಾ ಮನೇಲಿ ತಂದೆ ತಾಯಿ ಕಲ್ಸಿರ್ತಾರೆ. ಹಾ. ಮೊದಲನೇದಾಗಿ ಕಲ್ಸೋದೇ ತಾಯಿ, ಅಂದ್ರೆ ತಂದೆ ತಾಯಿ ಮನೇಲಿ ಶುರು ಆಗತ್ತೆ. ಸೊ ಆ ಒಳ್ಳೆ ಗುಣನ ನಾವ್ ಇಷ್ಟಪಡ್ತೀವಿ. ಆ ಒಳ್ಳೆ ಗುಣ ನಿಮ್ಗೆ ಯಾರೇ ಕಲ್ಸಿದ್ರು ಕೂಡ ಅದನ್ನ ನೀವು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿರ್ತೀರ ಆ ಗುಣನ. ಅದನ್ನೇ ಹ್ಯಾಬಿಟ್ಸ್ ಅಂತ ಹೇಳೋದು. ಇದು ಓವರ್ ನೈಟ್ ಬಂದಿರಲ್ಲ. ಓವರ್ ನೈಟ್ ಬರೋದಲ್ಲ. ಓಕೆ, ಸೊ ಹವ್ಯಾಸ ಎಷ್ಟು ಮುಖ್ಯ ಅಂದ್ರೆ ಈ ವ್ಯಕ್ತಿ ಎಂತವ್ರು ಅಂತ ಗೊತ್ತಾಗೋದು ಅವ್ರ ಹ್ಯಾಬಿಟ್ಸ್ ಇಂದ. ಅಂಡ್ ಇನ್ನೂ ಒಂದು, ಈಗ ಕೆಲವು ಫ್ರೆಂಡ್ ಸರ್ಕಲ್ ಜೊತೆಲಿದ್ರೆ ನೀನ್ ಯಾವ ಫ್ರೆಂಡ್ಸ್ ಜೊತೆಲಿದ್ಯಾ ಅಂತ ನೋಡಿದ್ರೆ ಸಾಕು, ನೀನೇನು ಅಂತ ಹೇಳ್ಬೋದು ಅಂತ ಒಂದ್ ಕೋಟ್ ಇದೆ. ನೀನ್ ಯಾರ ಜೊತೆಲಿದ್ಯಾ ಅದನ್ನ ನೋಡಿದ್ರೆ ಸಾಕು ನೀನೆಂತ ವ್ಯಕ್ತಿ ಅಂತ ಹೇಳ್ಬೋದು ಅಂತ ಒಂದು ಕೋಟ್ ಇದೆ. ಸೊ ಅದಕ್ಕೆ ನಾವ್ ಯಾವಾಗ್ಲೂ ಏನು ಸಜ್ಜನರ ಸಂಘ ಮಾಡಿ ಅಂತ ಹೇಳೋದು, ಕರೆಕ್ಟ್ ಅಲ್ವಾ? ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ ಅಂತ. ಸಜ್ಜನರ ಸಂಘವದು ಹೆಜ್ಜೆನು ಸವಿದಂತೆ ಅಲ್ವಾ? ದುರ್ಜನರ ಸಂಘದೊಡನಾಟ ಬಚ್ಚಲಿನ ರೊಚ್ಚಿನಂತಿಹುದು ಸರ್ವಜ್ಞ ಅಂತ. ಇದೆಲ್ಲ ಎಷ್ಟು ಹಳೇದ್ರಿಂದ ನಮ್ಗೆ ಹೇಳ್ಕೊಂಡ್ ಬಂದಿರುವಂತದ್ದು. ಹಾಗಿದ್ರೆ ಆ ಸಜ್ಜನರ ಸಂಘ ನಾವ್ ಮಾಡ್ಬೇಕು ಅಂದ್ರೆ, ಆ ಸಜ್ಜನರು ಅಂತ ನಾವ್ ಹೇಳ್ಬೇಕು ಅಂದ್ರೆ ಅವ್ರಲ್ಲಿ ಏನೋ ಒಂದ್ ಹ್ಯಾಬಿಟ್ಸ್ ಇರ್ಬೇಕಲ್ವಾ? ಸಜ್ಜನರು ಅಂತ ನಾವ್ ಹೇಗ್ ಕಂಡಿಡಿತೀವಿ? ಕರೆಕ್ಟ್. ಅವ್ರ ನಡವಳಿಕೆಯಿಂದ ಕಂಡಿಡಿತೀವಿ, ಅವರ ಬಿಹೇವಿಯರ್, ಅವ್ರು ಹೇಗ್ ನಮ್ ಜೊತೆಲಿ ಇರ್ತಾರೆ ಅನ್ನೋದ್ರ ಮೇಲೆ ನಮ್ಗೆ ಗೊತ್ತಾಗತ್ತೆ ಇವ್ರು ಸಜ್ಜನರ. ಅವ್ರು ಹೇಗ್ ಯೋಚನೆ ಮಾಡ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗತ್ತೆ ಇವ್ರು ಸಜ್ಜನರ ಅಂತ. ಕರೆಕ್ಟಾ? ಆ ಯೋಚನೆ ಮತ್ತೆ ಆ ಕೆಲಸ, ಆ ನಡವಳಿಕೆ ಎಲ್ಲಿಂದ ಬಂದಿದೆ ಅಂದ್ರೆ ಅವರ ಪ್ರಾಕ್ಟೀಸ್ ಇಂದ ಬಂದಿದೆ, ಅವರ ಹ್ಯಾಬಿಟ್ಸ್ ಇಂದ ಬಂದಿದೆ. ಸೊ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಾವು ಈ ವ್ಯಕ್ತಿ ಹೀಗೆ ಅಂತ ವ್ಯಕ್ತಿತ್ವ ತೋರ್ಸತ್ತೆ ಅಂದ್ರೆ ಅದಕ್ಕೆ ಹ್ಯಾಬಿಟ್ಸ್ ತುಂಬಾ ಮುಖ್ಯ. ಎರಡನೇದ್ ಹೇಳ್ತೀನಿ, ಇದನ್ನ ಈ ಆಂಗಲ್ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಇದುವರೆಗೂ ತುಂಬಾ ಜನ ನೋಡಿಲ್ಲ, ಅದಕ್ಕೆ ಈ ಆಂಗಲ್ ಹೇಳ್ತೀನಿ. ನಾವ್ ಅನ್ಕೊಂಡಿದೀವಿ ಬರೀ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡುತ್ತೆ ನನ್ನ ಹ್ಯಾಬಿಟ್ಸ್, ನನ್ನ ಒಳ್ಳೆ ಪಾಸಿಟಿವ್ ಹ್ಯಾಬಿಟ್ಸ್ ನನ್ನ ವ್ಯಕ್ತಿತ್ವ ನಿರ್ಮಾಣ ಮಾಡುತ್ತೆ ಅಂತ. ಬರೀ ವ್ಯಕ್ತಿತ್ವ ನಿರ್ಮಾಣ ಮಾತ್ರ ಅಲ್ಲ, ಇವನ್ ನಮ್ಮ ಆತ್ಮವನ್ನ ಅಭಿವೃದ್ಧಿ ಮಾಡುತ್ತೆ ಒಳ್ಳೆಯ ಹವ್ಯಾಸಗಳು. ಸೋಲ್ ಲೆವೆಲ್ ಅಲ್ಲೂ ಕೂಡ ಇನ್ ಡೀಪ್ ಆಗಿ ವರ್ಕ್ ಮಾಡುತ್ತೆ ಹ್ಯಾಬಿಟ್ಸ್. ಅದಕ್ಕೆ ತುಂಬಾ ಜನ ಕೇಳ್ತಿರ್ತಾರೆ, ತುಂಬಾ ಜನ ಅಲ್ಲ, ಎಗೇನ್ ಸ್ವಲ್ಪ ಜನ ಕೇಳ್ತಾರೆ, ನನ್ ಜೀವನದ ಉದ್ದೇಶ ಏನು, ನನ್ ಜೀವನದ ಉದ್ದೇಶ ತಿಳ್ಕೋಬೇಕು ಅಂತ ತುಂಬಾ ಜನ ಕೇಳ್ತಿರ್ತಾರೆ. ಮೇಡಮ್ ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ತುಂಬಾ ಜನ ಕೇಳ್ತಾರೆ, ಸ್ವಲ್ಪ ಜನ ತುಂಬಾ ಜನ ಕೇಳ್ತಾರೆ ನನ್ ಜೀವನದ ಉದ್ದೇಶ ಏನು ಅಂತ. ನಾನೇ ಪಾಡ್ಕಾಸ್ಟ್ ಬಂದವರಿಗೆಲ್ಲ ತಲೆ ತಿಂತಿರ್ಲಿಲ್ವಾ ನಮ್ ಗೆಸ್ಟ್ಗಳಿಗೆ, ನನ್ ಪರ್ಪಸ್ ಏನು. ಕರೆಕ್ಟ್, ಅದೇ ಹೇಳಿದ್ದು, ನಿಮ್ ತರದವ್ರು ಕೇಳ್ತಾರೆ. ಎಲ್ರಿಗೆ ಜೀವನದ ಉದ್ದೇಶ ಕಳ್ಕೊಂಡು ಏನ್ ಮಾಡೋಣ ಅನ್ಕೊಂಡವ್ರೆ ಜಾಸ್ತಿ ಜನ ಇರೋದು. ಸೊ ನಾನು ಏನಕ್ಕೆ ಇದನ್ನ ಹೇಳ್ತೀನಿ ಅಂದ್ರೆ, ನಮ್ ಜೀವನದ ಉದ್ದೇಶ ಏನು ಅಂತ ಯಾರ್ ಕ್ವಶನ್ ಬಂದಿದೆ ನಿಮ್ ತಲೆಯಲ್ಲಿ, ಅಥವಾ ಇದನ್ ಕೇಳಿದ್ಮೇಲಾದ್ರೂ ಹೌದಲ್ವಾ ಅಂತ ಅನ್ಸುತ್ತೆ, ಅವರೆಲ್ಲರೂ ಫಸ್ಟ್ ಫೋಕಸ್ ಮಾಡ್ಬೇಕಾಗಿರೋದು ಹ್ಯಾಬಿಟ್ಸ್ ಮೇಲೆ. ನಿಮ್ಮ ಪಾಸಿಟಿವ್ ಹ್ಯಾಬಿಟ್ಸ್ ಗಳ ಮೇಲೆ ನೀವು ಫೋಕಸ್ ಮಾಡಿದ್ರೆ ನಿಮ್ಮ ಲೈಫ್ ಪರ್ಪಸ್ ಏನು ಅಂತ ಕೂಡ ಗೊತ್ತಾಗುತ್ತೆ. ನಮ್ಮ ಜೀವನದ ಉದ್ದೇಶ ಏನು ಅನ್ನೋದನ್ನು ಕೂಡ ನಮ್ಗೆ ಕ್ಲಾರಿಟಿ ಆಗಿ ತೋರಿಸೋದು ನಮ್ಮ ಹ್ಯಾಬಿಟ್ಸ್, ನಮ್ಮ ಹವ್ಯಾಸ. ಈಗ ಬೆಳಗ್ಗೆ 3 ಗಂಟೆಗೆ ಎದ್ಬಿಟ್ಟು ಮೆಡಿಟೇಷನ್ ಮಾಡೋದು ಒಂದು, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನಿಂಬೆಹಣ್ಣು, ಜೇನುತುಪ್ಪ, ಬಿಸಿನೀರು ಕಲ್ಸ್ಕೊಂಡು ಕುಡಿಯೋದು, ಇಲ್ಲ ರಾತ್ರಿ ಮಲಗೋ ಮುಂಚೆ ಒಂದ್ ಲೋಟ ಹಾಲು ಅರಶಿನ ಹಾಕೊಂಡು ಕುಡಿಯೋದ, ಅಥವಾ ದಿನ 10 ಕಿಲೋಮೀಟರ್ ಓಡೋದ, ಅಥವಾ ಈ ಸ್ಟಾಂಪ್ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದ, ಏನು ನಿಜವಾಗ್ಲೂ ಹವ್ಯಾಸ ಅಂದ್ರೆ ಏನು? ಓಕೆ, ತುಂಬಾ ಚೆನ್ನಾಗಿ ಕೇಳಿದ್ರಿ. ಏನ್ ಗೊತ್ತಾ, ನಾನು ಯಾವಾಗ್ಲೂ ಈ ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲೂ ನಾವು ಹೇಳಿದ್ವಿ, ನಾಲೆಜ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ನಾಲೆಜ್ ಇಲ್ಲ ಅಂತ ಅಲ್ಲ, ಆದ್ರೆ ಸರಿಯಾಗಿಲ್ಲ, ಅದು ಪ್ರಾಬ್ಲಮ್. ಅಂದ್ರೆ ಇನ್ಫಾರ್ಮೇಶನ್ ಇದೆ ನಮ್ಮ ಹತ್ರ, ಸಿಕ್ಕಾಪಟ್ಟೆ ಇನ್ಫಾರ್ಮೇಶನ್ ಇದೆ, ನಮ್ಗೆಲ್ಲ ಗೊತ್ತಿದೆ, ಆದ್ರೆ ಅದನ್ನ ಕಾನ್ಶಿಯಸ್ ಆಗಿ ಹೇಗ್ ಬಳಸ್ಕೋಬೇಕು, ಎಲ್ ಬಳಸ್ಕೋಬೇಕು ಅನ್ನೋ ಪ್ರಜ್ಞೆ ಇಲ್ಲ ಅಂತ ನಾನು ಲಾಸ್ಟ್ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೆ. ಸೊ ಈಗ ನೀವೇನ್ ಕೇಳಿದ್ರಿ, ಎಲ್ರು ಏನ್ ಅನ್ಕೊಂಡಿದ್ದಾರೆ, ತುಂಬಾ ಜನ, ಓಕೆ, ಎಲ್ಲೋ ಕೆಲವರಿಗೆ ಅದ್ರ ಬಗ್ಗೆ ಗೊತ್ತಿರ್ಬೋದು, ತುಂಬಾ ಜನ ಅನ್ಕೊಂಡಿದ್ದಾರೆ ಹ್ಯಾಬಿಟ್ಸ್ ಅಂದ್ರೆ ನೀವ್ ಹೇಳ್ದಂಗೆ ಬೆಳಗ್ಗೆ ಬೇಗ ಎದ್ದೊಳೋದು, ಸ್ನಾನ ಮಾಡೋದು ನೀಟಾಗಿ, ಹೌದೌದು, ಬೆಳಗ್ಗೆ ಎದ್ದ ತಕ್ಷಣ ನೀರ್ ಕುಡಿಯೋದು, ಈ ತರದವೆಲ್ಲ ನಾನು ಒಳ್ಳೆ ಹ್ಯಾಬಿಟ್ಸ್ ನ ಫಾಲೋ ಮಾಡ್ತೀನಿ ಗೊತ್ತಾ ಅಂತ ಹೇಳ್ತಾರೆ. ಆದ್ರೆ ಹ್ಯಾಬಿಟ್ಸ್ ಅಂದ್ರೆ ಏನು ಅಂತ ಫಸ್ಟ್ ನಾವು ಮಾತಾಡ್ಬಿಟ್ಟು ಆಮೇಲೆ ಅದ್ರ ಬಗ್ಗೆ ಹೋಗೋಣ. ಹ್ಯಾಬಿಟ್ಸ್ ಅಂದ್ರೆ ತುಂಬಾ ಸಿಂಪಲ್, ಯಾವುದಕ್ಕೆ ಬ್ರೈನ್ ಎಫರ್ಟ್ ಹಾಕಲ್ಲ, ನಮ್ಮ ಮೆದುಳು ತುಂಬಾ ಯೋಚನೆ ಮಾಡಲ್ಲ,
ಸಿಕ್ಕಾಪಟ್ಟೆ ಪ್ಲಾನ್ ಮಾಡಲ್ಲ, ಏನು ಪ್ರಿಪೇರ್ ಮಾಡಲ್ಲ. ತಾನಾಗೆ ಬಾಡಿ ಆಕ್ಷನ್ ಮಾಡುತ್ತೆ, ತಂತಾನೆ ಆಕ್ಷನ್ ಮಾಡುತ್ತೆ ಬಾಡಿ. ಓಕೆ, ಅದನ್ನ ಹ್ಯಾಬಿಟ್ಸ್ ಅಂತ ಕರೀತಾರೆ. ಹೇಗೆ ಅಂತ ಹೇಳ್ತೀನಿ. ಈಗ 4 ಗಂಟೆ, ಸಂಜೆ 4 ಗಂಟೆ ಆದ ತಕ್ಷಣ ನಾರ್ಮಲಿ ನಾವು ಟೈಮ್ ನೋಡೋದೇ ಬೇಡ, ನಮ್ಮೆಲ್ರಿಗೂ ಒಂದ್ ನೆನಪಾಗತ್ತೆ. ಕಾಫಿ. ಕಾಫಿ ಟೀ ನೆನಪಾಗತ್ತೆ. ನಾವು ಅಲಾರಾಮ್ ಇಟ್ಕೋತೀವ 4 o'clock ಕಾಫಿ ಇಲ್ಲ. ಕುಡಿಬೇಕು ಅಂತ. ಬ್ರೈನ್ ಎಫರ್ಟ್ ಹಾಕ್ತಾ ಇವಾಗ, ಇಲ್ಲ, ಮೆದುಳು ಯೋಚನೆನೂ ಮಾಡ್ಲಿಲ್ಲ. ಆಟೋಮೆಟಿಕ್ ಆಗಿ 4 ಗಂಟೆ ಕಾಫಿ ಕುಡಿಬೇಕು, ಅಲಾರಾಮ್ ಇಟ್ಕೋಬೇಕು, ಅದಕ್ಕೆ ನಾನು ಈ ಹೋಟ್ಲಿಗೆ ಹೋಗ್ಬೇಕು, ಏನೂ ತಲೆ ಯೋಚನೆ ಮಾಡಿಲ್ಲ. 4 o'clock ಆಯ್ತಾ ಅಂತಾನೂ ನೋಡಿಲ್ಲ. ಆದ್ರೆ ಕರೆಕ್ಟ್ 4 o'clock ಆಗ್ತಾ ಇದೆ ಅಂದಂಗೆನೆ ನನ್ ಬಾಡಿಗೆ ಆಟೋಮೆಟಿಕ್ ಆಗಿ ಕಾಫಿ ಬೇಕು ಅಂತ ಗೊತ್ತಾಗುತ್ತೆ. ಕಾಫಿ, ಬೋಂಡಾ, ಬಜ್ಜಿ. ಕಾಫಿ ಜೊತೆಗೆ ಕೆಲವ್ರಿಗೆ ಸ್ನಾಕ್ಸ್ ತಿನ್ನೋದು ಎಗೇನ್ ಅಭ್ಯಾಸ ಆಗಿದ್ರೆ ಅವ್ರಿಗೆ ಅದು ಕಾಫಿ ಕೊಡ್ತಿದ್ದಂಗೆ ಇದ್ರ ಜೊತೆ ಏನು ಇಲ್ವಾ ಅಂತ ತಾನಾಗೇ ಬಾಡಿ ಕೇಳತ್ತೆ. ಕರೆಕ್ಟಾ? ಇದನ್ನ ಹ್ಯಾಬಿಟ್ಸ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಮೆದುಳು ಹೆಚ್ಚು ಎಫರ್ಟ್ ಹಾಕದೇನೆ ತಂತಾನೇ ಮಾಡುವಂತಹ ಕ್ರಿಯೆನ ಹ್ಯಾಬಿಟ್ಸ್ ಅಂತ ಕರೀತಾರೆ. ಓಕೆ. ಅಂಡ್ ಇದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ಇವಾಗ ನಿಮ್ಗೆ. ಹಾಗಿದ್ರೆ ಯಾವುದು ನಮಗೆ ಡಿಫಾಲ್ಟ್ ಆಗಿ ತಂತಾನೆ ಮಾಡಿಸ್ತಾ ಇದೆ ಅಂದ್ರೆ, ನಾವೆಲ್ಲ ಅನ್ಕೊಂಡಿದೀವಿ, ನನ್ ತಲೆ ನಾನು ಇದನ್ನ ಯೋಚನೆ ಮಾಡ್ತೀನಿ, ಈ ಹ್ಯಾಬಿಟ್ಸ್ ನಾನು ಫಾಲೋ ಮಾಡ್ತೀನಿ ಅಂದ್ರೆ ಅದು ಹ್ಯಾಬಿಟ್ಸ್ ಫಾಲೋ ಆಗಲ್ಲ. ನಿಮ್ಮ ಕಾನ್ಶಿಯಸ್ ಮೈಂಡ್ ಅಂದ್ರೆ ನಮ್ಮ ಏನಿದೆ ನಾರ್ಮಲ್ ಬ್ರೈನ್ ಏನಿದೆ ಅದಲ್ಲ, ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಕೂತಿರುತ್ತಲ್ಲ ಅದು ಮಾತ್ರ ಹ್ಯಾಬಿಟ್ ಆಗತ್ತೆ. ಈಗ ಹಾಗಿದ್ರೆ ಈಗ ನಮ್ಮಮ್ಮ ಪ್ರತಿದಿನ ನೋ ಮ್ಯಾಟರ್ ವಾಟ್ ನಾವೆಲ್ಲ ಪಾರ್ಟಿ ಮುಗಿಸ್ ಬಂದ್ರು ಅಥವಾ ಎಲ್ಲ ಹೊರಗೆ ಹೋಗಿ ಟ್ರಾವೆಲ್ ಮಾಡಿ ಬಂದು ಬೆಳಗ್ಗೆ 4:15 5 ಗಂಟೆಗೆ ಮಲಗಿದ್ರು ಕೂಡ ಶಿಲ್ ಮೇಕ್ ಶೋರ್ ದಟ್ 6 ಗಂಟೆ 6:15 ಎಚ್ಚರ ಆಗ್ಬಿಡತ್ತೆ ಅವ್ರಿಗೆ. ಸೊ ಇದು ಹವ್ಯಾಸನ. ಇದು ಹೇಗೆ ಅವ್ರಿಗೆ ಪ್ರಾಕ್ಟೀಸ್ ಆಗಿದೆ? ಎಲ್ಲಿ ಕೂತಿರೋದಕ್ಕೆ ಅವ್ರು 6:15 ಎದ್ದೇಳ್ತಾ ಇದಾರೆ? ಬರೀ ಬ್ರೈನ್ ಅಲ್ಲಿ ಕೂತಿರೋದಕ್ಕಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಕೂತಿದೆ. ತುಂಬಾ ಜನ ನಾವೇನ್ ಮಾಡ್ತಿದ್ವಿ, ಈಗ 21 ದಿನ ಪ್ರಾಕ್ಟೀಸ್ ಮಾಡಿ, ಈ 21 days ಪ್ರಾಕ್ಟೀಸ್ ಮಾಡ್ಬಿಟ್ಟು ಇದನ್ನ ಮಾಡಿ ಅಂಡ್ 48 days ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾರಲ್ಲ. 48 days ಪ್ರಾಕ್ಟೀಸ್ ಮಾಡಿ ಜೀವನ ಬದಲಾಯಿಸ್ಕೊಳ್ಳಿ, 21 ದಿನ ಪ್ರಾಕ್ಟೀಸ್ ಮಾಡಿ ಜೀವನ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನಂದು ನೆಕ್ಸ್ಟ್ ಒಂದು ಬುಕ್ ರಿಲೀಸ್ ಆಗ್ತಾ ಇದೆ. ಅದ್ರಲ್ಲಿ ನಾನು ಏನ್ ಹೇಳಿದೀನಿ ಅಂದ್ರೆ, 21 ದಿನ ಪ್ರಾಕ್ಟೀಸ್ ಮಾಡೋದಲ್ಲ, 21 ಪ್ರಾಕ್ಟೀಸ್ ಮಾಡ್ಬೇಕು. 21 ಹ್ಯಾಬಿಟ್ಸ್ ನಾವು ಅಳವಡಿಸ್ಕೋಬೇಕು, 21 days ಅಲ್ಲ. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ರು ಏನ್ ಅನ್ಕೊಂಡಿದ್ದಾರೆ, 21 ದಿನ ಪ್ರಾಕ್ಟೀಸ್ ಮಾಡ್ಬಿಟ್ರೆ ನೀನು 21 ದಿನ ಇದನ್ನ ಅಭ್ಯಾಸ ಮಾಡ್ಬಿಡು, ನಿನ್ಗೆ ಈ ವಿದ್ಯೆ ಒಲಿಯತ್ತೆ, ಇದು ಬರುತ್ತೆ ಅಂತ. ಅದಲ್ಲ ಆಕ್ಚುಲಿ ಹ್ಯಾಬಿಟ್ಸ್ ಅಂದ್ರೆ. ನಮ್ ಸಬ್ ಕಾನ್ಶಿಯಸ್ಗೆ ಅದು ಕೂರೋ ತನಕ ಪ್ರಾಕ್ಟೀಸ್ ಮಾಡ್ಬೇಕು. ನಮ್ ಸಬ್ ಕಾನ್ಶಿಯಸ್ ಕೂರೋ ತನಕ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ, ನೀವ್ ಹೇಳಿದ್ರಲ್ಲ ನಿಮ್ಮ ಅಮ್ಮ ಲೈಕ್ ಎಷ್ಟ್ ಗಂಟೆಗೆ ಬಂದ್ರು ಕೂಡ 6:15 ಏನಿದ್ರು ಎದೊಳ್ತಾರೆ ಅಂತ, ಸಬ್ ಕಾನ್ಶಿಯಸ್ ಎಬ್ಬಿಸುತ್ತೆ. ನಾರ್ಮಲಿ ಯಾಕೆ ಬೇರೆಯವ್ರ ಹಂಗೆಲ್ಲ ಎದ್ದೊಳಕ್ ಆಗಲ್ಲ? ಹಾಗಿದ್ರೆ ನಮ್ಗೇನಿರುತ್ತೆ ತಲೆಯಲ್ಲಿ, ಲೇಟಾಗಿ ಮಲ್ಗಿದ್ದೀನಿ, ನಾನು ಲೇಟಾಗಿ ಎದ್ದೋಬೇಕು. ಸೊ ಸಬ್ ಕಾನ್ಶಿಯಸ್ಗೆ ನಾವು ಫೀಡ್ ಮಾಡೇ ಇಲ್ಲ, ನಾನು ಏನಾದ್ರೂ ಸರಿ 6:15 ಎದ್ದೋಬೇಕು ಅಂತ. ಓಕೆ, ಇದು ಹೆಂಗಿರ್ಬೋದಾ? ಈಗ ನಾನು ಒಂದು ಖಾಸಗಿ ರೇಡಿಯೋ ಸ್ಟೇಷನ್ ಆರ್ಜೆ ಆಗಿದ್ದೀನಿ. ಈಗ ಪ್ರತಿ ರಾತ್ರಿ 8 ಗಂಟೆಗೆ ನಂದು ರೇಡಿಯೋ ಕಾರ್ಯಕ್ರಮ ಬರುತ್ತೆ. ಈಗ ನಾನು ಮೊದಲನೇ ಅಂದ್ರೆ ನನ್ನ ಕೆಲ್ಸಕ್ಕೆ ಸೇರಿದಂತ ಹೊಸದಲ್ಲಿ ಮೈಕ್ ಆನ್ ಮಾಡಿಕೊಂಡು, ನಮಸ್ಕಾರ, ನೀವು ಕೇಳ್ತಿದ್ರ ನನ್ನ ಹೆಸರು ರಾಜೇಶ್ ಅಂತ, ಇದನ್ನ ಫಸ್ಟ್ ಅಲ್ಲಿ 1-2 ದಿನ ಪ್ರಾಕ್ಟೀಸ್ ಮಾಡ್ತಾ ಬಂದೆ ಅಲ್ವಾ. ಆಮೇಲೆ ಈಗ ದಿನ ರಾತ್ರಿ 8 ಗಂಟೆ ಹೋಗಿ ಮೈಕ್ ಆನ್ ಮಾಡ್ಕೊಂಡ್ರೆ ಕೇಳ್ತಿದ್ರ ಬೆಂಗಳೂರು ನಾನು ಅದು ಇದು ಈ ತರ ಮಾತಾಡ್ತಿರಲ್ಲ. ಸೊ ಇದು ಹವ್ಯಾಸನ. ಇದು ನಿಮ್ ಸಬ್ ಕಾನ್ಶಿಯಸ್ ಕುತ್ಕೊಳ್ತು. ಅಂದ್ರೆ ನಿರಂತರವಾದ ಪ್ರಾಕ್ಟೀಸು ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಕುತ್ಕೊಳ್ಳೋ ತನಕ ಪ್ರಾಕ್ಟೀಸ್ ಮಾಡಿದ್ರೆ ಅದು ಲೈಫ್ ಟೈಮ್ ಮರೆಯಲ್ಲ ನಾವು ಹ್ಯಾಬಿಟ್ ನ. ಓಕೆ. ಅಂದ್ರೆ ಈಗ ಡ್ರೈವಿಂಗ್ ಮಾಡ್ತೀವಿ ಅಲ್ವಾ, ಈ ನಿಮ್ಗೆ ತುಂಬಾ ಸಿಂಪಲ್ ಆಗಿರೋದು ಒಂದು ಹೇಳ್ತೀನಿ. ಈಗ ನಿಮ್ಗೆ ರೈಟ್ ಹ್ಯಾಂಡಿಗೆ ಒಂದು ಸೊಳ್ಳೆ ಬಂದು ಕಚ್ಚಿತು. ಈಗ ನಿಮ್ ಬ್ರೈನು ನಿನ್ನ ಬಲ್ಗೈಯಲ್ಲಿ ಸೊಳ್ಳೆ ಬಂದು ಕೂತಿದೆ, ನೀನು ಎಡಗೈಯನ್ನು ತಗೊಂಡು ಬಲ್ಗೈ ಮೇಲೆ ಹೊಡಿ ಅಂತ ಹೇಳತ್ತಾ? ಅಷ್ಟೊತ್ತು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡತ್ತಾ? ಅಲ್ಲಿ ಕಚ್ಚುತ್ತಿದ್ದಂಗೆ ಪಟ್ ಅಂತ ಹೊಡ್ಕೊಂತೀವಿ. ಇಲ್ಲಿ ಮಾತಾಡ್ತಿರ್ತೀವಿ, ಕಚ್ಚಿದ ತಕ್ಷಣ ನಾವ್ ಹಿಂಗ್ ಹೊಡ್ಕೋತೀವಿ, ಏನೋ ಇಚ್ಚಿಂಗ್ ಆಯ್ತು ಹಿಂಗ್ ಮಾಡ್ಕೊಳ್ತೀವಿ. ಅಂದ್ರೆ ನನ್ನ ಸಬ್ ಕಾನ್ಶಿಯಸ್ ಮಾಡಿಸ್ತಿದೆ, ಬಿಕಾಸ್ ನಾನು ಇಲ್ಲಿ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಸೊಳ್ಳೆ ಬಂದ್ ಕೂತ ತಕ್ಷಣ, ಹಾಗಿದ್ರೆ ನಿಮ್ ಜೊತೆ ನಾನು ಮಾತಾಡ್ತಿರೋ ಮೈಂಡ್ ಬೇರೆ ಅಲ್ವಾ? ಈಗ ಕಾನ್ಶಿಯಸ್ ಆಗಿ ಮಾತಾಡ್ತಿದ್ದೀನಿ ನಿಮ್ ಜೊತೆ, ಹಾಗಿದ್ರೆ ಅಲ್ಲಿ ಸೊಳ್ಳೆ ಹೊಡೆದಿದ್ ಯಾವ್ದು? ಸಬ್ ಕಾನ್ಶಿಯಸ್.
ಓಕೆ. ಸಬ್ ಕಾನ್ಶಿಯಸ್ ಬಗ್ಗೆ ತುಂಬಾ ಡೀಪ್ ಇದೆ. ನ್ಯೂರೋ ಸೈನ್ಸ್ ಹೇಳುತ್ತೆ ಅದ್ರ ಬಗ್ಗೆ ಎಲ್ಲ. ಅದ್ರ ಬಗ್ಗೆ ನಾವು ಬೇರೆ ದಿನ ಮಾತಾಡೋಣ. ಬಟ್ ಸಬ್ ಕಾನ್ಶಿಯಸ್ ಅನ್ನೋ ಒಂದು ಕಾನ್ಸೆಪ್ಟ್ ನ ನಾವು ತುಂಬಾ ಸ್ಟ್ರಾಂಗ್ ಆಗಿ ಫೀಡ್ ಅಂದ್ರೆ ಸಬ್ ಕಾನ್ಶಿಯಸ್ ಅಲ್ಲಿ ಹ್ಯಾಬಿಟ್ಸ್ ನ ಸ್ಟ್ರಾಂಗ್ ಆಗಿ ಫೀಡ್ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ಲಾಂಗ್ ಟರ್ಮ್ ಉಳ್ಕೊಂಡ್ಬಿಡುತ್ತೆ. ಓಕೆ. ಈಗ ಕಾರಲ್ಲಿ ಈಗ ನಾನು ಕಾರ್ ಡ್ರೈವಿಂಗ್ ಕಲಿಯಕ್ ಶುರು ಮಾಡಿದೆ. ಈಗ ಸ್ಟೇರಿಂಗ್ ಹೆಂಗ್ ಹಿಡ್ಕೊಬೇಕು, ಈಗ ನೀವು ಏನಿದು ಕ್ಲಚ್ ನ ಹಿಡ್ಕೊಳ್ಳಿ, ಗೇರ್ ಚೇಂಜ್ ಮಾಡಿ, ಓಕೆ ಹಿಂಗೆ ಈ ಸ್ಪೀಡ್ ಕೊಡ್ಬೇಕು, ಇಷ್ಟಲ್ಲೇ ಹೋಗ್ಬೇಕು, ನಿಧಾನವಾಗಿ ತಿರುಗಿಸ್ಕೊಳ್ಳಿ, ಇದೆಲ್ಲ ಪ್ರಾಕ್ಟೀಸ್ ಮಾಡಕ್ಕೆ ಅಂದ್ರೆ ಡ್ರೈವಿಂಗ್ ಕಲಿಯಕ್ ಶುರು ಮಾಡಿದಾಗ ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡ್ತಿದ್ದಾನೆ. ಈಗ ಡ್ರೈವಿಂಗ್ ಬಂದ್ಮೇಲೆ ಈಗ ನಿಮ್ಮ ಹತ್ರ ಏನ್ ಫರ ಚೆನ್ನಾಗಿದ್ರ, ಓಕೆ ಓಕೆ ಹಿಂಗ ನಾವ್ ಅದ್ರ ಇದು ಹವ್ಯಾಸ. ಯಾಕಂದ್ರೆ ಇದು ಸಬ್ ಕಾನ್ಶಿಯಸ್ ಅಲ್ವಾ. ಈಗ ಮೊಬೈಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ಸಾಂಗ್ ಕೇಳ್ತಾ ಇರ್ತೀರಾ, ಇಲ್ಲಿ ಯಾರೋ ಪಕ್ಕದಲ್ಲಿ ನಿಮ್ ಜೊತೆ ಮಾತಾಡ್ತಾ ಇರ್ತಾರೆ, ಅದು ನಿಮ್ ಕಿವಿ ಇಲ್ಲಿ ಕೇಳಿಸ್ಕೊಳ್ತಿದೆ, ನಿಮ್ ಕಾನ್ಶಿಯಸ್ ಮೈಂಡ್ ಇಲ್ಲಿ ಕೇಳಿಸ್ಕೊಳ್ತಿದೆ. ಹಾಗಿದ್ರೆ ಗೇರ್ ಚೇಂಜ್ ಮಾಡ್ತಿರೋದು ಯಾವ್ದು, ಕ್ಲಚ್ ಏನು ವರ್ಕ್ ಮಾಡ್ತಾ ಇರೋದು ಯಾವ್ದು, ಸ್ಟೇರಿಂಗ್ ಇಟ್ಕೊಂಡಿರೋದು ಯಾವ್ದು, ನಮ್ ಕೈ ಕಾಲ್ಗಳೇ. ಬಟ್ ಅದನ್ನೆಲ್ಲ ಆಕ್ಷನ್ ಮಾಡಿಸ್ತಾ ಇರೋರು ಯಾರು? ಸಬ್ ಕಾನ್ಶಿಯಸ್. ಸೊ ಹ್ಯಾಬಿಟ್ ಅಂದ್ರೆ ಯಾವುದು ಬ್ರೈನ್ ಎಫರ್ಟ್ ಹಾಕದೆ ಸಬ್ ಕಾನ್ಶಿಯಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಕುತ್ಕೊಂಡು ತಂತಾನೇ ಆಕ್ಷನ್ ಮಾಡ್ತಾ ಇರುತ್ತೆ ಆ ಸಿಚುಯೇಷನ್ಸ್ ಬಂದಾಗ. ಓಕೆ. ಕೆಲವೊಂದ್ಸರಿ ಇದು ಕೆಲ್ಸ ಪಟ್ಟಿದ್ ಮಾತ್ರ ಆಗಿರತ್ತಲ್ಲ. ಈಗ ಉದಾಹರಣೆಗೆ ನನ್ನ ತಂಗಿ ಮದ್ವೆ ಟೈಮಲ್ಲಿ ರೇಷ್ಮೆ ಸೀರೆ ತರಬೇಕು ಅಂತ ಆಂಧ್ರಲ್ಲಿ ಯಾವ್ದು ಧರ್ಮಾವರಮ್ಮು ಎಲ್ಲೋ ಆ ಊರಿಗೆ ಹೋಗಿದ್ವಿ. ಅಲ್ಲಿ ಅವರು ರೇಷ್ಮೆ ಇದಕ್ಕೆಲ್ಲ ಕರ್ಕೊಂಡು ಹೋದ್ರು, ಮಗ್ಗಕ್ಕೆ ಅದೇ ಎಲ್ಲ ಕರ್ಕೊಂಡು ಹೋದಾಗ ಅವ್ರು ನಮ್ಮ ಹತ್ರ ಮಾತಾಡ್ತಿದ್ದಾರೆ, ಕಾಲು ಕೆಲಸ ಮಾಡ್ತಿದೆ, ಕೈಯು ಕೆಲಸ ಮಾಡ್ತಿದೆ, ಥ್ರೆಡ್ ಚೇಂಜ್ ಮಾಡ್ತಿದ್ದಾರೆ. ಸೊ ಇದು ಅವರ ವರ್ಕ್ ರಿಲೇಟೆಡ್, ಅವರ ಜೀವನಕ್ಕೆ ಅದೇ ಆಧಾರ. ಸೊ ನನ್ನ ಜೀವನಕ್ಕೋಸ್ಕರ ನಾನು ಏನ್ ಪ್ರಾಕ್ಟೀಸ್ ಮಾಡಿದೀನಿ, ಇದು ಹವ್ಯಾಸ ಹೆಂಗಾಗಕ್ ಸಾಧ್ಯ? ಇವಾಗ ಎಲ್ರು ಅಲ್ಲೇ ಇದೀವಿ ನಾವೆಲ್ಲ. ಅಂದ್ರೆ ಓಕೆ, ನಾನು ಇದನ್ನ ಇವಾಗ ಅರ್ಥ ಮಾಡ್ಕೊಳ್ಳೋಣ. ನಿರಂತರವಾಗಿ ಯಾವುದೇ ಒಂದು ಅಭ್ಯಾಸನ ಕನ್ಸಿಸ್ಟೆನ್ಸಿಯಿಂದ ಮಾಡ್ತಾನೇ ಬಂದಾಗ ಅದು ಸಬ್ ಕಾನ್ಶಿಯಸ್ ಕುತ್ಕೊಳ್ಳುತ್ತೆ. ಸಬ್ ಕಾನ್ಶಿಯಸ್ಗೆ ಕೂತಾಗ ಅದು ಬಾಡಿ ತಂತಾನೆ ಆಕ್ಷನ್ ಮಾಡುತ್ತೆ. ನೀವ್ ಹೇಳ್ದಂಗೆ ಅದು ಟೈಲರ್ ಆಗ್ಬೋದು, ಯಾರೇ ಆಗ್ಬೋದು, ಅವ್ರವ್ರ ಕೆಲಸ ಚೆನ್ನಾಗೇ ಮಾಡ್ತಿರ್ತಾರೆ. ಮೈಂಡ್ ಅಂದ್ರೆ ಇಲ್ಲಿ ಮಾತಾಡ್ತಿರ್ತಾರೆ, ಅವ್ರ ಕೆಲಸ ಮಾಡ್ತಿರ್ತಾರೆ. ಇದು ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ, ಕರೆಕ್ಟಾ? ಈಗ ಇನ್ನ ಅದನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ, ಹೇಗೆ ಈ ಒಂದು ಹ್ಯಾಬಿಟ್ಸ್ ಫಾರ್ಮ್ ಆಗುತ್ತೆ ಅಂತ. ಅವಾಗ ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನಾರ್ಮಲಿ ಯಾವ್ದಾದ್ರು ಒಂದು ಮನಿ ಲಾಸ್ ಆಯ್ತು ಅಂತ ಅನ್ಕೊಳ್ಳಿ. ನೀವು ತುಂಬಾ ಒಂದು ದುಡ್ಡನ್ನ ಕಳ್ಕೊಂಡ್ಬಿಟ್ರಿ. ಓಕೆ, ಆಮೇಲೆ ನಿಮ್ಗೆ ಯಾವ್ದೋ ಒಂದು ಟೆನ್ಷನ್ ಸ್ಟಾರ್ಟ್ ಆಯ್ತು, ಏನೋ ಸ್ಟ್ರೆಸ್ ಬಂತು. ಈಗ ಮನಿ ಲಾಸ್ ಆಯ್ತು, ಅಥವಾ ಯಾವ್ದೋ ನಿಮಗೆ ಗೊತ್ತಿರೋರು ನಿಮ್ಗೆ ಎಮೋಷನಲಿ ಹರ್ಟ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಇಮಿಡಿಯೇಟ್ ಆಗಿ ನಮ್ಗೆ ಏನಾಯ್ತು, ಎಮೋಷನಲ್ ಇಂಬ್ಯಾಲೆನ್ಸ್ ಆಯ್ತು ಆ ಟೈಮಲ್ಲಿ, ಅಲ್ವಾ? ಸ್ಟ್ರೆಸ್ ಆಯ್ತು, ಟೆನ್ಷನ್ ಆಯ್ತು. ಇದು ಒಂದು ಘಟನೆ ಅಂತ ನೆನ್ಪಿಟ್ಕೊಳ್ಳಿ. ಈಗ ಈ ಘಟನೆಯಲ್ಲಿ ನಾವ್ ಏನ್ ಮಾಡ್ತೀವಿ? ನಾರ್ಮಲಿ ಈ ಘಟನೆಯಲ್ಲಿ ಈ ತರದ್ದು ಪರಿಸ್ಥಿತಿ ಬಂದಾಗ ಏನೇನ್ ಮಾಡ್ತೀವಿ ನಾವು? ಈಗ ನಂಗೆ ಟೆನ್ಷನ್ ಆಯ್ತು ಅಲ್ಲ, ಅಂದ್ರೆ ಇಂಡಿವಿಜುವಲಿ ಒಬ್ಬರಿಂದ ಒಬ್ರು ಬೇರೆ ಆಗತ್ತ. ಈಗ ಕೆಲವರು ಉಗುರು ಕಚ್ಚಕ್ ಶುರು ಮಾಡ್ತಾರೆ, ಇನ್ ಕೆಲವರು ಮುಖ ಎಲ್ಲ ಬೆವರಕ್ ಶುರು ಆಗತ್ತೆ, ಕೆಲವ್ರು ಎದ್ದು ವಾಕ್ ಮಾಡ್ತಾ ಬಿಡ್ತಾರೆ, ಕೆಲವರು ನಡ್ಕ ಶುರು ಆಗತ್ತೆ, ಕೆಲವರು ಸ್ಮೋಕ್ ಮಾಡ್ತಾರೆ, ಕೆಲವರು ಡ್ರಿಂಕ್ಸ್ ಮಾಡ್ತಾರೆ, ಕೆಲವರು ತರ ಪ್ರಾಬ್ಲಮ್ ಬರ್ತಿದ್ದಂಗೆ ಯಾರೋ ಒಬ್ರು ಅವ್ರ ಫ್ರೆಂಡ್ ಅಂತ ಇಟ್ಕೊಂಡಿರ್ತಾರೆ, ಅವ್ರಿಗೆ ಇಮಿಡಿಯೇಟ್ ಕಾಲ್ ಮಾಡ್ತಾರೆ, ಕೆಲವರು ತಿಂತಾರೆ, ಸ್ಟ್ರೆಸ್ ಹೀಟಿಂಗ್, ಅಲ್ವಾ? ಇದೆಲ್ಲ ಕೂಡ ಒಂದು ಘಟನೆ ಬಂತು, ಯಾವುದೋ ಒಂದು ಪರಿಸ್ಥಿತಿ ಬಂತು. ಆ ಟೈಮಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಫಸ್ಟ್ ಟೈಮ್ ನಾನು ಏನೋ ಒಂದ್ ಕೆಲಸ ಮಾಡಿರ್ತೀನಿ ಆ ಟೈಮಲ್ಲಿ. ಆಗ ನನಗೆ ಏನ್ ಫೀಲ್ ಕೊಡುತ್ತೆ ಅದು ಆ ಕೆಲಸ? ಪ್ಲೆಷರ್, ಕಂಫರ್ಟ್. ಅಂದ್ರೆ ಈಗ ನಾನು ಡ್ರಿಂಕ್ಸ್ ಮಾಡ್ದೆ ಅಥವಾ ಕಾಫಿ ಕುಡ್ದೆ, ಏನೋ ಮಾಡಿದ ತಕ್ಷಣ ಇಮಿಡಿಯೇಟ್ ನಮ್ಗೆ ಏನ್ ಅನ್ಸ್ಬಿಡುತ್ತೆ? ರಿಲೀಫ್ ಆಗತ್ತೆ, ಆಯ್ತಾ? ಈಗ ನಿಮ್ಗೆ ಇನ್ನೊಂದು ತಲೆನೋವು ಬಂದಾಗ, ಈಗ ತಲೆನೋವು ಬಂದ ತಕ್ಷಣ ತುಂಬಾ ಜನ ಕಾಫಿ ಕುಡಿತಾರೆ. ಈಗ ನೀವ್ ಹೇಳಿ, ತಲೆನೋವು ಬಂದ ತಕ್ಷಣ ಇಮಿಡಿಯೇಟ್ ಟ್ಯಾಬ್ಲೆಟ್ಸ್ ಹಾಕೊಂತಾರೆ ತುಂಬಾ ಜನ. ತಲೆನೋವು ಬಂದ ತಕ್ಷಣ ಟ್ಯಾಬ್ಲೆಟ್ಸ್ ಹಾಕೊಂಡ್ಬಿಡ್ತಾರೆ. ಅದು ಹೆಲ್ತ್ ಒಳ್ಳೇದಾ ಕೆಟ್ಟದ? ಟ್ಯಾಬ್ಲೆಟ್ ತಗೊಳ್ಳೋದು ಕೆಟ್ಟದ್ದು. ತಲೆನೋವು ಬರ್ತಿದ್ದಂಗೆ ಇಮಿಡಿಯೇಟ್ ಹಾಕೊಂಡ್ಬಿಡ್ತಾರೆ, ಕರೆಕ್ಟಾ? ಆದ್ರೆ ಯಾಕೆ ಹಾಕೊಳ್ತಾರೆ ಕೆಟ್ಟದ್ದು ಅಂತ ಗೊತ್ತಿದ್ರು? ಅವ್ರಿಗೆ ರಿಲೀಫ್ ಬೇಕು ಸದ್ಯಕ್ಕೆ. ಸದ್ಯಕ್ಕೆ ಆ ಕ್ಷಣಕ್ಕೆ ರಿಲೀಫ್ ಬೇಕು ಅಂತ. ಸೇಮ್ ಹ್ಯಾಬಿಟ್ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ, ಯಾವುದೋ ಒಂದು ಘಟನೆ ನಡೆದಾಗ ಆ ಟೈಮಲ್ಲಿ ನಾನು ಏನ್ ಮಾಡ್ತೀನಿ ಅಲ್ಲ, ನಾನು ಏನ್ ಆಕ್ಷನ್ ಮಾಡಿರ್ತೀನಿ ಅಲ್ಲ, ಅದು ನನಗೆ ಏನ್ ಫೀಲ್ ಕೊಡುತ್ತೆ ಅಲ್ವಾ?
ಇಮಿಡಿಯೇಟ್ ರಿಲ್ಯಾಕ್ಸ್ ಆಯ್ತು, ಇಮಿಡಿಯೇಟ್ ಅದಕ್ಕೆ ರೂಢಿ ರಿಲೀಫ್ ಆಯ್ತು, ಆಗ್ಬಿಟ್ಟಿರ್ತೀವಿ. ಅದು ರೂಢಿ ಆಗುತ್ತೆ. ಸೊ ನನ್ನ ಬಾಡಿ ಏನ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ, ನನ್ಗೆ ಟೆನ್ಷನ್ ಆದ ತಕ್ಷಣ ನಾನು ಡ್ರಿಂಕ್ಸ್ ಮಾಡ್ಬೇಕು, ನಂಗೆ ತುಂಬಾ ಪ್ರೆಷರ್ ಆಗ್ತಾ ಇದೆ, ನಾನು ಕಾಫಿ ಕುಡಿಬೇಕು, ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ, ನಾನು ಇವ್ರಿಗೆ ಫೋನ್ ಮಾಡಿ ಮಾತಾಡ್ಬೇಕು, ಸೊ ಇವ್ರಿದ್ರೆ ನನ್ ಕಂಫರ್ಟ್ ಝೋನ್, ಇವ್ರಿದ್ರೆ ನಂಗೆ ಭಯ ಆಗಲ್ಲ, ಈ ತರ ಡಿಪೆಂಡ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾವ್ದ್ರ ಮೇಲಾದ್ರೂ ಡಿಪೆಂಡ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದು ಡ್ರಿಂಕ್ಸ್ ಆಗ್ಬೋದು, ಪೀಪಲ್ ಆಗ್ಬೋದು, ಎಲ್ಲಾದ್ರೂ. ಇದು ಇವಾಗ ನಮ್ಗೆ ರಿಲೀಫ್ ಆಗಕ್, ಆ ಕ್ಷಣದಲ್ಲಿ ರಿಲೀಫ್ ಕೊಡ್ತಲ್ಲ, ಸೊ ಬಾಡಿ ಇವಾಗ ಡಿಫಾಲ್ಟ್ ಆಗಿ ನಿಮ್ಗೆ ಯಾವುದೇ ಸಿಚುಯೇಷನ್ ಬರ್ಲಿ ನಿಮ್ಮನ್ನ ಅದನ್ನೇ ಮಾಡೋ ಹಾಗೆ ಮಾಡುತ್ತೆ, ಬಿಕಾಸ್ ನೀವು ಫೀಲ್ ಮಾಡಿದ್ರಿ. ಓಕೆ, ಉದಾಹರಣೆಗೆ ನಮ್ಮ ಹಳೆ ಮನೆಯಲ್ಲಿ ಒಂದು ಬಹಳಷ್ಟು ವರ್ಷ ಒಬ್ರು ಕೆಲ್ಸಕ್ಕೆ ಬರ್ತಿದ್ರು. ಅವರು ಬಟ್ಟೆ ಒಗಿಬೇಕಾದ್ರೆ ವಾಷಿಂಗ್ ಮೆಷಿನ್ ಹಾಕ್ಬೇಕು, ಕೆಲವು ಕೈಯಲ್ಲಿ ಒಗಿತಿದ್ರು. ಕೆಲವೊಂದ್ ಸಾರಿ ಅವ್ರ ಮನೇಲಿ ಏನಾದ್ರು ಜಗಳ ಮಾಡ್ಕೊಂಬಂದ್ರೆ ಅಥವಾ ಏನಾದ್ರು ಸಮಸ್ಯೆ ಇದ್ದಾಗೆಲ್ಲ ಬಟ್ಟೆನ ಜೋರಾಗಿ ಒಗಿಯೋರು, ಬೇಕು ಅಂತಾನೆ. ಯಾವತ್ತು ಬರ್ದೇ ಇರೋದು ಅವತ್ ಮಾತ್ರ ಸೌಂಡ್ ಜಾಸ್ತಿ ಬರೋದು. ಅಂದ್ರೆ ಇದು ಹವ್ಯಾಸ ತರ ಪ್ರಾಕ್ಟೀಸ್. ಅಂದ್ರೆ ನಾವೇನ್ ಮಾಡ್ತೀವಿ, ಏನಾದ್ರೂ ಒಂದು ಘಟನೆ ನಡೆದಾಗ ನಮ್ಗ ಅದನ್ನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ ಅಂದಾಗ ಕೈಯಕ್ ಸಿಗೋದನ್ನ ಹೊಡೆದಾಕ್ಬಿಡೋದು, ಅಥವಾ ಬೇರೆ ಯಾರಿಗೋ ಹೊಡೆಯೋದು, ಕೋಪ ಮಾಡ್ಕೊಳ್ಳೋದು, ಕಿರ್ಚಾಡೋದು, ಕೂಗಾಡೋದು, ಸ್ಟ್ರೆಸ್ ಈಟಿಂಗ್, ಇವೆಲ್ಲ ಕೂಡ ಆ ಕ್ಷಣಕ್ಕೆ ನನ್ಗೆ ರಿಲೀಫ್ ಬೇಕು. ಹೇಗೆ ರಿಲೀಫ್ ಮಾಡ್ಕೋಬೇಕು ಅಂತ ನನಗ್ ಗೊತ್ತಿಲ್ಲ. ಅದಕ್ಕೆ ಆ ಟೈಮಲ್ಲಿ ಹೇಗೇಗೋ ರಿಲೀಫ್ ಸಿಗತ್ತೆ ಅಂತ ಮಾಡಿರ್ತೀನಲ್ಲ, ಅದು ನನ್ನ ಸಬ್ ಕಾನ್ಶಿಯಸ್ ಫೀಲ್ ಮಾಡುತ್ತೆ. ಹೇಗೇನ್ ಸಬ್ ಕಾನ್ಶಿಯಸ್ಗೆ ಹೇಗ್ ಕುತ್ಕೊಳ್ಳುತ್ತೆ ಅಂತ ಒಂದ್ ಹೇಳ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ, ಹ್ಯಾಬಿಟ್ ಹೆಂಗ್ ಫಾರ್ಮ್ ಆಗುತ್ತೆ. ಈಗ ನೀವ್ ಏನೋ ಒಂದ್ ಕೆಲ್ಸ ಮಾಡಿದಾಗ ಆ ಒಂದು ಪರಿಸ್ಥಿತಿಲಿ ಏನೋ ಒಂದು ಆಕ್ಷನ್ ಮಾಡ್ತೀರಾ ನೀವು, ಆ ಆಕ್ಷನ್ ನಿಮ್ಗೆ ಫೀಲ್ ಕೊಡುತ್ತೆ ಅಲ್ವಾ? ಮೊದಲನೇ ಸಾರಿಗ ಫಸ್ಟ್ ಟೈಮ್ ನಿಮಗೊಂದು ಫೀಲ್ ಕೊಡುತ್ತೆ, ಇದ್ ಮಾಡಿದಾಗ ನನ್ಗೆ ಹಿಂಗ್ ರಿಲೀಫ್ ಆಯ್ತು ಅಂತ ಒಂದು ಫೀಲ್ ಕೊಡುತ್ತೆ. ಆ ಫೀಲ್ ಅನ್ನ ಸಬ್ ಕಾನ್ಶಿಯಸ್ ಅಟ್ರಾಕ್ಟ್ ಮಾಡುತ್ತೆ. ಓಕೆ, ಈಗ ಉದಾಹರಣೆಗೆ ನನ್ನ ಆಫೀಸಲ್ಲೇನೋ ದೊಡ್ಡ ಜಗಳ ಆಯ್ತು. ನಾನು ಆಫೀಸ್ಗೆ ಸೇರ್ಕೊಂಡಂತ ಮೊದಲನೇ ದಿನ ಸಿಕ್ಕಾಪಟ್ಟೆ ದೊಡ್ಡ ಜಗಳ ಆಯ್ತು. ನನ್ಗೆ ಅಲ್ಲಿ ತನಕ ಕಾಫಿ ಕುಡಿಯೋ ಅಭ್ಯಾಸನೇ ಇಲ್ಲ ಅಂತ ಇಟ್ಕೊಡಿ. ಅವತ್ ಜಗಳ ಆದ ತಕ್ಷಣ ಏನೋ ಸಡನ್ ಆಗಿ ತಂದು ಕೊಟ್ರು, ಒಂದ್ ಕಾಫಿ ಕುಡಿದೆ. ಕುಡಿದ ತಕ್ಷಣ ಒಂದ್ ನಿಮಿಷಕ್ಕೆ ಏನೋ ರಿಲೀಫ್ ಆಯ್ತು ಅಂದಾಗ ನಾನ್ ನೆಕ್ಸ್ಟ್ ಟೈಮ್ ಜಗಳ ಆದಾಗೆಲ್ಲ ಕಾಫಿ ಕುಡಿತೀನಿ. ಅದಕ್ಕೇನೆ ನೀವು ಯಾರನ್ನಾದ್ರೂ ಕೇಳಿ, ನೀವ್ ಇವಾಗ ಚೆನ್ನಾಗಿ ಯಾರಾದ್ರೂ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿರೋರ್ನ ಕೇಳಿ, ಯಾಕೆ ಕುಡಿತೀಯಾ ಅಂದ್ರೆ ಅವರು ಯಾವಾಗ ಎಮೋಷನಲಿ ಇಂಬ್ಯಾಲೆನ್ಸ್ ಮಾಡಕ್ ಆಗಲ್ಲ ಅವಾಗೆಲ್ಲ ಕುಡ್ದು ಅಭ್ಯಾಸ ಮಾಡ್ಕೊಂಡು ಡೈಲಿ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಡೈಲಿ ಇದನ್ನ ಕುಡಿದ್ರೆ ನಾನು ಬ್ಯಾಲೆನ್ಸ್ಡ್ ಆಗಿರ್ತೀನಿ ಅಂತ. ಸೊ ಈ ತರದ್ ಏನೇನು ಅಂದ್ರೆ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಧೂಮಪಾನ ಮಾಡೋದು, ಮದ್ಯಪಾನ, ಇವೆಲ್ಲ ಕೆಟ್ಟದ್ದು. ಜಂಕ್ ಫುಡ್ಸ್, ಕೆಲವರು ಟಿವಿ ನೋಡ್ಕೊಂಡು ತಿನ್ನೋದು, ನಿದ್ದೆ ಮಾಡೋದು, ಮೊಬೈಲ್ ಸ್ಕ್ರಾಲ್ ಮಾಡೋದು. ಮೊಬೈಲ್ ಸ್ಕ್ರಾಲ್ ಮಾಡೋದು ನೈಟ್ 2 ಗಂಟೆ ಆದ್ರೂ ಹಿಂಗ್ ಮಾಡ್ತಾನೆ ಇರ್ತೀವಿ. ಯಾಕೆ ಅಂತಾನೆ ಗೊತ್ತಿರಲ್ಲ ನಮ್ಗೆ. ನಮ್ಗೆ ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಬರ್ದೇ ಇದ್ದಾಗ ಏನ್ ಮಾಡ್ಲಿ ಅಂತ ಓಡ್ತಾ ಇರುತ್ತೆ. ಇದೊಂದ್ ಘಟನೆ ಅಂತ ತಗೊಳ್ಳೋಣ. ಈಗ ನಂಗೆ ನಿದ್ದೆ ಬರ್ತಾ ಇಲ್ಲ, ನಾನ್ ನಿದ್ದೆ ಬರ್ತಿಲ್ಲ, ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಓಕೆ, ಮೂವಿ ನೋಡೋಣ ನಿದ್ದೆ ಬರೋ ತನಕ ಅಂತ ಮೂವಿ ಸ್ಟಾರ್ಟ್ ಮಾಡ್ದೆ. ಫಸ್ಟ್ ದಿನ ನಂಗೆ ಒಂಥರ ಓಕೆ ಚೆನ್ನಾಗಿದೆ ಅಲ್ಲ ಇದು ಅಂತ ಫೀಲ್ ಆಯ್ತು. ನನ್ ಸಬ್ ಕಾನ್ಶಿಯಸ್ಗೆ ನೀನ್ ಡೈವರ್ಟ್ ಮಾಡ್ಕೊಂಡೆ ಅಂತ ಸಬ್ ಕಾನ್ಶಿಯಸ್ ಫೀಲ್ ಕೊಟ್ಟೆ. ಈಗ ಡೈಲಿ ನನ್ಗೆ ನಿದ್ದೆ ಬರ್ದೇ ಇದ್ದಾಗ ಒಂದ್ ಮೂವಿ ನೋಡಿದ್ರೆ ನಿದ್ದೆ ಬರುತ್ತೆ, ಮೊಬೈಲ್ ಸ್ಕ್ರಾಲ್ ಮಾಡ್ತಾ ನಿದ್ದೆ ಬರುತ್ತೆ. ಕೆಲವರು ಓಕೆ ನಿದ್ದೆ ಬರ್ತಾ ಇಲ್ಲ, ಬುಕ್ ಓದೋಣ. ಓಕೆ, ಬುಕ್ ಓದಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೆ ಬರಲ್ಲ, ಅವಾಗ ಬುಕ್ ಓದಿದ್ರೇನೆ ನಿದ್ದೆ ಬರುತ್ತೆ. ಹಿಂಗೆ ಪ್ರಾಕ್ಟೀಸ್ ಆಗಿ ನನ್ನ ಸಬ್ ಕಾನ್ಶಿಯಸ್ ಆ ಟೈಮಿಗೆ ನಮ್ಮ ಹತ್ರ ನಮಗೆ ಗೊತ್ತಿಲ್ಲದೆ ಆ ಕೆಲಸಗಳನ್ನ ಮಾಡಿಸುತ್ತೆ. ನಾನು ಆಗ್ಲೇ ಸೊಳ್ಳೆ ಎಕ್ಸಾಂಪಲ್ ಕೊಟ್ನಲ್ಲ, ಸೊಳ್ಳೆ ಕಚ್ಚಿದಾಗ ಆ ಚುಚ್ಚಿದಾಗ ನಮಗೊಂದು ಪೇನ್ ಆಗುತ್ತೆ. ಸೊಳ್ಳೆ ಬಂದ್ ಕೂತಿದ್ದು ಘಟನೆ, ಓಕೆ, ಅದು ಚುಚ್ಚಿದಾಗ ನಂಗೆ ಪೇನ್ ಆಯ್ತಲ್ವಾ. ಸೊ ಆಗ ನಾನು ಇಮಿಡಿಯೇಟ್ ಏನ್ ಮಾಡ್ದೆ, ಅಲ್ಲಿಗೆ ಹೊಡೆದೆ, ಅದು ಆಕ್ಷನ್. ಅದಾದಾಗ ಏನಾಯ್ತು, ಸೊಳ್ಳೆ ಎಸ್ಕೇಪ್ ಆಯ್ತು, ನನ್ಗಲ್ಲಿ ಪೇನ್ ಕಡಿಮೆ ಆಯ್ತು. ಓಕೆನಾ, ಅದು ಫೀಲ್ ಆಯ್ತು ನನ್ಗೆ, ಇನ್ ಮುಂದೆ ಸೊಳ್ಳೆ ಕೂತಾಗ ಹಿಂಗ್ ಹೊಡಿಬೇಕು ಅಂತ ಫಸ್ಟ್ ಟೈಮ್. ಈಗ ನೋಡಿ, ಪುಟ್ಟ ಮಕ್ಳಿಗೆ ಸೊಳ್ಳೆ ಕಚ್ಚುತ್ತಿದ್ರೆ ಹೊಡ್ಕೊಳತ್ತಾ? ಸುಮ್ನೆ ಇರುತ್ತೆ, ಯಾರಾದ್ರೂ ಬಂದು ಹೊಡಿಬೇಕಷ್ಟೇ. ಅದಕ್ಕೆ ಪಾಪ ಮಕ್ಳುಗಳಿಗೆ ಸರಿಯಾಗಿ ನೋಡ್ಲಿಲ್ಲ ಅಂದ್ರೆ ಮುಖದಲ್ಲೆಲ್ಲ ಸೊಳ್ಳೆ ಕಚ್ಚಿರೋ ಮಾರ್ಕ್ ಇರುತ್ತೆ. ಯಾಕಂದ್ರೆ ಅವಕ್ಕೆ ಹೊಡ್ಕೊಳಕ್ ಗೊತ್ತಾಗಲ್ಲ, ಏನೋ ಕಚ್ಚುತ್ತಿದೆ ಅಂತ ಗೊತ್ತಾಗತ್ತೆ, ಅಳು ಬರುತ್ತೆ. ಈ ಅಳೋದು ಕೂಡ ಹೆಂಗ್ ಹ್ಯಾಬಿಟ್ ಆಗುತ್ತೆ ಅಂದ್ರೆ, ಯಾರಾದ್ರೂ ನೋವು ಮಾಡು, ಅಳು ಬಂತು ನನ್ಗೆ, ಅಳೋದೊಂದು ಹ್ಯಾಬಿಟ್ ಆಗುತ್ತೆ. ದುಃಖ ಮಾಡ್ಕೊಳ್ಳೋದು, ಊಟ ಬಿಡೋದು, ಡೋರ್ ಡಬ್ ಅಂತ ಹಾಕೊಳ್ಳೋದು, ಲಾಂಗ್ ಡ್ರೈವ್ ಹೋಗ್ಬಿಡೋದು, ಹಿಂಗ್ ಮಾಡಿ ನನ್ ಸಬ್ ಕಾನ್ಶಿಯಸ್ ಯಾವಾಗಾದ್ರೂ ಇಂಥ ಪರಿಸ್ಥಿತಿ ಬಂದಾಗ ಅದರಿಂದ ಎಸ್ಕೇಪ್ ಆಗಕ್ಕೆ ಈ ಫೀಲ್ ಚೆನ್ನಾಗಿದೆ ಅಂತ ಅನ್ಕೊಂಡು ಹ್ಯಾಬಿಟ್ಸ್ ಫಾರ್ಮ್ ಆಗುತ್ತೆ. ಓಕೆ, ಈಗ ನಾನಾಗ್ಲಿ ಅಮ್ಮಂದೇ ಉದಾಹರಣೆ ಕೊಟ್ಟೆ. ಅಮ್ಮ ಪ್ರತಿದಿನ ಎಷ್ಟೊತ್ತಿಗೆ ರಾತ್ರಿ ಎದ್ದಿದ್ರು ಕೂಡ ಮಲಗಿದ್ರೆ ಬೆಳಗ್ಗೆ 6 ಗಂಟೆಗೆಲ್ಲ ಎದ್ದು ಬಿಡ್ತಾರೆ, ಕರೆಕ್ಟ್ ಆ ಟೈಮ್ಗೆ ಎದ್ದು ಹೇಳ್ತಾರೆ. ಸೊ ಇದು ಒಳ್ಳೆ ಅಭ್ಯಾಸ. ಓಕೆ,
ಈಗ ಕೆಲವರು 10 ಗಂಟೆಗೆ ಎದ್ದೇಳ್ತಾರೆ, ಹ್ಮ್. ಕೆಲವರು 12 ಗಂಟೆಗೆ ಎದ್ದೇಳ್ತಾರೆ, ಹ್ಮ್. ಕೆಲವರು ಯಾವಾಗ್ಲೋ ಎದ್ದೇಳ್ತಾರೆ. ಹ್ಮ್. ಈ ನಿದ್ದೆ ವಿಚಾರವಾಗಿ ಪ್ರಾಕ್ಟೀಸ್ ಸರಿ ಇರಲ್ಲ. ಹ್ಮ್. ಈ ತರದ ಸರಿಯಾದಂತ ಅಭ್ಯಾಸಗಳು ಹ್ಮ್. ಲೈಫಲ್ಲಿ ರೂಢಿಸ್ಕೊಂಡಿಲ್ಲ ಅಂದ್ರೆ ಹ್ಮ್. ಇದು ಜೀವನಕ್ಕೆ ಹೆಂಗೆ ಎಫೆಕ್ಟ್ ಆಗುತ್ತೆ? ತುಂಬಾ ಒಳ್ಳೆ ಪ್ರಶ್ನೆ. ಅಂಡ್ ನಾನು ಆಗ್ಲೇ ಹೇಳ್ದೆ ನಿಮ್ಗೆ, ಎಲ್ರೂ ಏನ್ ಅನ್ಕೊಂಡಿದ್ದಾರೆ, ನಾರ್ಮಲಿ ಎಲ್ಲ ಹೇಗ್ ಅನ್ಕೊಂಡಿದ್ದಾರೆ ಅಂದ್ರೆ, ಓಕೆ ಫಿಸಿಕಲಿ ನಮಗ್ ಗೊತ್ತಿರೋ ಹಾಗೆ ನೀವ್ ಹೇಳಿದ್ರಲ್ಲ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ ಹ್ಯಾಬಿಟ್ಸ್ ಅಲ್ವಾ ಇದೆಲ್ಲ ಅಂತ ಕೇಳಿದ್ರಿ ಅಲ್ವಾ, ಹಂಗೆ ಬೆಳಗ್ಗೆ ಎದ್ದೊಳೋದು, ಬೇಗ ಎದ್ದೊಳೋದು, ನೀರ್ ಕುಡಿಯೋದು, ಎಕ್ಸಸೈಸ್ ಮಾಡೋದು, ಆಮೇಲೆ ಹೆಲ್ದಿ ಫುಡ್ ತಿನ್ನೋದು, ಬುಕ್ ಓದೋದು, ಇವೆಲ್ಲ ಗುಡ್ ಹ್ಯಾಬಿಟ್ ಅಂತ ಅನ್ಕೊಂಡಿದ್ದಾರೆ. ಆಯ್ತಾ? ಈಗ ನಾವು ನೋಡೋಣ, ನೀವ್ ಹೇಳಿದ್ರಲ್ಲ ಏನ್ ಎಫೆಕ್ಟ್ ಆಗುತ್ತೆ ಅಂತ. ಇನ್ ಕೇಸ್ ಪಾಸಿಟಿವ್ ಹ್ಯಾಬಿಟ್ಸ್, ನೆಗೆಟಿವ್ ಹ್ಯಾಬಿಟ್ಸ್ ಅಂತ ಮಾತಾಡೋಣ ನಾವು ಇವಾಗಿಂದ. ಪಾಸಿಟಿವ್ ಹ್ಯಾಬಿಟ್ಸ್, ನೆಗೆಟಿವ್ ಹ್ಯಾಬಿಟ್ ಅಂತ ಮಾತಾಡೋಣ. ಅಂದ್ರೆ ಕನ್ನಡದಲ್ಲಿ ಸಕಾರಾತ್ಮಕ, ನಕಾರಾತ್ಮಕ, ಒಳ್ಳೇದು ಕೆಟ್ಟದ್ದು. ಓಕೆ, ಸೊ ಇದು ಗುಡ್ ಬ್ಯಾಡ್ ಬೇಡ, ಎನರ್ಜಿ ಲೆವೆಲ್ ಅಲ್ಲಿ ಮಾತಾಡೋಣ. ಈಗ ನಾವು ನೆಗೆಟಿವ್ ಹ್ಯಾಬಿಟ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀವಿ ಅಂತ ಅನ್ಕೊಳ್ಳಿ. ನೀವೇನ್ ಕೇಳಿದ್ರಿ, ಪಾಸಿಟಿವ್ ಹ್ಯಾಬಿಟ್ಸ್ ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಏನ್ ಎಫೆಕ್ಟ್ ಆಗುತ್ತೆ ಅಂತ. ಇಡೀ ಲೈಫ್ಗೆ ಹೆಂಗ್ ಎಫೆಕ್ಟ್ ಆಗುತ್ತೆ ಅಂದ್ರೆ, ಇದಕ್ಕೆ ನಾನು 4 ಆನ್ಸರ್ ಅಲ್ಲಿ ನಾವು ನೋಡೋದಾದ್ರೆ, ಅಂದ್ರೆ 4 ಹಂತದಲ್ಲಿ ನೋಡ್ತೀವಿ. ಅಂದ್ರೆ ಹ್ಯಾಬಿಟ್ ಅಂದ್ರೆ ಬರೀ ಫಿಸಿಕಲಿ ನಾವು ಅನ್ಕೊಂಡಿರೋ ಹ್ಯಾಬಿಟ್ಸ್ ಮಾತ್ರ ಅಲ್ಲ, ಮೆಂಟಲಿ ಕೆಲವೊಂದು ಹ್ಯಾಬಿಟ್ಸ್ ಇದೆ, ಮಾನಸಿಕವಾಗಿ ಕೆಲವೊಂದು ಅಭ್ಯಾಸಗಳನ್ನ ಮಾಡ್ಬೇಕು ನಾವು, ಭಾವನಾತ್ಮಕವಾಗಿ ಕೆಲವೊಂದು ಅಭ್ಯಾಸಗಳನ್ನ ಮಾಡ್ಬೇಕು, ಅಂಡ್ ದೈಹಿಕವಾಗಿ ಕೆಲವು ಅಭ್ಯಾಸಗಳನ್ನ ಮಾಡ್ಬೇಕು. ಅಂಡ್ ತುಂಬಾ ಇಂಪಾರ್ಟೆಂಟ್, ಆಗ್ಲೇ ಹೇಳಿದ್ನಲ್ಲ, ನಮ್ಮ ಆತ್ಮವನ್ನ ಅಭಿವೃದ್ಧಿ ಮಾಡುತ್ತೆ ನಮ್ಮ ಅಭ್ಯಾಸ ಅಂತ, ಕೆಲವೊಂದು ಆಧ್ಯಾತ್ಮಿಕ ಅಭ್ಯಾಸಗಳನ್ನ ಮಾಡ್ಬೇಕು. ಆಗ ನನ್ನ ಲೈಫು ಅಲೈನ್ ಆಗಿರುತ್ತೆ ಎಲ್ಲಾ ಕ್ಷೇತ್ರದಲ್ಲೂ. ಇನ್ ಕೇಸ್ ಆ ಅಭ್ಯಾಸಗಳಿಲ್ಲ ಅಂದ್ರೆ ಏನ್ ಎಫೆಕ್ಟ್ ಆಗುತ್ತೆ ಅಂದ್ರೆ, ಈಗ ನೀವೇ ನೋಡಿ, ನಿಮ್ಗೆ ಇಷ್ಟು ವರ್ಷ ನೋಡಿರೋದು ಪೀಪಲ್ದು, ಅಥವಾ ಇಲ್ಲಿ ಪ್ರಶ್ನೆ ಕೇಳಿದಾಗ ತುಂಬಾ ಜನ ಅವ್ರು ನೋಡ್ಕೋಬಹುದು, ಮಾಡ್ಕೊಳ್ತಾರೆ ತುಂಬಾ ಜನ. ಓಕೆ, ಅವ್ರನ್ನ ನೀವೇನಾದ್ರು, ನಾನು ಆತ್ಮಕ್ಕೆ ಹತ್ಯೆ ಅಂತ ಒಂದು ಆರ್ಟಿಕಲ್ ಬರ್ದಿದ್ದೆ, ಯಾರು ನಮ್ಮ ರಿಲೇಟಿವ್ ಒಬ್ರು ಸೈಡ್ ಮಾಡ್ಕೊಂಡಾಗ ತುಂಬಾ ಪ್ರಶ್ನೆ ಕಾಡಕ್ ಸ್ಟಾರ್ಟ್ ಆಯ್ತು. ಆ ಮೂಮೆಂಟ್ ಅಲ್ಲಿ ಯಾಕೆ ಸಾಯ್ಬೇಕು ಅನ್ಸುತ್ತೆ, ಯಾಕೆ ಜನ ಈ ತರ ಡಿಸಿಷನ್ ತಗೊಳ್ತಾರೆ, ಓಕೆ ಇದು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ವಾ ಅಂತ. ನಾನು ಅದಕ್ಕೆ ರಿಲೇಟೆಡ್ ರೀಸೆಂಟ್ ಆಗಿ ನನ್ಗೆ ಗೊತ್ತಿರೋರು ಇನ್ನೊಬ್ರು ಕೂಡ ಹ್ಯಾಂಗ್ ಮಾಡ್ಕೊಂಡ್ರು, ತುಂಬಾ ಹತ್ರದಲ್ಲಿರೋರು. ಸೊ ಓಕೆ, ನಾವಾದ್ರೂ ಇದ್ವಿ, ಒಂದು ನಮ್ ಜೊತೆ ಆದ್ರೂ ಹೇಳ್ಕೋಬಹುದಿತ್ತು ಅನ್ನೋದು ಬಂತು ನಮ್ಗೆ ತುಂಬಾ ತಲೆಯಲ್ಲಿ. ಬಟ್ ಓಕೆ ಫೈನ್, ನನ್ಗೆ ಅರ್ಥ ಆಗಿದ್ದೇನಂದ್ರೆ, ಅವರು ಹ್ಯಾಂಗ್ ಎಲ್ಲ ಆದ್ಮೇಲೆ ಯಾಕೆ ಅವರು ಹೋದ್ರು ಅನ್ನೋದಕ್ಕಿಂತ ಅವ್ರು ಹೇಗೆ ಇಷ್ಟ ದಿನ ಬದುಕಿದ್ರು ಅಂತ ನಾನು ಸ್ವಲ್ಪ ಮಾತಾಡ್ದೆ, ಅವ್ರ ಬಗ್ಗೆ ತಿಳ್ಕೊಂಡೆ. ಅಂದ್ರೆ ಯಾಕೆ ಹೋದ್ರು, ಏನ್ ಪ್ರಾಬ್ಲಮ್ ಇಂದ ಅವ್ರು ಹೋದ್ರು ಅಂತ ನಾನು ಕೇಳಲಿಲ್ಲ. ಈ 1 ವರ್ಷದ ಹಿಂದೆ ಅವ್ರು ಏನ್ ಅಭ್ಯಾಸಗಳನ್ನ ರೂಢಿಸ್ಕೊಂಡಿದ್ರು ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂತ ಕೇಳ್ದೆ ಅವ್ರ ಫ್ಯಾಮಿಲಿನ. ಓಕೆ, ಅವರಲ್ಲಿ ಸಾಕಷ್ಟು ನೆಗೆಟಿವ್ ಅಭ್ಯಾಸಗಳನ್ನ ರೂಢಿಸ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದೆ, ನಾನು ಆಗ್ಲೇ ಹೇಳಿದ್ನಲ್ಲ, ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇದ್ದಾಗ ಯಾವುದೋ ಒಂದು ಹ್ಯಾಬಿಟ್ಸ್ ನಮ್ಗೆ ಆ ಟೈಮಲ್ಲಿ ನಮ್ಗೆ ರಿಲೀಫ್ ಕೊಡುತ್ತೆ ಅನ್ಬಿಟ್ಟು ಪಾಪ ಹ್ಯಾಬಿಟ್ಸ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಸಬ್ ಕಾನ್ಶಿಯಸ್ ಕುತ್ಕೊಂಡ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ಹೆಚ್ಚು ನಿದ್ದೆ ಮಾಡೋದು. ಅಲ್ಲ, ಈಗ ಇಫ್ ಯರ್ ಓಕೆ, ಈಗ ನೀವು ಅವ್ರ ಬಗ್ಗೆ ಮಾತಾಡ್ತಿದ್ರು, ಅವರು ಕಳೆದ 1 ವರ್ಷದಲ್ಲಿ ರೂಢಿ ಮಾಡ್ಕೊಂಡಿದ್ದು ಈಗ ನೀವು ತಿಳ್ಕೊಂಡ್ರಿ ಅಂತ, ಅದು ಹೇಳ್ಬೋದಾ ಏನು? ಅದೇ ಹೇಳ್ತಾ ಇದ್ದೀನಿ. ಅಂದ್ರೆ ತುಂಬಾ ನಿದ್ದೆ ಮಾಡೋದು, ಆಮೇಲೆ ಲೈಕ್ ಒಬ್ರೇ ಒಂಟಿಯಾಗಿರೋದು, ಎಲ್ಲೂ ಆಚೆ ಹೋಗದೆ ಇರೋದು, ಹೊರಗಡೆ ಹೋದ್ರೆ ಲೈಕ್ ಫ್ರೆಂಡ್ಸ್ ಜೊತೆ ಎಲ್ಲ ಮಿಂಗಲ್ ಆಗದೆ ಇರೋದು, ಅಂದ್ರೆ ಸೋಷಲೈಸ್ ಹ್ಯಾಬಿಟ್ ಅಲ್ಲಿ ಸೋಷಲ್ ಆಗೋದು ಅಂದ್ರೆ ಸಾಮಾಜಿಕವಾಗಿ ನಾವು ತೊಡಗಿಸ್ಕೊಳ್ಳೋದು ಕೂಡ ಒಂದು ಒಳ್ಳೆ ಹ್ಯಾಬಿಟ್. ನಾವು ಒಳ್ಳೊಳ್ಳೆ ಪೀಪಲ್ ಜೊತೆ ಯಾವಾಗ್ಲೂ ಬೆರಿತಿರ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಪಾಸಿಟಿವ್ ಕಮ್ಯುನಿಟಿ ಜೊತೆಗೆ ದಯವಿಟ್ಟು ಇರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆ ಅಂದ್ರೆ ಆ ತರದ ಒಂದು ಕಮ್ಯುನಿಟಿಯಲ್ಲಿ ಇದ್ದಾಗ ನಿಮ್ಗೆ ಆ ಯೋಚನೆ ಕೂಡ ಬರಲ್ಲ. ಯಾಕಂದ್ರೆ ಆ ವೈಬ್ರೇಷನ್ಸ್ ಬಿಡಲ್ಲ ನಿಮ್ಗೆ ಅದನ್ನ ಯೋಚನೆ ಮಾಡಕ್ಕೆ. ನಿಮ್ಗೆ ಹಂಗ ಅನ್ಸಿದ್ರು ಕೂಡ 4 ಜನ ಆ ಪಾಸಿಟಿವ್ ಆಗಿ ಮಾತಾಡೋರ್ ಜೊತೆಲಿ ಇದ್ಬಿಟ್ರೆ ನೀವು ಆಟೋಮೆಟಿಕ್ ಆಗಿ ಎನರ್ಜೈಸ್ ಆಗ್ಬಿಡ್ತೀರಾ. ನಾವೇನ್ ಮಾಡ್ತೀವಿ, ಬರೀ ನಮ್ಮ ಹಾಗೇನೆ ಜೀವನದಲ್ಲಿ ದುಃಖದಲ್ಲಿರೋರ್ ಜೊತೆಗೇನೆ ಕುತ್ಕೊಂಡಿರ್ತೀವಿ. ನಾವೇ ಆಲ್ರೆಡಿ ಸುಸ್ತಾಗಿದ್ದೀವಿ, ಇನ್ನ ಸುಸ್ತಾಗಿರೋರ್ನೆಲ್ಲ ಎತ್ಕೊಂಡು ಹೋದ್ರೆ ಇನ್ನೆಷ್ಟು ಸುಸ್ತಾಗ್ಬೋದು. ಅಂದ್ರೆ ಈ ಹ್ಯಾಬಿಟ್ಸ್ ಗಳು ಹೆಂಗೆ ನಮ್ ಲೈಫ್ಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ, ಈಗ ತುಂಬಾ ಜನ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ನಿಮ್ಗೆ ಗೊತ್ತಿದೆ, ಕರೆಕ್ಟಾ? ತುಂಬಾ ಜನ ಇದು ಸುಳ್ಳು, ಇದು ನಿಜ ಅನ್ಬೋದು. ನಾನು ಇದು ರೈಟ್, ಇದು ರಾಂಗ್, ಇದು ಸುಳ್ಳು, ನಿಜ ಅಂತ ಹೇಳಿ ಅವ್ರವ್ರಿಗೆ ಬಿಟ್ಟಿದ್ದು. ಆದ್ರೆ ಬ್ಲಾಕ್ ಮ್ಯಾಜಿಕ್ ಯಾರ ಮೇಲೆ ಆಗುತ್ತೆ, ನಾವು ಇದ್ರ ಬಗ್ಗೆ ಯಾವತ್ತಾದ್ರೂ ಇನ್ನೊಂದು ಎಪಿಸೋಡ್ ಅಲ್ಲಿ ಮಾತಾಡೋಣ ಕಂಪ್ಲೀಟ್ ಅದ್ರ ಬಗ್ಗೆನೆ. ಬಟ್ ಸಿಂಪಲ್ ಆಗಿ ಹೇಳಿರ್ತೀನಿ, ಬ್ಲಾಕ್ ಮ್ಯಾಜಿಕ್ ಯಾರ ಮೇಲೆ ಆಗುತ್ತೆ, ನೆಗೆಟಿವ್ ಎನರ್ಜಿ ಯಾರ ಮೇಲೆ ಅಟ್ರಾಕ್ಟ್ ಆಗುತ್ತೆ, ಈವಿಲ್ ಸ್ಪಿರಿಟ್ಸ್ ಯಾರ ಮೇಲೆ ಬರುತ್ತೆ, ಆಮೇಲೆ ದೃಷ್ಟಿ ದೋಷಗಳು ಯಾರ ಮೇಲೆ ಆಗುತ್ತೆ,
ಸಾಮಾನ್ಯವಾಗಿ ಬೆಳಿತಿರೋರೆಲ್ಲರ ಮೇಲೂ ಆಗತ್ತೆ, ಅಥವಾ ಜೊತೆಲಿರೋರೆ ಅವರ ಏಳಿಗೆನ ಬಯಸಕ್ಕಾಗದೆ ಮಾಡ್ತಾರೆ. ಇದೆಲ್ಲ ಒಂದ್ ಸೈಡ್ ಅಲ್ಲಿ ಇಟ್ರು ಕೂಡ ಆ ಎಫೆಕ್ಟ್ ನಮ್ಮ ಮೇಲೆ ಆಗ್ತಾ ಇದೆ ಅಂದ್ರೆ ಓಕೆ, ನಮ್ಮ ಎನರ್ಜಿ ಲೋ ಇದೆ ಅಂತ ಅರ್ಥ. ನಾವು ಲೋ ಫ್ರೀಕ್ವೆನ್ಸಿಯಲ್ಲಿ ಇದೀವಿ, ಸೊ ದಟ್ ಅದು ಬೇಗ ನನಗೆ ಅಟ್ರಾಕ್ಟ್ ಆಗ್ತಾ ಇದೆ. ಓಕೆನಾ? ಈಗ ದೈವ ಶಕ್ತಿ ಅಂದ್ರೆ ದೇವ್ರ ಶಕ್ತಿಯನ್ನ ನಾವು ಪಡ್ಕೊಬೇಕು ಅಂದ್ರೆ ನಾವು ಹೈ ಫ್ರೀಕ್ವೆನ್ಸಿಯಲ್ಲಿ ಇರ್ಬೇಕು. ಈಗ ನೀವೇ ಹೇಳಿ, ದೇವ್ರು ಯಾಕೆ ಕಾಣಿಸ್ಕೊಳ್ಳಲ್ಲ ಡೈರೆಕ್ಟ್ ಆಗಿ? ನಿಮಗೆ ಆ ದಮ್ ಇರಬೇಕು, ಹಾ, ವೈಬ್ರೇಷನ್ ತಡ್ಕೊಳ್ಬೇಕು ವೈಬ್ರೇಷನ್ ಅಟ್ಲೀಸ್ಟ್. ಅಲ್ವಾ? ಆದ್ರೆ ಇವತ್ತು ದೆವ್ವಗಳೆಲ್ಲ ಕಾಣಿಸ್ತಾ ಇದೆ, ಯಾಕೆ? ತುಂಬಾ ಜನಕ್ಕೆ. ಹೌದಲ್ಲ, ಕರೆಕ್ಟ್, ಯಾಕಂದ್ರೆ ನಮ್ಮ ಎನರ್ಜಿ ಅದಕ್ಕೆ ಮ್ಯಾಚ್ ಆಗಿದೆ. ಅವ್ರು ಒಂದಿನ Friend. ಫಿಯರ್. ಹಾ, ಲೋ ಫ್ರೀಕ್ವೆನ್ಸಿ ಇರೋರು ಫ್ರೆಂಡ್ ಆಗ್ತಾರೆ ನನ್ಗೆ. ಕರೆಕ್ಟಾ? ಈ ಲೋ ಫ್ರೀಕ್ವೆನ್ಸಿ ಎಲ್ಲಿಂದ ಬಂತು ಅಂದ್ರೆ ಇದೇ ಹ್ಯಾಬಿಟ್ಸ್ ಗಳಿಂದ ಬಂದಿರುತ್ತೆ. ಸೊ ನಿಮಗೆ ಏನಾದ್ರೂ ಈ ದೆವ್ವ ಕಾಣಿಸ್ತಿದೆ, ಒಬ್ಬೊಬ್ರು ಇದ್ರೆ ಭಯ ಆಗ್ತಿದೆ, ಹಿಂಗೆಲ್ಲ ಅನ್ಸಕ್ ಶುರು ಆಗಿದೆ ಅಂದ್ರೆ ದಯವಿಟ್ಟು ನೀವು ವರ್ಕ್ ಮಾಡಿ ನಿಮ್ಮ ಇನ್ನರ್ ಸೆಲ್ಫ್. ಇನ್ನರ್ ಸೆಲ್ಫ್ ಅಲ್ಲಿ ನಿಮ್ಮ ಹ್ಯಾಬಿಟ್ಸ್ ನ ದಯವಿಟ್ಟು ಫೋಕಸ್ ಮಾಡಿ. ಹ್ಯಾಬಿಟ್ಸ್ ಸರಿಯಾಗಿಲ್ಲ ಅಂದ್ರೆ, ಹವ್ಯಾಸಗಳು ಒಳ್ಳೆ ಹವ್ಯಾಸಗಳನ್ನ ನಾನು ರೂಢಿಸ್ಕೊಳ್ಳಿಲ್ಲ ಅಂದ್ರೆ ಲೈಫ್ ಅಲ್ಲಿ ಸೂಸೈಡ್ ಅಟೆಂಡ್ ಮಾಡೋದಾಗಿರ್ಬೋದು, ಸಾವಿನ ಬಗ್ಗೆ ಯೋಚನೆ ಆಗಿರ್ಬೋದು. ರೀಸೆಂಟ್ ಆಗಿ ನಾನು ನಮ್ಮ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದ್ದೆ, ಇವತ್ತು ಸಾವು ಹೇಗಾಗ್ಬಿಟ್ಟಿದೆ ಅಂದ್ರೆ, ಈಗ ಸಾವು ಅನ್ನೋದು ಒಂದು ಪವಿತ್ರವಾದ ಒಂದು ಯಾತ್ರೆ. ಅದು ಸಾವು ಅನ್ನೋದು ಕೂಡ ಒಂದು ಯಾತ್ರೆ ತರ. ಬಿಕಾಸ್ ನಿಮ್ಮ ಜೀವನ ಶುರು ಆಗೋದಲ್ಲಿ. ಹಾ, ಹೌದು. ಅಂಡ್ ಸೆಲಿಬ್ರೇಷನ್, ಇನ್ನೊಂದು ಅಂತ್ಯ ಅಲ್ಲ, ಅದು ಆರಂಭ. ಅದು ಸಾವು ಅನ್ನೋದು. ಅಂಡ್ ಡೆತ್ ಇಸ್ ಅ ಸೆಲಿಬ್ರೇಷನ್ ಅಂತ ಹೇಳ್ತಾರೆ ಓಶೋ ಅವರು. ಅಂಡ್ ಇವತ್ತು ಎಲ್ಲ ಸ್ಪಿರಿಚುವಲ್ ಮಾಸ್ಟರ್ಸ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸಾವು ಅನ್ನೋದು ಒಂದು ಆಚರಣೆ, ಅದು ಅಂದ್ರೆ ಅದು ಸೆಲಿಬ್ರೇಷನ್ ಅದು. ಬಟ್ ಇವತ್ತು ಎಷ್ಟು ಸಾವಿಗೆ ಬೆಲೆನೇ ಇಲ್ಲ. ದಿನಕ್ಕೊಂದೊಂದು ಕೇಸ್ನ ನೋಡ್ತಾ ಇದೀವಿ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂನೇ ಹೋಗ್ಬಿಟ್ಟಿದೆ ಇವತ್ತು. ಸಾವಿಗೆ ವ್ಯಾಲ್ಯೂನೇ ಹೋಗ್ಬಿಟ್ಟಿದೆ ಇವತ್ತು. ಎಸ್ಪೆಷಲಿ ಯೋಗಿಗಳಿಗೆ ಸಾವು ಅಂದ್ರೆ ಸಂಭ್ರಮ ಅದು ಅಂತ ಅಲ್ವಾ? ಸೊ ಇವತ್ ನಾವ್ ಏನ್ ಮಾಡ್ತಾ ಇದೀವಿ, ಸಾವನ್ ಅಷ್ಟು ಒಳ್ಳೆ ಸಂಭ್ರಮನ ಇವತ್ ದಿನ ನ್ಯೂಸ್ ಕೇಳ್ತಾ ಇದೀವಿ ನಾವು. ಅಲ್ಲಿ ಹಂಗಾಯ್ತು, ಇಲ್ಲಿ ಹಿಂಗಾಯ್ತು, ಅಲ್ಲಿ ಹೋದ್ರು, ಇಲ್ಲಿ ಹೋಗ್ಬಿಟ್ರು, ಅವ್ರೇ ಮಾಡ್ಕೊಂಡ್ಬಿಟ್ರು ಅಂತ. ಅಂದ್ರೆ ಎಷ್ಟು ಲೋ ಆಗಿ ನಾವ್ ಯೋಚನೆ ಮಾಡ್ತಾ ಇದೀವಿ. ಈ ಲೋ ಯೋಚನೆಗಳಾಗಿರ್ಬೋದು, ಲೋವರ್ ಫ್ರೀಕ್ವೆನ್ಸಿ ಆಗಿರ್ಬೋದು, ಈ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಮಾಡೋದಾಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸ್ ಆಗಿರ್ಬೋದು, ಈವಿಲ್ ಸ್ಪಿರಿಟ್ಸ್ ಪ್ರಾಬ್ಲಮ್ ಅಂದ್ರೆ ದೆವ್ವ ಭೂತಗಳ ಕಾಟಗಳು ಅಂತ ಏನ್ ಹೇಳ್ತೀವಿ, ಅವೆಲ್ಲ ಬರೋದು ಯಾರು ಅವರಿಗೆ ಮ್ಯಾಚ್ ಆಗ್ತಾರೆ ಅವ್ರಿಗೆ ಮಾತ್ರ. ಸೊ ಇಲ್ಲಿ ಹುಷಾರಾಗಿ ನೋಡ್ಕೊಬೇಕು, ನಾನು ಯಾರಿಗೆ ಮ್ಯಾಚ್ ಆಗ್ತಾ ಇದ್ದೀನಿ ಅಂತ. ಓಕೆ, ಈ ಮ್ಯಾಚ್ ಹೆಂಗಾಗತ್ತೆ ಅಂದ್ರೆ ಎಗೇನ್ ಹ್ಯಾಬಿಟ್ಸ್ ಇಂದ. ಫಾರ್ ಎಕ್ಸಾಂಪಲ್, ಕೆಲವರು ಮನೆ ಕ್ಲೀನ್ ಆಗಿ ಇಟ್ಕೊಳ್ಳಲ್ಲ. ಓಕೆ, ಹಿಂಗ್ ಬೇಕ್ ಹಂಗ್ ಮನೆನ ಬಿಟ್ಬಿಟ್ಟಿರ್ತಾರೆ. ಆಬ್ವಿಯಸ್ಲಿ ನಾವ್ ಹೆಂಗೋ ಇದ್ಬಿಡ್ತೀವಿ ಅನ್ಕೊಳ್ಳಿ. ಈಗ ನಾನು ಲೋವರ್ ಫ್ರೀಕ್ವೆನ್ಸಿಯಲ್ಲಿ ಇದ್ದೀನಿ, ನನಗೆ ಗಲೀಜು ಓಕೆ, ನನ್ ಗಲೀಜ್ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಇದ್ದೀನಿ. ಯಾರಾದ್ರೂ ನಮ್ಮ ಮನೆಗ್ ಬಂದವ್ರಿಗೆ ನಮ್ಮ ಮನೇಲಿ 5 ನಿಮಿಷ ಇರ್ಬೇಕನ್ಸುತ್ತಾ? ಫಸ್ಟ್ ಇಲ್ಲಿಂದ ಹೋಗ್ಬಿಡೋಣ ಅಂತ ಅನ್ಸುತ್ತೆ. ಕರೆಕ್ಟ್ ಅಲ್ವಾ? ಹಾಗಿದ್ಮೇಲೆ ಆ ಕೆಟ್ಟ ಹ್ಯಾಬಿಟ್ ಏನಿದೆ, ಮನೆ ಕ್ಲೀನ್ ಆಗಿ ಇಟ್ಕೊಳ್ದೇ ಇರೋ ಹ್ಯಾಬಿಟ್ ಏನಿದೆ, ಅದು ದೇವ್ರನ್ನ ಒಳಗಡೆ ಕರ್ಸಲ್ಲ, ದೆವ್ವಗಳೇ ಒಳಗಡೆ ಬರೋದು. ಹ್ಯಾಬಿಟ್ಸ್ ಲೈಫ್ ನ ಹೆಂಗ್ ಹಾಳು ಮಾಡುತ್ತೆ ಅಂದ್ರೆ, ನಾವೇ ಸೃಷ್ಟಿ ಮಾಡ್ಕೊಳ್ಳುವಂತಹ ಕೆಲವೊಂದು ನೆಗೆಟಿವ್ ಹ್ಯಾಬಿಟ್ಸ್. ಈಗ ತುಂಬಾ ಕೋಪ ಬಂತು, ಸಿಕ್ಕಾಪಟ್ಟೆ ಕೋಪ ಇರೋ ವ್ಯಕ್ತಿಗಳ ಜೊತೆ ನಮ್ಗೆ ತುಂಬಾ ಕಂಫರ್ಟಬಲ್ ಆಗಿರಕ್ ಆಗಲ್ಲ. ಕರೆಕ್ಟಾ? ಯಾಕೆ? ಬಿಕಾಸ್ ಅವರ ಕೋಪ ಆಟೋಮೆಟಿಕ್ ಆಗಿ ಎಫೆಕ್ಟ್ ಮಾಡ್ತಾ ಇರುತ್ತೆ. ಈ ಕೋಪ ಅನ್ನೋದು ಹೈಯರ್ ಫ್ರೀಕ್ವೆನ್ಸಿನ, ಲೋವರ್ ಫ್ರೀಕ್ವೆನ್ಸಿನ? ಲೋವರ್ ಫ್ರೀಕ್ವೆನ್ಸಿ. ಯಾಕೆ? ಬಿಕಾಸ್ ಆ ಕೋಪದಲ್ಲಿ ನಾವು ಖಂಡಿತ ಒಳ್ಳೆ ಡಿಸಿಷನ್ ಅಂತೂ ತಗೊಳ್ಳಲ್ಲ. ಕರೆಕ್ಟಾ? ಈಗ ಕೋಪ ಅನ್ನೋದು ಹ್ಯಾಬಿಟ್ ಆಗ್ಬಿಟ್ಟಿದೆ, ರಿಲೇಶನ್ಶಿಪ್ ಎಫೆಕ್ಟ್ ಆಗುತ್ತೆ. ಲೈಫಲ್ಲಿ ಏನೇನ್ ಎಫೆಕ್ಟ್ ಆಗುತ್ತೆ ಈ ಹ್ಯಾಬಿಟ್ಸ್ ಇಂದ ಅಂತ? ಕೋಪ ಅನ್ನೋ ಹ್ಯಾಬಿಟ್ ಇಂದ ರಿಲೇಶನ್ಶಿಪ್ ಪ್ರಾಬ್ಲಮ್ ಆಯ್ತು. ಓಕೆ, ಈಗ ಕಾಫಿ ಅಥವಾ ಡ್ರಿಂಕ್ಸ್ ಅಥವಾ ಸ್ಮೋಕ್ ಅಥವಾ ಜಾಸ್ತಿ ನಿದ್ದೆ ಮಾಡೋದು, ಈ ಹ್ಯಾಬಿಟ್ಸ್ ಗಳಿಂದ ಹೆಲ್ತ್ ಇಶ್ಯೂಸ್ ಆಯ್ತು. ಓಕೆ, ಇನ್ ಸ್ಪಿರಿಚುವಲ್ ಹ್ಯಾಬಿಟ್ಸ್, ಬಿಡು, ದೇವಸ್ಥಾನ ಅಂದ್ರೆ ಏನು, ದೇವ್ರಂದ್ರೇನು, ಧ್ಯಾನ ಯಾಕೆ ಮಾಡ್ಬೇಕು, ಈ ತರ ಹಿಂಗ್ ಅನ್ಕೊಂಡ್ ನೆಗ್ಲೆಕ್ಟ್ ಮಾಡಿ 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 ನಮ್ಗೆ ಸ್ಪಿರಿಚುವಲ್ ಎಫೆಕ್ಟ್ ಆಯ್ತು. ಐ ಮೀನ್ ಸೋಲ್ ಲೆವೆಲ್ ಎಫೆಕ್ಟ್ ಆಯ್ತು. ಈಗ 5 ವರ್ಷದಲ್ಲೇ ನನ್ನ ಆತ್ಮ ಅಭಿವೃದ್ಧಿ ಆಗಕ್ಕೆ ರೆಡಿ ಆಗ್ತಾ ಇರೋದನ್ನ ನಮ್ಮ ಅಭ್ಯಾಸಗಳಿಂದಾನೆ ನಾನೇ ಅದನ್ನ 20-30 ವರ್ಷ ಮುಂದಕ್ಕೆ ತಳ್ತೀನಿ. ಹಂಗೂ ಈ ಲೈಫಲ್ಲಿ ನಾನು ಒಳ್ಳೆ ಅಭ್ಯಾಸಗಳನ್ನ ರೂಢಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಮುಂದಿನ ಜನ್ಮಕ್ಕೆ ಹುಟ್ಟು ಬರ್ತೀನಿ. ಸೊ ಹ್ಯಾಬಿಟ್ಸ್ ಅನ್ನೋದು ಬರೀ ಜೀವನಕ್ಕೆ ಮಾತ್ರ ಅಲ್ಲ, ಜೀವನದ ನಂತರ ಕೂಡ ನಮ್ಮ ಸೋಲ್ನ ಏನ್ ಹೇಳ್ತಾರೆ, ಈ ಸೋಲ್ ಒಳ್ಳೇದಾ ಕೆಟ್ಟದಾ ಅಂತ ಏನ್ ಡಿಸೈಡ್ ಮಾಡುತ್ತಲ್ವಾ, ನಿಮ್ಮ ಕರ್ಮಗಳನ್ನ ಡಿಸೈಡ್ ಮಾಡಿ ಮುಂದಿನ ಜನ್ಮ ಕಳಿಸ್ಬೇಕು ಅಂತ ಇರುತ್ತಲ್ಲ, ಅದೆಲ್ಲ ಡಿಸೈಡ್ ಆಗೋದೇ ನಮ್ ನಡವಳಿಕೆಯಿಂದ. ಆ ನಡವಳಿಕೆನ ಕ್ರಿಯೇಟ್ ಮಾಡೋದೇ ನಮ್ ಹ್ಯಾಬಿಟ್ಸ್ ಅಲ್ವಾ?
ಓಕೆ. ಹಾಗಿದ್ರೆ ಈಗ ನೀವು ಫಾರ್ ಎಕ್ಸಾಂಪಲ್ ಹೇಗೆ ಈಗ ಈಗ ಅಮ್ಮ ಪ್ರಾಕ್ಟೀಸ್ ಮಾಡ್ತಿದ್ದೆ, ಅಮ್ಮ ಪ್ರಾಕ್ಟೀಸ್ ಅಲ್ಲ, ಈಗ ಅಮ್ಮನ ಹತ್ರ ಇರೋ ಒಂದು ಅಭ್ಯಾಸನೇ ಅಭ್ಯಾಸ ಹೇಳ್ತೀನಿ. ಹೇಗೆ ಅಂದ್ರೆ ಈಗ ನಾನು ಹೇಳಿದ್ದಲ್ಲ, ನೋ ಮ್ಯಾಟರ್ ವಾಟ್ ಬೆಳಗ್ಗೆ 6 ಗಂಟೆಗೆ ಎದ್ದು ಬಿಡ್ತಾರೆ ಅಂತ. ಈಗ ಬೇರೆಯವರಿಗೆ ಕೆಲವ್ರಿಗೆ 9 ಗಂಟೆ, ಕೆಲವ್ರಿಗೆ 10 ಗಂಟೆ, ಕೆಲವ್ರಿಗೆ 12 ಗಂಟೆ ಎಲ್ಲ ಎದ್ದೇಳ್ತಾರೆ ತುಂಬಾ ಜನ. ಈಗ ಉದಾಹರಣೆ ನಾನೇ ತಗೋತೀನಿ, ನಾನು ಬೇರೆ ಯಾರನ್ನೂ ಹೇಳಕ್ಕೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು 9 ಗಂಟೆಗೋ 10 ಗಂಟೆಗೋ 12 ಗಂಟೆಗೋ ನನಗೆ ಎದ್ದೇಳೋದು ತುಂಬಾ ಈಸಿ. ಈಗ ಒಳ್ಳೆ ಅಭ್ಯಾಸ ಅಂದ್ರೆ 6 ಗಂಟೆಗೆ ಆಕ್ಚುಲಿ ಎದ್ದೇಳ್ಬೇಕಾಗಿರೋದು, 5 ಗಂಟೆಗೋ 6 ಗಂಟೆಗೋ. ಈಗ ತುಂಬಾ ಜನಕ್ಕೆ ಈ 5 ಗಂಟೆಗೆ 6 ಗಂಟೆಗೆ ಎದ್ದೇಳೋ ಈ ಒಳ್ಳೆ ಅಭ್ಯಾಸ ಏನಿದೆಲ್ಲ ಇದು ಬಹಳ ಕಷ್ಟ. ಆದ್ರೆ 12 ಗಂಟೆಗೆ ಎದ್ದೇಳೋದು ತುಂಬಾ ಈಸಿ. ಈ ಒಳ್ಳೆ ಅಭ್ಯಾಸಗಳು ಪ್ರಾಕ್ಟೀಸ್ ಮಾಡಕ್ಕೆ ಯಾಕೆ ನಮಗೆ ಇಷ್ಟು ಕಷ್ಟ ಆಗತ್ತೆ? ಕೆಟ್ಟ ಅಭ್ಯಾಸಗಳು ಈಸಿಯಾಗಿ ಆಗುತ್ತೆ. ಸೂಪರ್. ಅದಕ್ಕೆ ಅವಾಗ್ಲೇ ಹೇಳಿದ್ ಒಂದು ನಾನು ಕನೆಕ್ಟ್ ಮಾಡ್ಕೊಳ್ಳೋಣ. ನಾವಂದ್ರೆ ನಾವ್ ಅವಾಗ ಏನ್ ಫೀಲ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ನಮ್ಗೆ ಆ ಅಭ್ಯಾಸ ಮೊದಲ ಬಾರಿಗೆ ರೂಢಿ ಮಾಡ್ಕೋಬೇಕಾದ್ರೆ ಏನ್ ಚೆನ್ನಾಗಿ ಫೀಲ್ ಕೊಡ್ತಲ್ವಾ, ಆ ಫೀಲ್ ಕೊಟ್ಟಿದ್ದನ್ನ ಸಬ್ ಕಾನ್ಶಿಯಸ್ ಕೂರ್ಸ್ಕೊಂಡ್ಬಿಡ್ತಲ್ವಾ. ಈ ಫೀಲು ಒಳ್ಳೆ ಅಭ್ಯಾಸದಲ್ಲಿ ಬರಲ್ಲ, ಲೇಟಾಗಿ ಬರುತ್ತೆ. ಎಕ್ಸಾಂಪಲ್, ಈಗ ಅದು ಯಾವುದೇ ತರದ ಒಳ್ಳೆ ಅಭ್ಯಾಸ ಆಗಿದ್ರು ಅದಕ್ಕೆ ಏನ್ ಹೇಳ್ತಾರೆ, ಈ ಎಂಟರ್ಟೈನ್ಮೆಂಟ್ ವರ್ಡ್ ಏನಿದೆ ಅದು ಬೇಗ ರೀಚ್ ಆಗುತ್ತೆ. ಈಗ ನೀವು ನೋಡಿ, ಸ್ಪಿರಿಚುವಲ್ ಮಾಸ್ಟರ್ಸು, ಎಕ್ಸಾಂಪಲ್, ಈಗ ಸ್ಪಿರಿಚುವಲ್ ಮಾಸ್ಟರ್ಸು ಅಥವಾ ನೀವು ಯಾವುದೋ ಒಂದು ಪ್ರಸಿದ್ಧ ಪೊಲಿಟಿಷಿಯನ್ ಆಗಿರ್ಬೋದು, ಅಥವಾ ಯಾರೋ ಗುರುಗಳ ಬಗ್ಗೆ ನೀವು ಕೇಳಿ ಮಕ್ಳಿಗೆ, ಎಕ್ಸಾಂಪಲ್ ಹೇಳಲ್ಲ. ಅದೇ ನೀವು ಈ ಮೂವಿ ಹೀರೋ ಯಾರು, ಹೀರೋಯಿನ್ ಯಾರು ಅಂತ ಕೇಳಿ, ಪಟ 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 ಹೇಳ್ತಾರೆ. ಕರೆಕ್ಟಾ? ಅಂದ್ರೆ ಎಂಟರ್ಟೈನ್ಮೆಂಟ್ ವರ್ಡ್ ರೀಚ್ ಆಗೋಷ್ಟು ಸ್ಪೀಡ್ ಆಗಿ ಎನ್ಲೈಟ್ಮೆಂಟ್ ವರ್ಡ್ ರೀಚ್ ಆಗಲ್ಲ. ಜ್ಞಾನೋದಯದ ಜ್ಞಾನದ ವರ್ಡ್ ಏನಿದೆ ಅದು ಸ್ಲೋ ಆಗಿ ರೀಚ್ ಆಗುತ್ತೆ. ಬಟ್ ಎಂಟರ್ಟೈನ್ಮೆಂಟ್ ವರ್ಡ್ ಬೇಗ ರೀಚ್ ಆಗುತ್ತೆ. ರೀಸನ್ ಏನಂದ್ರೆ, ಎಂಟರ್ಟೈನ್ಮೆಂಟು ಅಥವಾ ಏನ್ ಸಡನ್ ಆಗಿ ನಮ್ಗೆ ಖುಷಿ ಕೊಡುತ್ತಲ್ಲ, ಇದು ನೆನ್ಪಿಟ್ಕೊಳ್ಳಿ. ಸಡನ್ ಆಗಿ ಖುಷಿ ಕೊಡೋ ಪ್ರತಿಯೊಂದು ಕೂಡ ನಮ್ಮ ಬಾಡಿಯಲ್ಲಿ ಡೊಪಮೈನ್ ಅನ್ನೋ ಹಾರ್ಮೋನ್ ನ ರಿಲೀಸ್ ಮಾಡುತ್ತೆ. ಅಂದ್ರೆ ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಯ್ತು, ಖುಷಿ ಆಯ್ತು ನನ್ಗೆ. ಸೊ ಅವತ್ತಿಂದ ಅದಕ್ಕೆ ಖುಷಿ ಗಡಿಟ್ ಆಯ್ತು. 10 ಗಂಟೆಗೆ ಎದ್ದೆ, ಚೆನ್ನಾಗಿದೆ ಇವತ್ತು, ಬಾಡಿ ರಿಲ್ಯಾಕ್ಸ್ ಆಯ್ತು, ಫ್ರೆಶ್ ನಮಗದ್ ಫ್ರೆಶ್ ಅನ್ನಿಸ್ತು ಅಂತ ಆಯ್ತು. ಸೊ ಆಟೋಮೆಟಿಕ್ ಆಗಿ ನನ್ನ ಬಾಡಿ ನಾಳೆಯಿಂದ 10 o'clock ಎದ್ದೊಳುತ್ತೆ. ಬಟ್ ನನ್ನ ಬಾಡಿಗೆ ಅದು ಒಳ್ಳೇದಾಯ್ತಲ್ಲ, ಅಂದ್ರೆ ಡೊಪಮೈನ್ ರಿಲೀಸ್ ಆಯ್ತು, ಓಕೆ, ಫ್ರೆಶ್ ಅನ್ನಿಸ್ತು. ಅದನ್ನೇ ಹೇಳ್ತಿರೋದು. ಈಗ ಟ್ಯಾಬ್ಲೆಟ್, ತಲೆನೋವು ಬಂದಾಗ ಟ್ಯಾಬ್ಲೆಟ್ ತಗೊಂಡಾಗ ಸೈಡ್ ಎಫೆಕ್ಟ್ ಆಗತ್ತಾ, ಒಳ್ಳೇದಾಗುತ್ತಾ? ಸೈಡ್ ಎಫೆಕ್ಟ್ ಆಗುತ್ತೆ. ಆದ್ರೆ ಆ ಕ್ಷಣಕ್ಕೆ ನಮ್ಗೆ ಒಳ್ಳೇದು ಅನ್ಸ್ತು. ಹಂಗೇನೆ ಆ ಕ್ಷಣಕ್ಕೆ ಒಳ್ಳೇದು ಅನ್ಸಿ ಫೈನಲಿ ಅದು ನಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಆಗತ್ತೆ. ನನ್ನ ಟೈಮಿಂಗ್ಸೇ ಹೇಳ್ತೀನಿ. ಇವತ್ತು ತುಂಬಾ ಜನ ನಾನು ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ನಿಜವಾಗ್ಲೂನಾ ಮ್ಯಾಮ್ ಅಂತ ಕೇಳ್ತಾರೆ. ನನ್ನ ಫ್ಯಾಮಿಲಿಗೆ ಚೆನ್ನಾಗಿ ಗೊತ್ತು. ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅಂದ್ರೆ ನನ್ನ ಪ್ರಕಾರ 9 ಗಂಟೆನೆ. ಅರ್ಲಿ ಮಾರ್ನಿಂಗ್ 9 ಗಂಟೆಗೆ ನಾನು ಎದ್ದೊಳ್ತಾ ಇದ್ದಿದ್ದು. 9 ಗಂಟೆ 10 ಗಂಟೆ. ನಾನು ಮುಂಚೆ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಇದೆಲ್ಲ ರೀಸನ್ ಇವತ್ತು ನಾನು ಹೇಳ್ತೀನಿ ನಿಮ್ಗೆ. ಅಂದ್ರೆ ಅವತ್ತು ನಾನೇನಂದ್ರೆ, ನಾನು ಅಷ್ಟೊತ್ತು ಶೋ ಮುಗಿಸ್ಕೊಂಡ್ ಬರ್ತಿದ್ದೆ, ನೈಟ್ ಆಗ್ತಾ ಇತ್ತು, ನನ್ಗೆ ಲೇಟ್ ಆಗ್ತಾ ಇತ್ತು, ಇದೆಲ್ಲ ನಾನು ಕೊಡ್ತಾ ಇದ್ದೆ ರೀಸನ್ನ. ಸೊ 9 ಗಂಟೆ ಎದ್ದೊಳೋದು ನನಗೆ ಹ್ಯಾಬಿಟ್ ಆಗ್ಬಿಟ್ಟಿತ್ತು. ಈಗ ಮದ್ವೆ ಆದ್ಮೇಲೆ ಅಮ್ಮ ಮನೇಲೇನೋ ನಮ್ಮಮ್ಮ ಅಡ್ಗೆ ಮಾಡ್ಕೊಡ್ತಾ ಇದ್ರು, ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಸಿಗ್ತಾ ಇತ್ತು. ಈಗ ಮದ್ವೆ ಆದ್ಮೇಲೆ ಯಾರು ಮಾಡ್ಬೇಕು? ನಾನೇ ಮಾಡ್ಬೇಕು. ಸೊ ನನಗೆ 9 ಗಂಟೆಗೆ ಎದ್ದೊಳೋದು ನನ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಕೂತ್ಕೊಂಡ್ಬಿಟ್ಟಿದೆ ನನ್ನ ಒಳಗಡೆ. ನಾನು 5 ಗಂಟೆಗೆ ಅಲಾರಾಮ್ ಇಟ್ರು ಆಫ್ ಮಾಡ್ತೀನಿ, 6 ಗಂಟೆಗೆ ಇಟ್ರು ಆಫ್ ಮಾಡ್ತೀನಿ, 10 ನಿಮಿಷ ಮುಂದಕ್ಕೆ ಹಾಕ್ತಾನೆ ಇದ್ದೀನಿ. ಏನೇ ಟ್ರೈ ಮಾಡಿದ್ರು ನನಗೆ ಬೇಗ ಎದ್ದೊಳಕ್ ಆಗ್ತಾ ಇಲ್ಲ, ಬೇಗ ತಿಂಡಿ ರೆಡಿ ಮಾಡ್ತಾ ಇಲ್ಲ, ಬೇಗ ಈಗ ಹಸ್ಬೆಂಡ್ ಹೊರಗಡೆ ಹೋಗ್ಬೇಕು, ಅವ್ರಿಗೆ ಪ್ರಿಪೇರ್ ಮಾಡಕ್ ಆಗ್ತಾ ಇಲ್ಲ. ಅವಾಗ ಏನ್ ಮಾಡುತ್ತೆ ಮೈಂಡು, ಏನು ನನ್ಗೆ ಹೆಲ್ತ್ ಇಶ್ಯೂ ಇದೆ, ನಂಗೆ ನಿದ್ದೆ ಪ್ರಾಬ್ಲಮ್ ಇದೆ ಅಂತ ನಾನು ನನ್ನ ಹಸ್ಬೆಂಡ್ಗೆ ರೀಸನ್ ಕೊಡಕ್ ಸ್ಟಾರ್ಟ್ ಮಾಡಿದೆ. ನಂಗೆ ನೈಟ್ ಎಲ್ಲ ನಿದ್ದೆ ಬರಲ್ಲ. ನಿಂಗೆ ಗೊತ್ತಾ, ನಾನು ಬೆಳಗ್ಗೆ 4 ಗಂಟೆಗೆ ಮಲ್ಗೋದು, ರಾತ್ರಿ ಎಲ್ಲ ನಂಗೆ ನಿದ್ದೆ ಬರಲ್ಲ. ಅದು ನೈಟ್ ಶಿಫ್ಟ್ ಮಾಡ್ತಾ ಇದ್ದೆ ಮುಂಚೆ ನಾನು ವರ್ಕ್ ಅಲ್ಲಿ. ಸೊ ಹಂಗಾಗಿ ನನ್ಗೆ ಏನಾಗುತ್ತೆ, ರಾತ್ರಿ ಎಲ್ಲ ನನ್ಗೆ ನಿದ್ದೆ ಬರಲ್ಲ, ಅದು ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಸೊ ನಂಗೆ ಬೆಳಗ್ಗೆ ಎದ್ದೊಳಕ್ ಆಗಲ್ಲ. ಅವಾಗ ನೆಕ್ಸ್ಟ್ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ರಾತ್ರಿ ಎಲ್ಲ ನಿದ್ದೆ ಬರಲ್ವಲ್ಲ ಅನ್ಬಿಟ್ಟು ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಅದು ಅಭ್ಯಾಸ ಆಗ್ಬಿಡ್ತು. ನನ್ನ ಹಸ್ಬೆಂಡ್ ಹೇಳ್ತಿದ್ರು, ನಿದ್ದೆ ಬರಲ್ಲ ಒಪ್ಕೋತೀನಿ ನಾನು, ಮೊಬೈಲ್ ಸೈಡ್ಗಿಡು, ನಿದ್ದೆ ಬರುತ್ತೆ ಅಂತ. ನಾನು ಮೊಬೈಲ್ ಇಟ್ಕೊಳ್ಳಿಲ್ಲ ನಿದ್ದೆ ಬರಲ್ಲ ಗೊತ್ತಾ, ಅದಕ್ಕೆ ನಾನು ಇಟ್ಕೋತೀನಿ ಅಂತ. ಅಂದ್ರೆ ಮೈಂಡ್ ಏನ್ ಮಾಡುತ್ತೆ, ಸತ್ಯನ ಒಪ್ಕೊಳಕ್ ಆಗದೆ ಇದ್ದಾಗ ನೂರಾರು ಕಾರಣಗಳನ್ನ ನನಗೆ ನನ್ ಮೈಂಡೇ ತೆಗ್ದು ಕೊಡುತ್ತೆ. ಇದನ್ನ ಹೇಳು ವರ್ಕ್ ಆಗುತ್ತೆ ಅಂತ.
ಸೊ ಹಿಂಗ್ ಮಾಡಿ ಮಾಡಿ ಕೊನೆಗೆ ಏನಾಯ್ತು ನನ್ಗೆ, ಇನ್ನ ಅವ್ರಾದ್ರೂ ಕೂಡ ಬೆಳಗ್ಗೆ ಬೇಗ ಎದ್ದೋ ಅಂತ ಬಂದಾಗ, ತಿಂಡಿ ಬೇಗ ರೆಡಿ ಮಾಡಲ್ಲ, ಇದೆಲ್ಲ ಕ್ಲಾಶಸ್ ಸ್ಟಾರ್ಟ್ ಆದಾಗ, ನೆಂಟ್ರುಗಳು ಬಂದಾಗ ಅಂತೂ ನನಗೆ, ನೆಂಟ್ರು ಬಂದ್ರು ಅಂದ್ರೆ, ನಮ್ಮನೇಲಿ ಗೆಸ್ಟ್ ಬಂದ್ರು ಅಂದ್ರೆ ನಂಗೆ ಬ್ಯಾಕ್ ಪೇನು, ತಲೆನೋವು ಎಲ್ಲ ಸ್ಟಾರ್ಟ್ ಆಗ್ಬಿಡ್ತಿತ್ತು. ರೀಸನ್ ಏನಂದ್ರೆ, ನಾಳೆ ಬೇಗ ಎದ್ದೋಬೇಕು, ಅವ್ರಿಗೆ ಅಡ್ಗೆ ಮಾಡ್ಬೇಕು, ಅದು ನನ್ ಕೈಲಿ ಆಗಲ್ವಲ್ಲ, ಬಿಕಾಸ್ ಅದ್ ನಂಗೆ ಹ್ಯಾಬಿಟ್ ಅಲ್ವಲ್ಲ. ಈಗ ಹೇಳಿ, ಅವತ್ತು 9 ಗಂಟೆಗೆ ಮಲ್ಕೊಂಡಾಗ, 9 ಗಂಟೆ ಬೆಳಗ್ಗೆ ಎದ್ದಾಗ ನಂಗೆ ರಿಲೀಫ್ ಅನ್ಸಿತ್ತಲ್ವಾ, ಈಗ ಅದ್ ಎಫೆಕ್ಟ್ ಆಗ್ತಾ ಇಲ್ವಾ? ಹಂಗೆ ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ನೆಗೆಟಿವ್ ಹ್ಯಾಬಿಟ್ಸ್ ಗಳು ಆ ಕ್ಷಣಕ್ಕೆ ನಮ್ಗೆ ರಿಲೀಫ್ ಕೊಡುತ್ತೆ. ಆದ್ರೆ ಹೋಗ್ತಾ 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 ನನ್ನ ರಿಲೇಶನ್ಶಿಪ್, ಹೆಲ್ತ್, ಸ್ಪಿರಿಚುವಲ್, ನನ್ನ ಸೋಲ್ ಲೆವೆಲ್ ಅಲ್ಲಿ ನನ್ನ ಎಮೋಷನ್ಸ್ ನ ಹಾಳು ಮಾಡುತ್ತೆ. ಈಗ ನೀವು ಹೇಳ್ದಂಗೆ ನೀವು ಬೆಳಗ್ಗೆ 9 ಗಂಟೆಗೆ ನೀವು ಕಂಫರ್ಟ್ ನೋಡ್ಕೊಂಡ್ಬಿಟ್ರಿ, ಆಮೇಲೆ ನೀವು ಈ ತರ ಅಂದ್ರೆ ನಿಮ್ಗೆ ಎದ್ದೇಳಕ್ ಆಗದೆ ಈ ತರ ನೆಪ ಕೊಡಕ್ ಶುರು ಮಾಡಿದ್ರಿ. ಉದಾಹರಣೆಗೆ ಈಗ ನೆಂಟ್ರದ್ದು ನೀವೇ ಹೇಳಿದ್ರಿ, ಮನೆಗೆ ನೆಂಟ್ರು ಬರ್ತಾರಂದ್ರೆ ಅವ್ರಿಗೆಲ್ಲ ಅಡಿಗೆ ಮಾಡ್ಬೇಕು ಅಂತ, ಈಗ ಜ್ವರ, ತಲೆನೋವು ಅಂತೆಲ್ಲ ನೀವು ಮೊದಲನೇ ಸಾರಿ ನಾಟಕ ಮಾಡಿರ್ತಾರೆ ಅಲ್ವಾ. ಆಮೇಲೆ ಮುಂದಕ್ಕೆ ಅಕಸ್ಮಾತ್ ಅವ್ರು ಬಂದ್ರೆ ಕೆಲವೊಂದ್ಸರಿ ರಿಯಲ್ ಆಗಿ ಜ್ವರ ಬರಕ್ ಶುರುವಾಗುತ್ತೆ. ಹೌದು, ನನಗ್ ಬರ್ತಿತ್ತು ಕೂಡ. ಬಾಡಿ ಹಿಂಗೆ ರಿಯಾಕ್ಟ್ ಮಾಡಿ, ಬಾಡಿಗೆ ಅದು ಸಬ್ ಕಾನ್ಶಿಯಸ್ ಫೀಲ್ ಕೊಟ್ಬಿಡ್ತು. ಇವಾಗ ನನಗೆ ಎಷ್ಟು ಸಲ ಆಗ್ತಿತ್ತು ಅಂದ್ರೆ, ಈಗ ಊರಿಗೆ ಹೋಗ್ಬೇಕು ಅಂದ್ರೆ ನನಗೆ ಗೊತ್ತಿಲ್ಲದೆ ನನ್ಗೆ ಸಿಕ್ಕಾವಡೆ ಬ್ಯಾಕ್ ಪೇನ್, ಅಂದ್ರೆ ನನ್ಗೆ ವಾಕ್ ಮಾಡಕ್ ಆಗಲ್ಲ, ಅಷ್ಟು ಬ್ಯಾಕ್ ಪೇನ್ ಬರ್ತಾ ಇತ್ತು. ನನ್ನ ಹಸ್ಬೆಂಡ್ ಏನಂದ್ರೆ, ನೀನು ಊರಿಗೆ ಹೋಗೋದು ಅಂದ್ರೆ ಸಾಕು ಸಂತ ನೋವು ಅಂತ್ಯಾ ಅಂತ. ನನಗೆ ನಿಜವಾಗ್ಲೂ ಬರ್ತಿದೆ, ಹಾಸ್ಪಿಟಲ್ ಚೆಕ್ ಮಾಡ್ಸೋಣ ಬೇಕಿದ್ರೆ ಅಂತ ನಾನು ಸುಳ್ಳು ಹೇಳ್ತಿಲ್ಲ, ನಿಜವಾಗ್ಲೂ ನೋವ್ತಾ ಇದೆ ನನ್ಗೆ. ಆದ್ರೆ ಆ ನೋವು ಎಲ್ಲಿಂದ ಬಂತು? ನಾನ್ ಮುಂಚೆಯಿಂದ ಆ ಸ್ಟ್ರೆಸ್, ಈಗ ಊರಿಗೆ ಹೋಗ್ಬೇಕು, ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು, ಅಲ್ಲಿ ಹಬ್ಬ ಇದೆ, ಅದ್ ರೆಡಿ ನಂಗೆ ಅಡ್ಗೆ ಮಾಡಕ್ ಬರಲ್ಲ, ಆಯ್ತಾ, ಅಡ್ಗೆ ಮಾಡೋ ಹ್ಯಾಬಿಟ್ ನನಗಿಲ್ಲ. ಈಗ ಅದಕ್ಕೆ ರೀಸನ್ ಏನಾಯ್ತು? ಜ್ವರ, ಹುಷಾರಿಲ್ಲ, ಸೊಂಟ ನೋವು ಒಂದ್ ಸ್ಟಾರ್ಟ್ ಆಯ್ತು. ಈಗ ಅದ್ ಹಂಗೆ ಅಭ್ಯಾಸ ಆಗಿ 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 ನಮಗೆ ಕಂಪ್ಲೀಟ್ಲಿ ಬಾಡಿನೇ ಅಟ್ರಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಈ ಕಾಯಿಲೆಗಳನ್ನು ಕೂಡ. ಈಗ ಹಾಗಿದ್ರೆ ಜೀವನದಲ್ಲಿ ಯಾವ ಹವ್ಯಾಸಗಳನ್ನ ಫಾಲೋ ಮಾಡಬೇಕು, ಒಳ್ಳೆ ಹವ್ಯಾಸಗಳು? ನಾನಿವಾಗ ಕೆಲವೊಂದನ್ನ ಹೇಳ್ತೀನಿ. ಅಂದ್ರೆ ನಾನು ಮೆಂಟಲಿ, ಫಿಸಿಕಲಿ, ಎಮೋಷನಲಿ, ಸ್ಪಿರಿಚುವಲಿ 4ರಲ್ಲೂ ಕೂಡ ಯಾವ್ಯಾವ ಹ್ಯಾಬಿಟ್ಸ್ ಗಳನ್ನ ನಾವು ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಮ್ ಲೈಫಲ್ಲಿ, ನಾನು ಆಗ್ಲೇ ಹೇಳ್ದಂಗೆ, ಹೆಂಗೆ ನಮ್ ಸೋಲ್ ಲೆವೆಲ್ ಇಂದ ಕೂಡ ನಾವು ಅಭಿವೃದ್ಧಿ ಆಗಬಹುದು, ಪರಮಾತ್ಮನ ತಲುಪಬಹುದು ಈ ಅಭ್ಯಾಸಗಳ ಮೂಲಕ ಅಂತ. ಮೊದಲನೇದು, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೂರ್ಯ ಉದಯಿಸಕ್ಕೆ ಮುಂಚೆ ಏಳ್ಬೇಕು. ಓಕೆ, ಇದು ಫಸ್ಟ್ ಹ್ಯಾಬಿಟ್, ಮೊದಲನೇದು. ಎಷ್ಟೊತ್ತಿಗೆ? ಸೂರ್ಯ ಉದಯಿಸಕ್ ಮುಂಚೆ ಅಂತ ಅಂದ್ರೆ 5:30, ಅಟ್ಲೀಸ್ಟ್ 5-6 ಒಳಗಡೆ, ಮಿನಿಮಮ್ ನಾವು ಅಟ್ಲೀಸ್ಟ್ 6 ಒಳಗಡೆ ಅಂತ ನಾವು ಹೇಳ್ತೀವಿ. ಸೊ ಸೂರ್ಯ ಉದಯಿಸಕ್ ಮುಂಚೆ ಹೇಳೋದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ ಮಾಡಬೇಕು ಅಂತ ಫಸ್ಟ್ ಅನ್ಕೊಳ್ಬೇಕು ಸ್ಟ್ರಾಂಗ್ ಆಗಿ. ಅದು ನೆಕ್ಸ್ಟ್, ಎದ್ದ ತಕ್ಷಣ ಓಕೆ, ರ್ಯಾಂಡಮ್ ಆಗಿ ನಾವು ಗ್ರಾಟಿಟ್ಯೂಡ್ ಹೇಳ್ಬೇಕು, ಕೃತಜ್ಞತೆಗಳನ್ನ ಹೇಳ್ಬೇಕು ಎದ್ದ ತಕ್ಷಣ. ಹೇಗೆ ಅಂದ್ರೆ, ಕೃತಜ್ಞತೆ ಹೇಳೋದ್ರಿಂದ ನೀವು ನೆನ್ನೆದೆಲ್ಲ ಮರ್ತು ಹೋಗ್ತೀರಾ, ನೆಗೆಟಿವ್ಸ್ ಆಗಿರೋದು. ಎದ್ಬಿಟ್ಟು ನೀವು ಬರೀ ಪಾಸಿಟಿವ್, ಮತ್ತೆ ನಾನಿವತ್ತು ನನ್ನನ್ನ ಮತ್ತೆ ನೀವು ಬೆಳಗ್ಗೆ ಏಳ್ಸಿದ್ದಕ್ಕೆ ಥ್ಯಾಂಕ್ ಯು, ಈ ತರ ರ್ಯಾಂಡಮ್ ಆಗಿ ಏನ್ ನಿಮ್ ತಲೆಗೆ ಬರುತ್ತೆ ಬೆಳಗ್ಗೆನೆ ಹೇಳ್ಬೇಕು ಅದನ್ನ. ಅಂಡ್ ತುಂಬಾ ಇಂಪಾರ್ಟೆಂಟ್ ಒಂದ್ ಹ್ಯಾಬಿಟ್ ಹೇಳ್ತೀನಿ, ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ ಈ ಹ್ಯಾಬಿಟ್. ಕೆಲವ್ರು ಮಾಡ್ತಾರೆ, ಯಾರು ಮಾಡ್ತಿರ್ತಾರೋ ಅವ್ರು ಅನುಭವಿಸಿರ್ತಾರೆ. ಇದು ನಮ್ಮ ಸೆಷನ್ ಅಲ್ಲಿ ಮಾಡಿಸಿ ಎಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ, ಅದನ್ನ ಎಲ್ರು ಮಾಡ್ಲಿ. ಓಕೆ, ಬೆಳಗ್ಗೆ ಹೇಳ್ತಿದ್ದಾಗ ನಾರ್ಮಲಿ ನಾವ್ ಎದ್ದು ಕನ್ನಡಿ ನೋಡ್ಕೊಂಡಾಗ ಹೇಗಿರತ್ತೆ ನಮ್ಮ ಮುಖ? ತಲೆ ಕೂದಲು ಹಿಂಗೋಗಿರುತ್ತೆ, ಒಂಥರ ಹಿಂಗೇ ನೋಡ್ತೀವಲ್ವಾ. ಬಟ್ ನೀವು ಎದ್ದ ತಕ್ಷಣ ನೀವು ಕಂಪ್ಲೀಟ್ಲಿ ಸ್ಮೈಲ್ ಮಾಡ್ಬೇಕು. ಎದ್ದ ತಕ್ಷಣ ನೋಡಿ, ನಾ ಹಂಗ ಅಂತಿದ್ದಂಗೆ ನಿಮ್ಗೆ ಹೆಂಗೆ ಆ ವೈಬ್ರೇಷನ್ಸ್ ಅನ್ಸುತ್ತೆ ಗೊತ್ತಾ? ನಾವ್ ಫೇಸ್ ವಾಶ್ ಮಾಡಿದೀವ, ನಾವ್ ತಲೆ ಬಾಚಿದೀವ, ಬೇಡ, ಕನ್ನಡಿ ಮುಂದೆ ಅಲ್ಲ, ನಾನು ಹೇಳ್ತಾ ಇದ್ದಂಗೆನೆ ಹಾಸಿಗೆ ಮೇಲೆನೆ. ಇದನ್ನ ಎಲ್ರಿಗೂ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ನಾನು, ಎಷ್ಟು ಚೆನ್ನಾಗಿ. ಬಿಕಾಸ್ ಸ್ಮೈಲ್, ಹ್ಯಾಪಿನೆಸ್ ಅನ್ನೋದೇನಿದೆ ಅದು ತುಂಬಾ ಹೈಯರ್ ಫ್ರೀಕ್ವೆನ್ಸಿ. ಓಕೆ, ನೀವ್ ಇವಾಗ ಮಲಗ್ತೀರಾ, ಎಲ್ರು ಬೇಕಾದ್ರೆ ಇಮ್ಯಾಜಿನ್ ಮಾಡ್ಲಿ, ಅವರು ಸುಮ್ನೆ ಈಗ ಮಲಗಿದ್ದಾರೆ ಅಂತ ಮಾಡಿ. ಈಗ ಪಾಡ್ಕಾಸ್ಟ್ ನೋಡ್ತಿರೋರು, ಓಕೆ, ನೀವೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಮಲಗಿದಿರಾ. ಈಗ ಮಲಗಿದ್ದಾರೆ, ಮಲಗ್ಬಿಟ್ಟು ಈಗ ಎದ್ದ ತಕ್ಷಣ ಎದ್ದು ನಾವು ಮಾಮೂಲಿ ಕೈ ರಬ್ ಮಾಡ್ತೀವಿ. ಸ್ವಲ್ಪ ತಿನ್ನು ಮಲಗೋಣ. ಓಕೆ, ಮಲ್ಕೊಳ್ಳಿ. ಇವಾಗ ಓಕೆ, ನೀವು ಕೈ ರಬ್ ಮಾಡ್ಕೊಂಡೆ ಕಣ್ಣು ಓಪನ್ ಮಾಡಿ, ಬೆಳಗ್ಗೆ ಹೇಗ್ ಮಾಡ್ತೀರಾ ಹಾಗೆ ಒಂದ್ ಸ್ಮೈಲ್ ಮಾಡಿ, ಚೆನ್ನಾಗಿ ಸ್ಮೈಲ್ ಮಾಡಿ. ನಗು ಬರ್ತಾ ಅಂದ್ರೆ ನಾನ್ ಮಾಡ್ತೀನಿ ಇದನ್ನ. ಲೈಕ್ ಬೆಳಗ್ಗೆ ಹೇಳ್ತಿದ್ದಂಗೆ ಫಸ್ಟ್ ನಮ್ಗೆ ಏನಾಗ್ಬಿಡುತ್ತೆ ಗೊತ್ತಾ, ಈ ಕೆಲವೊಂದ್ ಟೈಮ್ ಪ್ರಾಕ್ಟೀಸ್ ಇನಿಷಿಯಲ್ ಸ್ಟೇಜ್ ಅಲ್ಲಿ 5 ಗಂಟೆಗೆ ಎದ್ದೋಬೇಕು ಅಂತ ಅನ್ಕೊಂಡು 6 ಗಂಟೆಗೆ ಎದ್ಬಿಡ್ತೀವಿ ಎಕ್ಸಾಂಪಲ್, ಅಥವಾ ಅಲಾರಾಮ್ನ ನಾವು ಮುಂದಕ್ಕೆ ತಳ್ತಾನೆ ಇರ್ತೀವಿ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ನಮ್ಗೆ ಎದ್ದೊಳ್ತಿದ್ದಂಗೆ ನಮ್ಗೆ ನಮ್ ಬಗ್ಗೆನೆ ಒಂಥರ
ಹೇಟ್ ನಮ್ಮ ಬಗ್ಗೆ ನಾವೇ ದ್ವೇಷಿಸ್ತೀವಿ. ಇವತ್ತು 5 ಗಂಟೆಗೆ ಎದ್ದೋಳೋಣ ಅನ್ಕೊಂಡೆ ಅಂತ. ಬಟ್ ಬೆಸ್ಟ್ ಹ್ಯಾಬಿಟ್ ಯಾವುದಂದ್ರೆ, ಫಾರ್ ಎಕ್ಸಾಂಪಲ್ ನೀವು 5 ಗಂಟೆಗೆ ಸೆಟ್ ಮಾಡಿದ್ದೀರಾ ಅನ್ಕೊಳ್ಳಿ, ನೀವು 6 ಗಂಟೆಗೆ ಎದ್ದಿದ್ದೀರಾ ಅನ್ಕೊಳ್ಳಿ, ಎದ್ದಾಗ ಒಂದು ಮಿಸ್ ಆಗೋಯ್ತಲ್ವಾ? 6 ಗಂಟೆ 5 ಗಂಟೆಗೆ ಹೇಳೋದು ಹೇಗಿದ್ರು ಮಿಸ್ ಮಾಡ್ಬಿಟ್ರಿ. ಸೆಕೆಂಡ್ ಏನಿವಾಗ ಸ್ಮೈಲ್ ಮಾಡೋದು, ಅದನ್ನ ಯಾಕೆ ಮಿಸ್ ಮಾಡ್ಕೊಳ್ತೀರಾ? ಈಗ ನಾನು ತುಂಬಾ ಜನಕ್ಕೆ ಚೆಕ್ ಲಿಸ್ಟ್ ಕೊಡ್ತೀನಿ, ಇದನ್ನ ಫಾಲೋ ಮಾಡಿ ಅಂತ. ನಮ್ ಟೂಲ್ಸ್ ಕಳಿಸ್ತೀವಿ ನಾವು. ಇದನ್ನ ಡೈಲಿ 365 ಡೇಸ್ ಪ್ರಾಕ್ಟೀಸ್ ಮಾಡಿಸೋದು. ನಾನು 21 ಡೇಸು ಅಲ್ಲ, 48 ಡೇಸು ಅಲ್ಲ, 365 ಡೇಸ್ ಪ್ರಾಕ್ಟೀಸ್ ಮಾಡಿಸ್ತೀವಿ ಒಂದು ಹ್ಯಾಬಿಟ್ನ ಅವ್ರಿಗೆ ಸಬ್ ಕಾನ್ಶಿಯಸ್ ಅಲ್ಲಿ ಕೂರ್ಸೋದಕ್ಕೆ. ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ, ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ಬೆಳಗ್ಗೆ ಬೇಗ ಎದ್ದೋಬೇಕು, ಆಮೇಲೆ ಸ್ಮೈಲ್ ಮಾಡಬೇಕು, ಆಮೇಲೆ ನೀರು ಕುಡಿಬೇಕು, ಆಮೇಲೆ ಏನು ಎಕ್ಸಸೈಸ್ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು ಅಂತ ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಡಿರ್ತಾರೆ, ನಾನು ಇದೆಲ್ಲ ಮಾಡಬೇಕು ಅಂತ. ಬೆಳಗ್ಗೆ ಅವ್ರು ಎದ್ದೊಳೋದು ಲೇಟ್ ಮಾಡಿದ್ರು ಅನ್ಕೊಳ್ಳಿ, ಮಿಕ್ಕಿದ್ ಯಾವ್ದು ಮಾಡಲ್ಲ. ಈಗ ಅವರು ಹೆಂಗಿದ್ರು ಮಿಸ್ ಮಾಡ್ಬಿಟ್ನಲ್ಲ, ನಾಳೆಯಿಂದ ಕರೆಕ್ಟ್ ಆಗಿ ಮಾಡ್ತೀನಿ. ಮತ್ತೆ ನಾಳೆನೂ ಆಗೋಯ್ತು, ಈ ಮಂತ್ ಮುಗ್ದೋಯ್ತು, ಮುಂದಿನ ತಿಂಗಳು 1ನೇ ತಾರೀಕಿಂದ ನಾನು ಕರೆಕ್ಟ್ ಆಗಿ ಮಾಡ್ತೀನಿ. ಈ ಕೆಲವ್ರು ಹೆಂಗೆ ಅಂದ್ರೆ ಸೋಮವಾರದಿಂದ ಒಳ್ಳೆ ದಿನ, ನಾನು ಸೋಮವಾರದಿಂದ ಶುರು ಮಾಡ್ತೀನಿ. ಸೋಮವಾರ ಹೊಸ ವರ್ಷ ಬರ್ತ್ಡೇಯಿಂದ, ಆಮೇಲೆ ಹಬ್ಬದಿಂದ, ಈ ಹಬ್ಬದಿಂದ ನಾನು ಬದಲಾಗ್ತೀನಿ. ಸೊ ಯಾಕೆ ಆಗಲ್ಲ ಅಂದ್ರೆ, ನಾವು ಒಂದು ಮಿಸ್ ಮಾಡ್ತಿದ್ದಂಗೆ, ನಾನೇ ಮಾಡಿದ್ದೀನಿ ಇದನ್ನ ಬಿಗಿನಿಂಗ್ ಅಲ್ಲಿ ಹ್ಯಾಬಿಟ್ಸ್ ನ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ನಾನು ಒಂದು ಮಿಸ್ ಮಾಡಿದ ತಕ್ಷಣ ಹೆಂಗಿದ್ರು ಮಿಸ್ ಮಾಡ್ಬಿಟ್ಟೆ ಅಲ್ವಾ, ನಾಳೆಯಿಂದ ಮಾಡೋಣ ಅಂತ ಅನ್ಕೊಂಡ್ 1 ವರ್ಷ ಮುಗ್ದೇ ಹೋಯ್ತು, ಯಾವ ಪ್ರಾಕ್ಟೀಸು ಆಗಿಲ್ಲ. ಆಮೇಲೆ ನಂಗೆ ಅರ್ಥ ಆಯ್ತು, ಓಕೆ ಒಂದು ಮಾಡಿಲ್ಲ ಅಂದ್ರೆ, ಈಗ 10 ಮಾಡ್ಬೇಕು ಅನ್ಕೊಂಡಿದ್ದೀನಿ, ಅಟ್ಲೀಸ್ಟ್ 3 ಆದ್ರೂ ಮಾಡಿದ್ರೆ ಆ 3 ನನಗೆ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುತ್ತಲ್ವಾ ಅಂತ ಅನ್ಸಕ್ ಸ್ಟಾರ್ಟ್ ಆದ್ಮೇಲೆ, ಯಾವ್ದು ಮಿಸ್ ಆಗಿದೆ ಅದು ಮಿಸ್ ಆದ ತಕ್ಷಣ ಬೇರೆದ್ರ ಬಗ್ಗೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಇನ್ ಮಿಕ್ಕಿದ್ ಏನೇನ್ ಮಾಡ್ಬೇಕು ಅದಾದ್ರೂ ಮಾಡ್ಬಿಡೋಣ ಅಂತ ಹೇಳಿ ನಮ್ಮ ಹ್ಯಾಬಿಟ್ಸ್ ನ ಇನ್ಕ್ರೀಸ್ ಮಾಡ್ತಾ 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 ನಮ್ಮ ಒಳಗಡೆಯಿಂದ ಒಂದ್ ಸೆಲ್ಫ್ ಲವ್ ಕ್ರಿಯೇಟ್ ಆಗಿ ಎಲ್ಲಾ ಹ್ಯಾಬಿಟ್ಸ್ ಮಾಡೋ ಹಾಗೆ ಸಬ್ ಕಾನ್ಶಿಯಸ್ ಪ್ರಿಪೇರ್ ಆಗುತ್ತೆ. ಇಲ್ಲೊಂದು ಸಣ್ಣ ಜೋಕು ಹೇಳಬೇಕು ಅನ್ನಿಸ್ತದೆ. ಒಂದು ಘಟನೆ ಇದು ಆಕ್ಚುಲಿ. ನಾನು ಓದಿದ್ದು ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಬಸವನಗುಡಿಲಿ ನಾನು PUC ಓದಿದ್ದು. ಶಿಕ್ಷಣ ತಜ್ಞ ನಾಡೋಜ ಡಾಕ್ಟರ್ H ನರಸಿಂಹಯ್ಯನವರು ಒಂದು ಪುಸ್ತಕನ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಒಂದು ಘಟನೆನ ಅವ್ರು ನೆನಪಿಸ್ಕೋತಾರೆ. ಅವ್ರಲ್ಲೇ ಕಾಲೇಜಲ್ಲೇ ಹಾಸ್ಟೆಲಲ್ಲೇ, ಅಷ್ಟು ದೊಡ್ಡ ಮನುಷ್ಯ ಆದ್ರೂ ಕೂಡ ಅವ್ರು ಇದ್ದಿದ್ದು ಒಂದು ಸಣ್ಣ ರೂಮಲ್ಲಿ. ಅವ್ರ ಹಾಸ್ಟೆಲಲ್ಲಿ ಇದ್ದಾಗ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಎದ್ದು ಲಾಲ್ ಬಾಗ್ಗೆ ವಾಕಿಂಗ್ ಹೋಗ್ತಿದ್ರು ಅವರು. ಕೊನೆ ತನಕನೂ ಹೋಗ್ತಿದ್ರು ಅವರು. ಕೊನೆ ದಿನಗಳಲ್ಲೂ ಕೂಡ ಮಳೆ ಬಂದ್ರೂ ಕೂಡ ಎದ್ದು ವಾಕಿಂಗ್ ಹೋಗೋರು. ಪ್ರತಿ 4 ಗಂಟೆಗೆ ಎದ್ದು ಬಿಡೋರು. ಈ ಹಾಸ್ಟೆಲ್ ಇರ್ತಾರ ಹುಡುಗರೆಲ್ಲ, ಅವರೆಲ್ಲ 8 ಗಂಟೆ 7 ಗಂಟೆ ಹಂಗೆ 8, 9 ಈ ತರ ಎಲ್ಲ ಎದ್ದೇಳ್ತಿದ್ರು. ಸೊ ಅವರಿಗೆ ಇಲ್ಲ, ಇವ್ರಿಗೆ ಸರಿಯಾಗಿ ಒಳ್ಳೆ ಹವ್ಯಾಸಗಳನ್ನ ರೂಢಿ ಮಾಡಿಸ್ಬೇಕು ಅಂದ್ಬಿಟ್ಟು ಒಂದು ರೂಲ್ ತರ್ತಾರೆ ಹಾಸ್ಟೆಲ್ ಅಲ್ಲಿ. ಏನು ಅಂದ್ರೆ, ನಾಳೆಯಿಂದ ಎಲ್ಲರೂ 5 ಗಂಟೆಗೆ ಎದ್ದೇಳ್ಬೇಕು. 5 ಗಂಟೆಗೆ ಎದ್ದೇಳ್ಬೇಕು. ಏನಾದ್ರೂ 8 ಗಂಟೆ 5 ಗಂಟೆಗೆ ಯಾರು ಎದ್ದೇಳಿಲ್ಲ ಅಂತ ಅವ್ರಗಳಿಗೆಲ್ಲ ದಿನಕ್ಕೆ ₹1 ಫೈನು ಅಂತ ಫೈನ್ ತರ್ತಾರೆ. ಅವಾಗ ₹1 ಎಷ್ಟು, ಇದು ಪುಸ್ತಕದಲ್ಲಿ ಬರ್ದಿಯಾರ ಆತ್ಮಕಥೆನಲ್ಲಿ, ₹1 ಫೈನ್ ಅಂತ ತರ್ತಾರೆ. ಹಾಸ್ಟೆಲ್ ಅಷ್ಟು ಜನ ಹುಡುಗರಿದ್ದಾರೆ. ಅವಾಗ ₹1 ಅಂದ್ರೆ ದೊಡ್ಡ ಅಮೌಂಟ್, ದೊಡ್ಡ ಮೊತ್ತನೇ ಇಲ್ಲ ಅದು. ₹1 ₹10 ಅಷ್ಟು. ಅವಾಗೆಲ್ಲ ಸರಿ ಆಯ್ತು, ಈಗ ಫೈನ್ ತಂದಿದ್ದೀನಿ, ಹೆಂಗಿದ್ರು ನಾಳೆಯಿಂದ ಎದ್ದು ಬಿಡ್ತಾರೆ ಅಂತ. ಬೆಳಗ್ಗೆನೆ ಇವರು 4 ಗಂಟೆಗೆ ವಾಕಿಂಗ್ ಎದ್ದೇಳ್ತಾರೆ. ಅವ್ರ ಪಾಡಿಗೆ ಇವರು ಎದ್ದೋಗಿ, ರೂಲ್ ತಂದಿರಲ್ಲ 5 ಗಂಟೆಗೆಲ್ಲ ಅಂತ ವಾಕಿಂಗ್ ಮುಗಿಸ್ಕೊಂಡ್ ಬರ್ತಾರಂತೆ. ಬಂದ್ ನೋಡಿದ್ರೆ ಹಾಸ್ಟೆಲ್ ಪೂರ್ತಿ ಖಾಲಿ. ಅವ್ರು ಅನ್ಕೋತಾರೆ, ನಾನು ಈ ಫೈನ್ ತಂದಿಲ್ಲ, ಇದು ವರ್ಕ್ ಆಗಿದೆ ಅನ್ಕೊಂಡಿದ್ದು. ಹಾಸ್ಟೆಲ್ ಎಲ್ಲ ಖಾಲಿ ಅಂದ್ರೆ ಸೈಲೆಂಟ್ ಆಗಿದೆ. ಇವ್ರು ಅನ್ಕೊಂಡಿದ್ದಾರೆ ಎಲ್ಲರೂ ಎದ್ದು ವಾಕಿಂಗ್ ಹೋಗಿದ್ದಾರೆ ಅಂತ. ಖಾಲಿ ಅಂದ್ರೆ ಸೈಲೆಂಟ್ ಆಗಿದೆ, ರೂಮ್ಗಳೆಲ್ಲ ಇದಾರೆ ಎಲ್ಲರೂ. ರೂಮ್ ಹತ್ರ ಬಂದು ನೋಡಿದ್ರಂತೆ. ಆಮೇಲೆ ಅವ್ರು ಇನ್ನೊಬ್ಬರನ್ನ ಕರೆದು ಕೇಳ್ತಾರೆ, ಅಲ್ಲ ನಾನು ರೂಲ್ ತಂದಿದ್ದೀನಿ, 5 ಗಂಟೆ ಮೇಲೆ ಯಾರು ಎದ್ರೆ ಅವ್ರಿಗೆ ಫೈನ್ ಅಂತ ಅನ್ಬಿಟ್ಟು. ನಾನು ಅನ್ಕೊಂಡು ಎಲ್ಲ ಖಾಲಿ ಆಗಿದೆ, ಅದಕ್ಕೆ ಸೈಲೆಂಟ್ ಆಗಿದೆ ಅಂತ. ನೋಡಿದ್ರೆ ಇನ್ನೂ ಮಲ್ಗೆ ಇದಾರೆ, ಏನ್ ಕತೆ ಇವ್ರದು ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ಸರ್ ಇನ್ನೂ 1 ವಾರಕ್ಕೆ ಬುಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್, ದಿನ ₹1 ಕೊಟ್ಟು. ಕರೆಕ್ಟ್. ನೀವು ಇದನ್ನ ಹೇಳ್ದಾಗ ನನ್ಗೆ ನೆನಪಾಯ್ತು, ನಾನು ಓದಿದ್ದು ಮುಂಚೆ ಬಿಗಿನಿಂಗ್ ಅಲ್ಲಿ ಶೇಷರಿಪುರಂ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು. ಸೊ ಕನ್ನಡ ಮಾತಾಡಿದ್ರೆ ₹1 ಫೈನ್ ಅಂತ ಮಾಡಿದ್ರು, ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ. ನಾನು ಒಂದು ₹30 ಮುಂಚೆನೆ ಉಂಡಿಗೆ ಹಾಕ್ಬಿಟ್ಟು 30 ದಿನ ನಾನು ಕನ್ನಡನೇ ಮಾತಾಡ್ತೀನಿ, ಸೊ ದಟ್ ಮುಂಚೆನೆ ಫೈನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದೆ ಅವಾಗ. ಸೊ ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ನನ್ನ ಪೇರೆಂಟ್ಸಿಗೆ ಚೆನ್ನಾಗಿ ಕ್ಲಾಸ್ ಎಲ್ಲ ತಗೊಂಡ್ರು, ನಿಮ್ಮ ಮಗಳು ಇರೋ ಬರೋನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ. ನಾವೇನ್ ಗೊತ್ತಾ, ನನ್ಗೆ ಇವಾಗ ನಾನು ಆ ತರ ಸ್ಟೂಡೆಂಟ್ ಆಗಿರೋದಕ್ಕೇನೆ
ನನಗೆ ಇದಕ್ಕಿಂತ ತುಂಬಾ ಟಾರ್ಚರ್ ಮಾಡುವಂತ ಸ್ಟೂಡೆಂಟ್ಸ್ ಬಂದ್ರು ನಂಗೆ ಹ್ಯಾಂಡ್ಲ್ ಮಾಡಕ್ ಆಗತ್ತೆ ಇವಾಗ, ಯಾಕಂದ್ರೆ ನಾನು ಹಂಗೆ ಇದ್ದವಳು. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ನಿಮ್ಮ ನೀವು ನೋಡ್ಕೊ ನನ್ನನ್ನು ನಾನು ನೋಡ್ಕೊಳ್ತೀನಿ, ಹೆಂಗ್ ಹ್ಯಾಂಡ್ಲ್ ಮಾಡ್ಬೇಕು ಗೊತ್ತು ನನ್ಗೆ. ಯಾಕಂದ್ರೆ 9 ಗಂಟೆಗೆ ಎದ್ದೋತಿದ್ದವಳು ನಾನು. ಆಮೇಲೆ 2020 ಇಂದ ನಾನು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು 3 o'clock ಎದ್ದೋಳಕ್ಕೆ. ಸೊ ಇವತ್ತು ಲೈಕ್ ಬೆಳಗ್ಗೆ ಎದ್ದೋಳೋದು ಒಂದು ರೊಟೀನ್ ಆಗಿದೆ. ಅವತ್ತು 9 ಗಂಟೆಗೆ ಎದ್ದೊಳ್ತಾ ಇದ್ದೋಳು ನಾನೇ. ಇವತ್ತು ಅರ್ಲಿ ಮಾರ್ನಿಂಗ್ ಅಂದ್ರೆ ಸೂರ್ಯ ಬರಕ್ ಮುಂಚೆನೆ ಎದ್ದು ಕ್ಲಾಸ್ ಮಾಡ್ತೀವಿ ನಾವು. ಅರ್ಲಿ ಮಾರ್ನಿಂಗ್ ಕ್ಲಾಸ್ ಮಾಡ್ತೀವಿ 5 AM ಅಂತ ಅಂದ್ರೆ ಅದು ನಾನೇನೆ. ಸೊ ಎರಡೂ ನಾನೇನೆ. ಅಂದ್ರೆ ಆ ಎರಡೂ ಕೂಡ ನಾನೇ ಆಗಿದ್ರೂನು ಅವತ್ತು ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿತ್ತು, ಖುಷಿ ಕೊಟ್ಟಿತ್ತು. ಈಗ ಇದು ನನಗೆ ಖುಷಿ ಕೊಡಕ್ ಸ್ಟಾರ್ಟ್ ಮಾಡ್ತು, ಪ್ರಾಕ್ಟೀಸ್ ನಿರಂತರವಾಗಿ ಮಾಡೋದ್ರಿಂದ ಅಂತ. ಅಂದ್ರೆ ಇದು ಗೊತ್ತಿರೋದಕ್ಕೇನೆ 9 ಗಂಟೆಗೆ ನಾನು ಎದ್ದೊಳ್ತಾ ಇರೋದಕ್ಕೆ ಯಾರಾದ್ರೂ ಮೇಡಮ್ ನಂಗೆ ಎದ್ದೊಳಕ್ ಆಗಲ್ಲ ಅಂದ್ರೆ ನಂಗೆ ಗೊತ್ತು ಎಬ್ಬಿಸೋದು, ಯಾಕಂದ್ರೆ ನಾನು ಎದ್ದಿದ್ದೀನಿ ಅಂತ. ಸೊ ನೀವು ಇವಾಗ ಹೇಳಿದ ಕ್ವಶನಿಗೆ ಬರೋದಾದ್ರೆ ಏನೇನ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ, ಈಗ ನೀವು ಬೆಳಗ್ಗೆ ಎದ್ದಾಗ ನೀವು ಎದ್ದೇಳ್ತಾನೆ ಸ್ಮೈಲ್ ಮಾಡೋದು. ಸೂರ್ಯ ಹುಟ್ಟಕ್ ಮುಂಚೆ ಎದ್ದೇಳ್ಬೇಕು. ಒಂದು ಹಾಸಿಗೆ ಮೇಲೆ ಇದ್ದಂಗೆನೆ ನಗ್ತಾ ಇದ್ದೆ, ಸ್ಮೈಲ್ ಮಾಡ್ತಾ, ಸುಮ್ನೆ ಸ್ಮೈಲ್ ಮಾಡ್ತಾ ಎದ್ದೇಳಿ ಇಮಿಡಿಯೇಟ್ಲಿ ಒಂದು ಗ್ರಾಟಿಟ್ಯೂಡ್ ಹೇಳಿ, ಭಗವಂತ ಇವತ್ತು ನಾನು ಬದುಕಿದ್ದೀನಿ, ನನ್ನ ಆರೋಗ್ಯ ಚೆನ್ನಾಗಿದೆ, ನನ್ನ ಹತ್ರ ಇವತ್ತು ಒಳ್ಳೊಳ್ಳೆ ಕೆಲಸ ಮಾಡಿಸ್ತೀಯಾ ಅಂತ ಹೇಳಿ ನಾವು ಗ್ರಾಟಿಟ್ಯೂಡ್. ಇದಾದ್ಮೇಲೆ ರಿಲೇಶನ್ಶಿಪ್ ಚೆನ್ನಾಗಾಗಕ್ಕೆ ನಾನು ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ, ಅದು ಹೇಳ್ತೀನಿ ಹ್ಯಾಬಿಟ್ಸ್ ಅಲ್ಲಿ. ಬೆಳಗ್ಗೆ ಎದ್ದು ಬರ್ತಿದ್ದಂಗೆ, ಈಗ ನಾವ್ ಎದ್ದೊಳ್ತಾ ಇದ್ದಿದ್ದು ಇಷ್ಟ ದಿನ ಹೇಗೆ ಎದ್ದೊಳ್ತಾ ಇದ್ವಿ ಎಲ್ಲ ಜಸ್ಟ್ ಸುಮ್ನೆ ಒಂಚೂರು ಅವ್ರು ಬೆಳಗ್ಗೆ ನೆನಪು ಮಾಡ್ಕೊಳ್ಳಿ ಹೇಗೆ ಎದ್ದೊಳ್ತೀವಿ ಅಂತ. ಏನೋ ಒಂದು ಕಾನ್ಸೆಪ್ಟ್ ಅಲ್ಲೇ ಎದ್ದೊಳ್ತೀವಿ, ಸ್ಮೈಲ್ ಅಂತೂ ಇರೋದೇ ಇಲ್ಲ. ನೀವು 1 day ಸ್ಮೈಲ್ ಮಾಡಿ ಎದ್ದು ಬಿಟ್ಟು ಅಬ್ಸರ್ವ್ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಅವರು ನಮ್ದೇ ಪಾಡ್ಕಾಸ್ಟ್ ವಿಡಿಯೋಗೆ ಕಮೆಂಟ್ ಮಾಡ್ಲಿ ಏನ್ ಡಿಫ್ರೆನ್ಸ್ ಆಯ್ತು ಅಂತ. ಬಿಕಾಸ್ ನಾನ್ ಈ ಟಾಸ್ಕ್ ತಗೊಳ್ಳಿ, ಅವ್ರು ಬರೀ ಇದನ್ನ ಕೇಳಿಸ್ಕೊಳ್ಳೋ ತರ ತಗೊಳ್ಳೋದ್ ಬೇಡ, ಒಂದು ಟಾಸ್ಕ್. ಸರಿ, ಈಗ ನೀವು ಪಾಡ್ಕಾಸ್ಟ್ ನೋಡ್ತೀರಲ್ಲ ನಮ್ಮ ಸ್ನೇಹಿತರ, ಸೊ ಇವತ್ತು ನೀವು ನಾಳೆಯಿಂದ ನೀವು ಬೆಳಿಗ್ಗೆ ಎದ್ದೇಳಿದ ತಕ್ಷಣ ಬೆಳಿಗ್ಗೆ ಹೇಳ್ಬೇಕಂದ್ರೆ ನಗ್ತಾ ಎದ್ದೇಳಿ, ಅವತ್ ದಿನ ಎಲ್ಲ ಹೇಗಿತ್ತು ಅಂತ ನೋಡಿ, ನಂತರ ಬಂದು ಸ್ಮೈಲ್ ವಿತ್ ಸ್ಮೈಲ್ ಎದ್ದೇಳ್ಬೇಕು. ಸ್ಮೈಲ್ ಮಾಡ್ತಾ ಇದ್ದೋಳಕ್ ಹೇಳೋಣ, ನಗ್ತಾ ಇದ್ದೋಳಕ್ ಹೇಳಿ ಪಕ್ಕದಲ್ಲಿರೋರು ಗಮನ, ಇವ್ರು ಜೋರಾಗಿ ನಗ್ತಾ ಇದ್ದು ಪಕ್ಕದಲ್ಲಿರೋರೆಲ್ಲ ಇವ್ಳಿಗೆ ಏನಾಯ್ತು ಬೆಳಗ್ಗೆ ಅನ್ನೋದ್ ಬೇಡ, ಸ್ಮೈಲ್ ಮಾಡ್ತಾ ಸ್ಮೈಲ್ ಮಾಡ್ಕೊಂತ ಎದ್ದೇಳಿ. ಇದು ಒಂದು ಆಯ್ತಾ. ಇದೆಲ್ಲ ಮಾಡಿ ಅವ್ರು ಕಮೆಂಟ್ ಮಾಡ್ಲಿ, ನಾನ್ ಗ್ಯಾರಂಟಿ ಕೊಡ್ತೀನಿ ಅವ್ರ ಲೈಫಲ್ಲಿ ಪಾಸಿಟಿವ್ ಫ್ರೀಕ್ವೆನ್ಸಿ ಹೆಂಗ್ ಕ್ರಿಯೇಟ್ ಆಗುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮಕ್ಕಳನ್ನ ಏಳಿಸ್ಬೇಕಾದ್ರೆ ಅಥವಾ ಹಸ್ಬೆಂಡ್ ಎದ್ ಬರ್ಬೇಕಾದ್ರೆ, ಅತ್ತೆ ಮಾವ ಬರ್ಬೇಕಾದ್ರೆ ನಾರ್ಮಲಿ ನಾವು ಅವ್ರ ಮುಖನೇ ನೋಡಲ್ಲ ಬೆಳಗ್ಗೆ ಹೊತ್ತು. ಯಾಕಂದ್ರೆ ಎಲ್ರು ನಮ್ ಕೆಲ್ಸದಲ್ಲಿ ಬಿಸಿ ಇರ್ತೀವಿ. ನೀರ್ ಕಾದಿದೆ, ಬೇಗ ಹೋಗಿ ಸ್ನಾನ ಮಾಡ್ಕೋ, ಏನು ಟಿಫನ್ ರೆಡಿ ಆಗಿದೆ, ಬೇಗ ಬಂದ್ಬಿಡಿ, ಬೇಗ ಮಾಡ್ಕೊಂಡ್ ಬಂದ್ಬಿಡಿ, ಆಮೇಲೆ ಏನು ವ್ಯಾನ್ ಬಂದ್ಬಿಡುತ್ತೆ ಅಂತ ಹೇಳಿ ಮತ್ತೆ ಹಸ್ಬೆಂಡ್ಗೂ ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ಆಮೇಲೆ ಅಷ್ಟೊತ್ತಿಗೆ ಯಾರು ಅತ್ತೆ ಮಾವ ಯಾರು ಎದ್ದು ಬಂದ್ರೆ ಇವ್ರು ಬೇರೆ ಬಂದ್ರು, ಇವಾಗ ಇವ್ರಿಗೆ ಬೇರೆ ಕಾಫಿ ಕೊಡ್ಬೇಕು, ಇದೆಲ್ಲ ನಡೀತಿರುತ್ತೆ ಒಳಗಡೆ ಅಲ್ವಾ. ಇದು ರಿಲೇಶನ್ಶಿಪ್ ಹ್ಯಾಬಿಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಎದ್ದು ಬರ್ತಿದ್ದಂಗೆ ನಿಮ್ಮ ಅತ್ತೆ ಆಗ್ಲಿ, ಮಾವ ಆಗ್ಲಿ, ಗಂಡ ಹೆಂಡತಿ ಮಕ್ಳು ಯಾರೇ ಬರ್ಲಿ, ನೀವು ಎದ್ದ ಮೇಲೆ ಯಾರು ಎದ್ದೊಳ್ತಾರೆ ಅಥವಾ ನೀವು ಅವ್ರು ಎದ್ದಿರ್ತಾರೆ, ನೀವು ಬರ್ತಿದ್ದಂಗೆ ಅವ್ರ ಫೇಸ್ ನೋಡ್ಬಿಟ್ಟು ಒಂದ್ ಸ್ಮೈಲ್ ಮಾಡಿ. ಸುಮ್ನೆ ಅವ್ರ ಫೇಸ್ ನೋಡ್ಬಿಟ್ಟು ಒಂದ್ ಸ್ಮೈಲ್ ಮಾಡಿ. ಗುಡ್ ಮಾರ್ನಿಂಗ್ ಹೇಳೋ ಅಭ್ಯಾಸ ಇದ್ರೆ ಗುಡ್ ಮಾರ್ನಿಂಗ್ ಮಾಡಿ, ನಮಸ್ತೆ ಮಾಡ್ತೀರಾ ಮಾಡಿ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಖಂಡಿತ ಕೆಲವೊಂದು ನೆಗೆಟಿವ್ ಒಪಿನಿಯನ್ ಬರುತ್ತೆ. ಈಗ ನಾನು ಇದನ್ನ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನನ್ನ ಅತ್ತೆಗೆ ಓಕೆ ನಾನು ಸ್ಮೈಲ್ ಮಾಡಬೇಕು, ಈಗ ನಾನು ಆ ಫ್ರೀಕ್ವೆನ್ಸಿ ರೈಸ್ ಮಾಡಬೇಕು ಅಂತ ಹೇಳಿ ಮಾಡಬೇಕಾದ್ರೆ ನನ್ನ ಅತ್ತೆನ ನೋಡ್ಬಿಟ್ಟು ಸ್ಮೈಲ್ ಮಾಡ್ತಿದ್ದೆ. ಅವ್ರು ಲುಕ್ ಒಂಥರ ಕೊಡ್ತಿದ್ವಿ, ಇವತ್ತು ವಿಚಿತ್ರವಾಗಿ ಆಡ್ತಾ ಇದ್ದಾಳಲ್ಲ ಅಂತ. ಓಕೆ ಪರವಾಗಿಲ್ಲ, ನಾನು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ನೆಕ್ಸ್ಟ್ ಡೇ ಸ್ಮೈಲ್ ಮಾಡಿಬಿಟ್ಟು ಗುಡ್ ಮಾರ್ನಿಂಗ್ ಅನ್ನೋಕೆ ಸ್ಟಾರ್ಟ್ ಮಾಡಿದೆ. ಸೊ ನೆಕ್ಸ್ಟ್ ಮತ್ತೆ ಎವ್ರಿ ಡೇ ಸ್ಮೈಲ್ ಮಾಡೋದು, ಗುಡ್ ಮಾರ್ನಿಂಗ್ ಅನ್ನೋದು, ನಮಸ್ತೆ ಅಂತ ಹೇಳೋದು. ಆಮೇಲೆ ದುನಿಯಾ ವಿಜಯ್ ಅವ್ರದ್ದು ಒಂದು ಪೋಸ್ ಇದೆ ಅಲ್ಲ, ನಮಸ್ಕಾರ ಮಾಡೋದು. ಸೊ ಬರ್ತಿದ್ದಂಗೆ ನಮ್ಮ ಅತ್ತೆಗೆ ನಮಸ್ಕಾರ ಅನ್ನೋದು ಹಿಂಗೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ. ಈಗ ನಮ್ಮ ಅತ್ತೆ ಬೆಳಗ್ಗೆ ಎದ್ದು ಬರ್ತಿದ್ದಂಗೆ ನಾವು ಮುಖ ನೋಡ್ಬಿಟ್ಟು ಏನಾದ್ರು ಹಿಂಗ್ ಸ್ಮೈಲ್ ಮಾಡ್ಬಿಟ್ಟು ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತಾರ ಅವ್ರುನು. ಸೊ ಬೆಳಗ್ಗೆನೆ ನಮ್ಮೆಲ್ಲರ ಮಧ್ಯ ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಡ್ತು. ಈಗ ಲೇಟ್ ಆಗಿ ಎದ್ ಬಂದ್ರು ಇದೆಲ್ಲ ಇಲ್ಲ. ಈಗ ಬೆಳಗ್ಗೆ ನೋಡ್ತಿದ್ದಂಗೆ ಇದು ಸೇಮ್ ಮಗುಗೂ ಪ್ರಾಕ್ಟೀಸ್ ಆಗಿದೆ. ಬೆಳಗ್ಗೆ ಹೇಳ್ತಿದ್ದಂಗೆ ಒಂದ್ ಸ್ಮೈಲ್ ಮಾಡ್ಕೊಂಡ್ ಬರ್ತಾನೆ, ಅವ್ರ ತಾತ ಅಜ್ಜಿ ಎಲ್ಲರೂ ಅವ್ನ್ಗೆ ಏನಾದ್ರು ಸ್ಮೈಲ್ ಮಾಡ್ತಾ ಇಲ್ದ್ರೆ ಇವನು ಸ್ಮೈಲ್ ಮಾಡ್ಕೊಂಡು ನಮಸ್ಕಾರ ಅಂತಾನೆ, ಗುಡ್ ಮಾರ್ನಿಂಗ್ ಅಂತಾನೆ. ಅಂದ್ರೆ ಬೆಳಗ್ಗೆಯಿಂದನೇ ಹ್ಯಾಪಿ ಮೂಡ್ ಸ್ಟಾರ್ಟ್ ಆಗುತ್ತೆ ಮನೇಲಿ. ಇದು ತುಂಬಾ ಸಿಂಪಲ್ ಹ್ಯಾಬಿಟ್. ನಾನು ಹೇಳ್ತಿರೋದು ಅದಕ್ಕೆ ಹೇಳಿದ್ದು, ಹ್ಯಾಬಿಟ್ಸ್ ಅಲ್ಲಿ ನೀರ್ ಕುಡಿ, ಎಕ್ಸರ್ಸೈಸ್ ಮಾಡು, ಬೆಳಗ್ಗೆ ಬೇಗ ಏಳು, ಮೆಡಿಟೇಷನ್ ಮಾಡು, ಇವೆಲ್ಲ ಹ್ಯಾಬಿಟ್ ಅಲ್ಲಿ ಮಧ್ಯ ಈ ತರ ತುಂಬಾ ಸೂಕ್ಷ್ಮವಾಗಿರೋ ಸೆನ್ಸಿಟಿವ್ ಹ್ಯಾಬಿಟ್ಸ್ ಕೂಡ ಇದೆ. ಇದನ್ನು ನಾವು ಅಳವಡಿಸ್ಕೊಂಡ್ರೆ ರಿಲೇಶನ್ಶಿಪ್ ಚೆನ್ನಾಗಾಗತ್ತೆ. ಸೊ ಈ ತರದ್ದು. ಅಂಡ್ ಇನ್ನೊಂದು ಬಂದ್ಬಿಟ್ಟು ಫಿಸಿಕಲಿ ಅಂತ ಬಂದಾಗ ಎಕ್ಸರ್ಸೈಸ್ ಮಾಡೋದಾಗಿರ್ಬೋದು, ಊಟದ ವಿಚಾರ ಅಂತ ಬಂದಾಗ ಲೈಕ್ ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ಎವ್ರಿ ಡೇ ಹೆಲ್ದಿ ಫುಡ್ ಅಂದ್ರೆ ಮಂತ್ ಅಲ್ಲಿ 1 ಡೇ ನೀವು ಚೀಟ್ ಡೇ ಅಂತ ಏನ್ ಹೇಳ್ತೀವಲ್ಲ, ಆ ತರ ಒಂದು ಜಂಕ್ ಫುಡ್ ಡೇ ಅಂತ ಇಟ್ಕೊಳ್ಳಿ. ಹೊರಗಡೆ ತಿನ್ಕೊಳ್ಳಿ.
ತಿಂಗಳಲ್ಲಿ 1 ದಿನ. ಯಾಕೆ? ಬಿಕಾಸ್ ನೀವು ಬೇರೆ ಕಡೆ ಎಲ್ಲೋ ಹೋದಾಗ ಅಯ್ಯೋ ನಾನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ನಿಮ್ ಸೆಲ್ಫ್ ಒಳಗಡೆಯಿಂದ ನೀವು ಹೆಲ್ದಿ ಫುಡ್ನೇ ಎಂಜಾಯ್ ಮಾಡೋ ತರ ಆಗೋ ತನಕ ತಿಂಗಳಲ್ಲಿ 1 ದಿನ ಚಾಟ್ಸ್ಗೆ ಅಂತಾನೆ ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಎವ್ರಿ ಡೇ ಕಂಪಲ್ಸರಿ ಆದಷ್ಟು ಕೂಡ ಫ್ರೂಟ್ಸು, ವೆಜಿಟೇಬಲ್ಸ್ ಆ ಥರದನ್ನ ಜಾಸ್ತಿ ತಿನ್ನೋಕೆ ಫೋಕಸ್ ಮಾಡಿ. ಇದು ನಿಮ್ಮ ಫಿಸಿಕಲ್ ಹೆಲ್ತ್ಗೆ. ರಿಲೇಶನ್ಶಿಪ್ಗೆ ನಾನು ಹೇಳ್ದೆ ಸ್ಮೈಲ್ ಆ್ಯಂಡ್ ಮನಿ ವಿಚಾರದಲ್ಲಿ ಬರೋದಾದ್ರೆ ಯಾವ ಹ್ಯಾಬಿಟ್ನ ಹಾಕೋಬೇಕು ಅಂದ್ರೆ ಫಸ್ಟ್ ಥಿಂಗ್ ಶಾಪಿಂಗ್ ಮಾಡೋದನ್ನ ಸ್ಟಾಪ್ ಮಾಡಿ, ಸ್ವಲ್ಪ ಅವಾಯ್ಡ್ ಮಾಡಿ. ಸ್ಟಾಪ್ ಮಾಡಬೇಕು. ಅವಾಯ್ಡ್ ಮಾಡಿ ಶಾಪಿಂಗ್ ಮಾಡೋದನ್ನ. ಓಕೆ, ಯಾಕೆ ಶಾಪಿಂಗ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ನಾನು ನಿಮ್ಮನ್ನ ಕೇಳ್ತೀನಿ. ಎಕ್ಸಾಂಪಲ್, ನಾವಿವತ್ತು ಏನಾದ್ರೂ ನೋಡಿ ಇಷ್ಟ ಆಗತ್ತೆ ತರ್ತೀವಿ, ಆಯ್ತಾ? ಕರೆಕ್ಟಾಗಿ ಹೇಳಿ ಅದನ್ನ ಎಷ್ಟು ದಿನ ಬಳಸ್ತೀವಿ? ನಾನು ಈಗ ಅದನ್ನೇ ಹೇಳಕ್ ಹೊರಟಿದ್ದೆ. ಏನಂದ್ರೆ ಈಗ ಪ್ರತಿ ಪಾಡ್ಕಾಸ್ಟ್ಗೂ ನಾನು ಹೊಸ ಅಂದ್ರೆ ನನ್ನ ಡಿಸೈನರ್ಸ್ ಹಾಕೋದು ಕಮ್ಮಿ ಇವಾಗ. ಶರ್ಟ್ಸ್ ಆಗ್ಲಿ ಪ್ಯಾಂಟ್ಸ್ ಆಗ್ಲಿ ಮೋಸ್ಟ್ ಆಫ್ ದ ಟೈಮ್ ಶರ್ಟ್ಸ್ನೇ, ಯಾಕಂದ್ರೆ ಪಾಡ್ಕಾಸ್ಟ್ ಅಲ್ಲಿ ಇಷ್ಟನೇ ಕಾಣ್ತದಲ್ವಾ. ಸೊ ಶರ್ಟ್ಸ್ ನ ತಗೊಂಡ್ ಶಾಪಿಂಗ್ ಮಾಡಿರ್ತಿದ್ದೆ. ಅಂಡ್ ನನಗೊಂದು ಸ್ವಲ್ಪ ಬ್ರ್ಯಾಂಡ್ ಹುಚ್ಚಿದೆ, ಇಲ್ಲ ಅಂತ ಹೇಳಲ್ಲ. ಸೊ ಶರ್ಟ್ಸ್ ಎಲ್ಲ ತಗೊಂಡಾಗ ತುಂಬಾ ಎಕ್ಸ್ಪೆನ್ಸಿವ್ ಆಗೋದು. ಅಂದ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೂ ನಂಗೊಂದು 15-20 ಶರ್ಟ್ ಬೇಕಾಗೋದು. ನನ್ನ ಬಜೆಟ್ ಇಷ್ಟೆಷ್ಟು ಹೋಗೋದು ಹಿಂಗಿಲ್ಲ. ಬಟ್ ಇವಾಗ ನನ್ನ ತಲೆಯಲ್ಲಿ ಒಂದು ಯೋಚನೆ ಮಾಡಿದೆ, ಐ ರಿಪೀಟ್ ದ ಕ್ಲಾತ್ಸ್, ಇಟ್ಸ್ ಓಕೆ. ಇವತ್ತು ಹಾಕಿರೋ ಈ ಶರ್ಟ್ ನ ಇನ್ನೊಂದು 10 ಪಾಡ್ಕಾಸ್ಟ್ ಹಾಕ್ತೀನಿ, ಪರವಾಗಿಲ್ಲ ಅಲ್ವಾ? ಇನ್ಮೇಲೆ ನೀವು ಹೇಳ್ದಂಗೆ ಅದಕ್ಕೆ ಅಡ್ಡೋನ್ ಮಾಡ್ಬೇಕು. ನಾನು ರೂಢಿಸ್ಕೊಂಡೆ, ನೀವು ಇದೇ ಟೈಮ್ ಮಾತಾಡಿದ್ರಿ. ಇಲ್ಲ, ನೀವು ಈ ಮೆಸೇಜ್ ಏನಿದೆ ದಯವಿಟ್ಟು ಪೀಪಲ್ ಇದನ್ನ ಪ್ರಾಕ್ಟೀಸ್ ಮಾಡ್ಲಿ. ನೀವು ಇದನ್ನ ಓಪನ್ ಆಗಿ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ನಿಮ್ಗೆ. ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಇದು. ಈ ಲೇಡೀಸ್ದು ಪ್ರಾಬ್ಲಮ್ ಏನ್ ಗೊತ್ತಾ? ಯಾವ್ದಾದ್ರು ಒಂದು ಫಂಕ್ಷನ್ ಒಂದ್ ಸ್ಯಾರಿ ಹಾಕೊಂಡು ಹೋಗಿರ್ತಾರೆ ಅನ್ಕೊಳ್ಳಿ, ಮತ್ತೆ ಆ ಸ್ಯಾರಿನ ಇನ್ನೊಂದ್ ಫಂಕ್ಷನ್ಗೆ ಹಾಕೊಳ್ಳಲ್ಲ. ಸ್ಯಾರಿ ಮಾತೆತ್ತಿದ್ರೆ ನನ್ನ ಹತ್ರ ಸ್ಯಾರಿ ಇಲ್ಲ. ಅದೇ ಬೀರುವಲ್ಲಿ ಅವ್ರ ಕಬೋರ್ಡ್ ಅಲ್ಲಿ ಇಡಕ್ ಜಾಗ ಇರಲ್ಲ, ಅಷ್ಟು ಸ್ಯಾರಿ ಇರುತ್ತೆ. ಆದ್ರೂ ಅವ್ರು ಯಾವ್ದಾದ್ರು ಫಂಕ್ಷನ್ ಬಂದ ತಕ್ಷಣ ಹೇಳೋ ಮೊದಲನೇ ಮಾತೆ ನನ್ನ ಹತ್ರ ಸ್ಯಾರಿ ಇಲ್ಲ. ಅಂದ್ರೆ ಇದೆಲ್ಲ ನಮ್ಗೆ ಹೆಂಗೆ ಮನಿ ಬ್ಲಾಕೇಜಸ್ ನ ಕ್ರಿಯೇಟ್ ಮಾಡುತ್ತೆ. ಮತ್ತೆ ಯಾವತ್ತಾದ್ರು ಚಾನ್ಸ್ ಸಿಕ್ಕಾಗ ಮನಿ ಬಗ್ಗೆ ಮಾತಾಡೋಣ. ಎಲ್ಲ ಮ್ಯಾನಿಫೆಸ್ಟೇಷನ್ ಅದ್ರ ಬಗ್ಗೆ ನೋಡಿದಾರಲ್ಲ, ಬಟ್ ಮನಿ ರಿಲೇಟೆಡ್ ಇನ್ನು ಹ್ಯಾಬಿಟ್ಸ್ ಹೇಗೆ ನಮ್ಗೆ ಪ್ರಾಬ್ಲಮ್ ಮಾಡುತ್ತೆ ಅಂತ. ಬಟ್ ಶಾಪಿಂಗ್ ನ ನಾವು ಫಸ್ಟ್ ಸ್ಟಾಪ್ ಮಾಡ್ಬೇಕು. ನೀವ್ ಯಾವುದೇ ವಸ್ತುನ ತಗೋಬೇಕು ಅಂತ ಇದ್ರೆ ಪ್ರಜ್ಞೆಯಿಂದ ಸ್ಟಾಪ್ ಮಾಡಿ, ಈ ಒಂದು ವಸ್ತುನ ನಾನು ಯಾಕೆ ತಗೊಳ್ತಾ ಇದ್ದೀನಿ, ಅವಶ್ಯಕತೆ ಇದೆಯಾ, ನಿಜವಾಗ್ಲೂ ಇದೆಯಾ, ಇದು ನನಗೆ ನಿಜವಾಗ್ಲೂ ಅವಶ್ಯಕತೆ ಇದೆಯಾ. 3ನೇದು, ಇವಾಗ ಅವಶ್ಯಕತೆ ಇದೆಯಾ. 4ನೇದು, ಈ ಅವಶ್ಯಕತೆ ಎಷ್ಟು ದಿನಕ್ಕಿದೆ, ನನ್ಗೆ ಎಷ್ಟು ದಿನಕ್ಕೋಸ್ಕರ ನಾನು ಇದನ್ನ ತಗೊಳ್ತಾ ಇದ್ದೀನಿ. ಇದೆಲ್ಲವೂ ಯೋಚನೆ ಮಾಡಿ, ಓಕೆ ಇದು ನನಗೆ ನಾನು ಕೊಡ್ತಾ ಇರೋಂತ ಹಣ ಏನಿದೆ, ಅದರಿಂದ ನಾನು ತಗೊಳ್ತಾ ಇರೋ ವಸ್ತು ಏನಿದೆ, ಇದರಿಂದ ನಾನು ಗ್ರೋ ಆಗ್ತೀನ, ನನ್ನ ಹ್ಯಾಪಿನೆಸ್ ಏನಂತಾರೆ ಲಾಂಗ್ ಟರ್ಮ್ ಇರುತ್ತಾ, ಇದೆಲ್ಲವೂ ನೋಡಿ ನಾನು ಶಾಪಿಂಗ್ ಮಾಡ್ಬೇಕು. ನಂಗೂ ಮುಂಚೆ ಎಲ್ಲ ನಾನು ಶಾಪಿಂಗ್ ಮಾಡ್ತಾ ಇರ್ಲಿಲ್ಲ. ಬಟ್ ಹೆಂಗೆ ಅಂದ್ರೆ ಈಗ ಮನೆಗೆ ಸ್ಪೆಷಲಿ ನಾನು ಗಿಡಗಳು, ಪಾಟ್ಗಳು ತುಂಬಾ ಮಾಡ್ತಾ ಇದ್ದೆ ಶಾಪಿಂಗ್. ನನ್ನ ಹಸ್ಬೆಂಡ್ ಹೇಳಿದ್ರು, ಮನೆ ತುಂಬಾ ಗಿಡ ಇಟ್ಟಿದ್ಯಾ, ಇನ್ನೂ ಆ ಪಾಟ್ ತಗೊಂಬ, ಆ ಗಿಡ ತಗೊಂಬ, ಈ ಗಿಡ ತಗೊಂಬ ಅಂತ ಪಾಟ್ನ ತರ್ತಾನೆ ಇರ್ತೀಯ. ಸೊ ನನ್ಗೆ ಅನ್ಸ್ತಿತ್ತು, ಲೈಕ್ ಅಯ್ಯೋ ಹೆಲ್ತ್ಗೆ ಒಳ್ಳೇದಿದು, ಇನ್ನರ್ ಆಕ್ಸಿಜನ್ ಚೆನ್ನಾಗ್ ಬರುತ್ತೆ, ಅದಕ್ಕೋಸ್ಕರ ನಾನು ಇಡ್ತಾ ಇದ್ದೀನಿ, ಅದ್ರಲ್ಲಿ ಏನ್ ತಪ್ಪು ಅಂತ ನಾನು. ಬಟ್ ಅದ್ ಹೆಂಗೆ ಅಂದ್ರೆ ಆ ಡಿಸೈನ್ ಪಾಟ್ ಕಾಣಿಸ್ತು, ಆ ಡಿಸೈನ್ ತಗೊಂಡ್ ಬಾ, ಈ ಡಿಸೈನ್ ಕಾಣಿಸ್ತು, ಬಂದು ಅವ್ರು ಹೇಳಿದ್ರು ಈಗ ಇರೋ ಪಾಟ್ ಅಲ್ಲೇ ಹಾಕ್ಬೋದಲ್ಲ, ಪದೇ ಯಾಕೆ ಪಾಟ್ ಚೇಂಜ್ ಮಾಡ್ತೀಯಾ. ನನಗೆ ಅನ್ನಿಸ್ತಿತ್ತು, ಅಯ್ಯೋ ನಿನ್ಗೇನ್ ಪ್ರಾಬ್ಲಮ್, ನಾನ್ ತರ್ತೀನಿ, ನಾನು ಇನ್ನತ್ರ ದುಡ್ಡು ಕೇಳ್ತಾ ಇದೀನ ಅಂತ ನನ್ ಫೀಲ್ ಬರ್ತಿತ್ತು. ಬಟ್ ಆಮೇಲೆ ನಂಗೆ ಕುತ್ಕೊಂಡು ಯೋಚನೆ ಮಾಡಿದಾಗ ಅವ್ರು ಹೇಳ್ತಿರೋದು ಕರೆಕ್ಟ್ ಅಲ್ವಾ, ಅವರು ಏನು ಈ ಪಾಟ್ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಮನಿ ಹ್ಯಾಬಿಟ್ ಅಲ್ಲಿ ನಾನು ಇದನ್ನ ಪ್ರಾಕ್ಟೀಸ್ ಮಾಡ್ಬಿಟ್ಟು, ನೀವು ಓಪನ್ ಆಗಿ ನಾನು ಹೇಳ್ತೀನಿ, ಅವ್ರ ಮುಂದೆ, ನನ್ನ ಹಸ್ಬೆಂಡ್ ಮುಂದೆನೆ ನಾನು ಎಲ್ಲ ಆನ್ಲೈನ್ ಆಪ್ಸ್ ನ ಡಿಲೀಟ್ ಮಾಡಿದೆ. ಆಕ್ಚುಲಿ ಅದು ಒಳ್ಳೆ ಬುದ್ಧಿ. ಅದು ಚೆನ್ನಾಗಿ ಹೇಳಿದ್ರು. ಊಟದ ವಿಚಾರದಲ್ಲೂ ಅಷ್ಟೇ. ಆಕ್ಚುಲಿ ಈಗ ಫುಡ್ ಆಪ್ ಗಳು ಇರುತ್ತಲ್ಲ, ಈಗ ಕೆಲವೊಂದ್ಸರಿ ಮನೇಲಿ ಲೇಟ್ ಆಯ್ತು, ತಗೋ ಆರ್ಡರ್ ಮಾಡು, ನಿಮಗೆ ಗೊತ್ತೇ ಇರಲ್ಲ. ದಯವಿಟ್ಟು ಒಂದ್ಸರಿ ಕುತ್ಕೊಂಡ್ ಲೆಕ್ಕ ಹಾಕಿ, ನೀವು ಆನ್ಲೈನ್ ಏನ್ ಆರ್ಡರ್ ಮಾಡ್ತಿರಲ್ಲ. ಅಂಡ್ ಈಗ ಫಿಸಿಕಲಿ ನೀವು ಈಗ ಫಾರ್ ಎಕ್ಸಾಂಪಲ್ ಒಂದು ಅಂಗಡಿಗೆ ಹೋಗ್ಬಿಟ್ಟು 500 ರೂಪಾಯಿಗೆ ನೀವು ಏನೋ ತಗೊಳ್ತೀರ ನೋಡಿ, ಹೋಟ್ಲಲ್ಲಿ ಬಿಲ್ ಕೊಡೋದು, 500 ರೂಪಾಯಿ ಕ್ಯಾಶ್ ಎಣ್ಸ್ಕೊಡ್ತಿರಲ್ಲ, ಅದು ನಿಮ್ಗೆ ಹೆವಿ ಅನ್ಸುತ್ತೆ. ನೀವು ಆನ್ಲೈನ್ 5,000 ಟಿಕ್ ಹೆಂಗೋಯ್ತು ಗೊತ್ತಾಗಲ್ಲ, 10,000 ಹೋಯ್ತು ಹೆಂಗೋಯ್ತು ಗೊತ್ತಾಗಲ್ಲ. ಇನ್ನೊಂದ್ ಏನ್ ಗೊತ್ತಾ, ಸೈಕಾಲಜಿ ಹೆಂಗ್ ವರ್ಕ್ ಆಗತ್ತೆ ಅಂದ್ರೆ, ಈಗ ನಾನ್ ಹೋಗಿ ಒಂದು ವಸ್ತುನ ತರ್ಬೇಕು ಅಂದ್ರೆ ನನ್ನ ಟೈಮು, ನನ್ನ ಎನರ್ಜಿ ಎಲ್ಲವೂ ಅಲ್ಲಿ ಹೋಗುತ್ತಲ್ವಾ. ಅವಾಗ ಏನ್ ಅನ್ಸುತ್ತೆ ನಮ್ಗೆ, ಬಿಡು ಆಮೇಲೆ ತಗೊಳ್ಳೋಣ ಅನ್ಬಿಟ್ಟು ಪೋಸ್ಟ್ಪೋನ್ ಮಾಡ್ತೀವಿ ನಾವ್ ತಗೊಳ್ಳೋದನ್ನ. ಅವಾಗ ಅದಕ್ಕೆ ಅಷ್ಟೊಂದ್ ಖರ್ಚು ಮಾಡ್ತಿರ್ಲಿಲ್ಲ ಅವಾಗಿನ ಕಾಲದಲ್ಲಿ. ಇವಾಗ ಆನ್ಲೈನ್ ಅಲ್ವಾ, ಟಕ್ ಅಂತ ಬುಕ್ ಮಾಡಿದ್ರೆ ಬಂದ್ಬಿಡುತ್ತೆ.
ಸೊ ಅದು ಹ್ಯಾಬಿಟ್ ಆಗ್ಬಿಟ್ರೆ ನೋಟಿಫಿಕೇಶನ್ಸ್ ಆಫ್ ಮಾಡಿದೆ ಫಸ್ಟು, ಆಮೇಲೆ ಆ್ಯಪ್ ಡಿಲೀಟ್ ಮಾಡಿದೆ. ಇವಾಗ ನಾನು ಹೇಳ್ತೀನಿ, ಯಾವುದೇ ಆ್ಯಪ್ ಇರಲಿ, ನಿಮ್ಮ ಮೈಂಡಲ್ಲಿ ಅದನ್ನ ಡಿಲೀಟ್ ಮಾಡಿದ್ರೆ ಅದು ಮೇಜರ್ ಆಗಿ ಮಾಡುವಂತ ನಿಜವಾಗ್ಲೂ ಡಿಲೀಟ್ ಮಾಡೋದು. ಆ್ಯಪ್ನ ಡಿಲೀಟ್ ಮಾಡಿದ್ರು ಕೂಡ ತಗೋಬೇಕು ಅನ್ನೋದೇ ನಿಮ್ಮ ತಲೆಯಲ್ಲಿ ಇದ್ದಾಗ ಮತ್ತೆ ಡೌನ್ಲೋಡ್ ಮಾಡ್ಕೊಂತೀರಾ ಆ್ಯಪ್ನ. ಸೊ ಅವಾಗ ನಾನು ಹೇಳ್ದೆ, ಇಲ್ಲ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಇನ್ನು ಮುಂದೆ ಯಾವುದೇ ತಗೊಂಡ್ರು ನಾನು ಯೋಚನೆ ಮಾಡ್ತೀನಿ ಅಂತ. ಅದು ಎಷ್ಟು ಸೇವ್ ಮಾಡ್ತು ಅಂತ ನಂದೊಬ್ಬರು ಕ್ಲೈಂಟ್ ವಿಚಾರ ಹೇಳ್ತೀನಿ. ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾ ಇದ್ರು ಅವರು ಗೌರ್ಮೆಂಟ್ ಅಫಿಷಿಯಲ್ ಲೇಡಿ, ಅವ್ರ ಹಸ್ಬೆಂಡ್ ಆರ್ಮಿ. ಓಕೆ, ಎಲ್ಲ ಫುಲ್ ಸೆಟಲ್ ಇದ್ದಾರೆ ಅವರು. ಸೊ ಲೇಡಿ ಪ್ರೊಫೆಸರ್ ಇದ್ದಾರೆ. ಸೊ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿ 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 ನಮ್ಮ ಸೆಷನಿಗೆ ಬಂದಾಗ ಟಾಸ್ಕ್ ಕೊಟ್ವಿ ನಾವು. ಈ ತರ ಮನಿ ಟಾಸ್ಕ್ಗಳು ಇನ್ನೂ ತುಂಬಾ ಇದೆ, ಆ ತರದನ್ನ ಕೊಟ್ವಿ. ಓಕೆ, ಇದನ್ನ ಫಾಲೋ ಮಾಡಿ ಅಂತ. 2 months ಫಾಲೋ ಮಾಡ್ಬಿಟ್ಟು ನಂಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ದೆ. 2 months ಫಾಲೋ ಮಾಡಿದ್ಮೇಲೆ ಎಷ್ಟು ಉಳಿಸಿರ್ಬೋದು ಅವರು ಅಂದ್ರೆ 3.5 lakhs. ಒಂದು ಒಡವೆ ತಗೊಂಡೆ ಅಂದ್ರು. ಒಳ್ಳೆ ಅಮೌಂಟ್. ಈಗ ಇನ್ವೆಸ್ಟ್ಮೆಂಟ್ ಅದು ಒಡವೆ ಯಾವತ್ತಿದ್ರು ಅದು ಇನ್ವೆಸ್ಟ್ಮೆಂಟ್. ಸೊ ಅವಾಗ ಅದನ್ನ ಹೇಳ್ದೆ, ನೋಡಿ ಇಷ್ಟು ಅಮೌಂಟ್ ಎಲ್ಲಿ ಕೊಡ್ತಾ ಇದ್ದೇನೆ ಮೇಡಮ್, ಇದು ಎಲ್ಲೆಲ್ಲಿ ಕೊಡ್ತಿದ್ದೆ, ಎಲ್ಲೆಲ್ಲಿ ಹೋಗ್ತಿತ್ತು ಅಂತ ನಾನು ಓಪನ್ ಮಾಡಿ ನೋಡಿದ್ರೆ ನನಗೆ ಶಾಕ್ ಆಯ್ತು ಅಂತ. ಇನ್ನೊಬ್ರು ಸೇಮ್ ಫಾಲೋ ಮಾಡ್ಬಿಟ್ಟು ಅವ್ರ ಹಸ್ಬೆಂಡ್ ಹೇಳಿದ್ರಂತೆ, ಈ ತರ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ ನಮ್ದೊಂದು ಸ್ವಂತ ಮನೆ ತಗೊಂಡ್ಬಿಡ್ತಾ ಇದ್ವಿ ನಾವು ಅಂತ. ಇಲ್ಲ, ದಯವಿಟ್ಟು ಹೆಣ್ಮಕ್ಳು ಒಂದ್ ಸ್ವಲ್ಪ ಇದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ ಹೌದು, ಮನೆಗಳಲ್ಲಿ. ಯಾಕಂದ್ರೆ ನನ್ನ ತಂಗಿನೂ ಅಷ್ಟೇ, ಅವಳು ಮದ್ವೆ ಆಗೋ ಮುಂಚೆ ಬಟ್ಟೆಗಳು ತಂದು 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 ತೂರ್ಸೋಳ ಇದ್ರಲ್ಲಿ ಹೌದು. ಇಲ್ಲ, ತುಂಬಾ ಬಟ್ಟೆಗಳು ಇಂಪಾರ್ಟೆಂಟ್ ಅದು. ತುಂಬಾ ತೆಗೆದು ತೆಗೆದು ಶಾಕ್ ಮಾಡ್ತಾನೆ ಇರ್ತಾರೆ. ಅಂಡ್ ಹುಡುಗರು ಅಷ್ಟೇ ತುಂಬಾ ಎಕ್ಸ್ಪೆನ್ಸಿವ್ ಶೂಗಳಿಗೆ ಸ್ಪೆಂಡ್ ಮಾಡ್ತಾರೆ. ಹೌದು, ನಾನು ಹೇಳ್ತಿರೋದು, ನೀವು ಹೆಚ್ಚು ವಸ್ತುಗಳನ್ನ ಬಳಸೋದ್ರಿಂದ, ಹೆಚ್ಚು ಬ್ರ್ಯಾಂಡೆಡ್ ವಸ್ತುಗಳನ್ನೇ ಬಳಸೋದ್ರಿಂದ ನೀವು ರಿಚ್ ಆಗಲ್ಲ. ನೀವು ಬ್ರ್ಯಾಂಡೆಡ್ ಥಾಟ್ಸ್ ಇಂದ ರಿಚ್ ಆಗ್ತೀರಾ. ಕರೆಕ್ಟ್. ಸೊ ನನಗೂ ಇತ್ತು ಈ ಹುಚ್ಚು. ನನಗೆ ಅರ್ಥ ಆಯ್ತು. ನಾನು ಓಕೆ, ಬ್ರ್ಯಾಂಡೆಡ್ ಫಸ್ಟ್ ಆಫ್ ಆಲ್ ನನ್ನ ಕಂಫರ್ಟಬಲ್ಗೆ ಬಳಸ್ತಾ ಇದ್ದೀನಿ ಅಂದ್ರೆ ಓಕೆ, ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಬ್ರ್ಯಾಂಡೆಡ್ ಯೂಸ್ ಮಾಡೋದು ಪೀಪಲ್ಗೋಸ್ಕರನೇ. ಬೇರೆಯವ್ರಿಗೋಸ್ಕರ ನಾನು ಯಾಕೆ EMI ಕಟ್ಟಬೇಕು? ಬೇರೆಯವ್ರಿಗೋಸ್ಕರ ನಾನು ಯಾಕೆ ಸಾಲ ಮಾಡಬೇಕು? ಅವ್ರು ಬಂದು ತೀರಿಸ್ತಾರ? ರೀಸೆಂಟ್ ಆಗಿ ಇನ್ನೊಬ್ರು ಹೇಳ್ತಾ ಇದ್ರು, ಕಾರ್ ತಗೊಂಡಿದೀವಿ, EMI ಕಟ್ಟಕ್ ಆಗ್ತಿಲ್ಲ. ಯಾಕೆ ಕಾರ್ ತಗೊಂಡ್ವಿ ಅಂತ ಕೇಳ್ದೆ. ಊರಿಗೆಲ್ಲ ಹೋಗಿ ಬರಕ್ ಬೇಕಾಗತ್ತೆ ಅಂತ ತಗೊಂಡ್ವಿ. ಊರಿಗೆ ದಿನ ಹೋಗ್ತೀರಾ ಅಂದೆ. ಇಲ್ಲ, ಯಾವಾಗ ಹೋಗ್ತೀರಾ? ವರ್ಷದಲ್ಲಿ 2 ಸಲ ಹೋಗ್ತೀವಿ. ವರ್ಷದಲ್ಲಿ 2 ಸಲ ಹೋಗೋದಕ್ಕೆ ತಿಂಗಳ EMI ಕಟ್ತಾ ಇದ್ದೀರಾ ಅಂತ ಕೇಳ್ದೆ. ಅದಕ್ಕೆ ಅಂದ್ರೆ ಅದೇನಾಯ್ತು ಅಂದ್ರೆ ನಮ್ಮ ಕೋ ಸಿಸ್ಟರ್ ತಗೊಂಡ್ರು, ಅದಕ್ಕೆ ನಾವು ತಗೊಂಡ್ವಿ. EMI ನಿಮ್ ಕೋ ಸಿಸ್ಟರ್ ಕಟ್ತಾ ಇದ್ದಾರಾ ಅಂತ ಕೇಳ್ದೆ. ಹೆಂಗೆ ನಮ್ಗೆ ಸೈಕಾಲಜಿ ಹೆಂಗ್ ಮಾಡ್ಸುತ್ತೆ ಅಂದ್ರೆ, ಇವೆಲ್ಲ ಹ್ಯಾಬಿಟ್ಸೇ. ಇನ್ನೊಬ್ರನ್ನ ನೋಡಿ ತಗೋಬೇಕು ಅನ್ನೋದು ಹ್ಯಾಬಿಟ್ಟೆ, ಇನ್ನೊಬ್ರಿಗೆ ತೋರ್ಸ್ಬೇಕು ಅನ್ನೋದು ಹ್ಯಾಬಿಟ್ಟೆ. ಈ ತರ ಹ್ಯಾಬಿಟ್ಸ್ ಬಗ್ಗೆ ನಾನು ಓಪನ್ ಆಗಿ ಹೇಳ್ತೀನಿ, ಈವನ್ ದೊಡ್ಡ ದೊಡ್ಡ ಇಂಗ್ಲಿಷ್ ಬುಕ್ಗಳಲ್ಲೂ ಕೂಡ ಈ ತರ ಸೆನ್ಸಿಟಿವ್ ಹ್ಯಾಬಿಟ್ಸ್ ಬಗ್ಗೆ ಯಾರು ಮಾತಾಡಿಲ್ಲ, ಗೊತ್ತೂ ಇಲ್ಲ. ಅದಕ್ಕೆ ನಾನು ಸೆಲ್ಫ್ ಪ್ರಾಕ್ಟೀಸ್ ಮಾಡಿರೋ ಅಂತ ಹ್ಯಾಬಿಟ್ಸ್ ಗಳ ಮೇಲೆ ನಾನು ಪೀಪಲ್ಗೆ ಮಾಡಿಸೋ ಅಂತ ಹ್ಯಾಬಿಟ್ಸು 100+ ಹ್ಯಾಬಿಟ್ಸ್ ಇದೆ. ಬಟ್ ಅದ್ರಲ್ಲಿ ಬೇಸಿಕ್ ಹ್ಯಾಬಿಟ್ಸ್ ಇದನ್ನ ಬಳಸ್ಕೊಳ್ಳೋದ್ರಿಂದ ನೀವು ಲೈಫಲ್ಲಿ ಡೆವಲಪ್ ಆಗ್ಬೋದು ಅಂತ ಹೇಳಿ ಅದರಲ್ಲಿ ತುಂಬಾ ಸೂಕ್ಷ್ಮವಾಗಿ ಅದನ್ನ ಸೆಲೆಕ್ಟ್ ಮಾಡಿ 21 ಹ್ಯಾಬಿಟ್ಸ್ ಅಂತ ಹೇಳಿ ನಾನು ಬುಕ್ ಬರ್ದಿರೋದು ಇವಾಗ. ಅಂದ್ರೆ ಅಷ್ಟು ಹ್ಯಾಬಿಟ್ಸ್ ನಮ್ಮನ್ನ ತಗೊಂಡು ಹೋಗುತ್ತೆ. ನಾನು ಕೆಲವೊಂದು ಹೇಳ್ದೆ, ಮನಿ ಅಂತ ಬಂದಾಗ ಶಾಪಿಂಗು ಅಂಡ್ ಆನ್ಲೈನ್ ಆಪ್ಸ್ ನ ಆಫ್ ಮಾಡೋದಾಗಿರ್ಬೋದು, ಅದ್ ಯಾಕೆ ತಗೊಳ್ತಾ ಇದೀವಿ ಅನ್ನೋದು ಇವೆಲ್ಲ ಹ್ಯಾಬಿಟ್ಸ್ ಏನೇ, ಆಯ್ತಾ? ಅಂಡ್ ಸ್ಪಿರಿಚುವಲ್ ವಿಚಾರ ಅಂತ ಬಂದಾಗ ಮೆಡಿಟೇಷನ್ ಅಂಡ್ ಜಪ ಮಾಡೋದ್ರಿಂದ. ಬಿಕಾಸ್ ಇವಾಗಿನ ಇದ್ರಲ್ಲಿ ನಾಮ ಜಪ ಮಾಡೋದ್ರಿಂದಾನೇ ನಾವು ಕರ್ಮನ ಕಳ್ಕೊಬಹುದು. ಇವನ್ ಅಷ್ಟು ಸಿಂಪಲ್ ಆಗಿ ಭಗವಂತ ಕೊಟ್ಬಿಟ್ಟಿದ್ದಾನೆ. ಅವಾಗೆಲ್ಲ ಯಜ್ಞ ಯಾಗಾದಿಗಳು ಮಾಡ್ತಾ ಇದ್ರು, ಫಸ್ಟ್ ತಪಸ್ ಮಾಡ್ತಾ ಇದ್ರು. ಎಷ್ಟೋ ವರ್ಷಾನ್ಗಟ್ಲೆ ಕುತ್ಕೊಂಡು ಭಗವಂತನ ತಲುಪಬೇಕು ಅಂತ ತಪಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಯಜ್ಞ ಯಾಗಾದಿಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಸಿಕ್ಕಾಪಟ್ಟೆ ಯಜ್ಞಗಳೆಲ್ಲ ಮಾಡೋದು. ಹಂಗೆ ಹೋಗ್ತಾ ಹೋಗ್ತಾ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ಭಗವಂತ ನಮಗ್ ತುಂಬಾ ಸಿಂಪಲ್ ಆಗ್ಬಿಟ್ಟಿದ್ದಾನೆ. ಇವಾಗ ಅವನೇ ನಮ್ಗೆ ಈಸಿ ಮಾಡ್ಕೊಟ್ಬಿಟ್ಟಿದ್ದಾನೆ. ಬಿಡಪ್ಪ, ನೀನ್ ಅಷ್ಟೊಂದು ಕಷ್ಟಪಟ್ಬಿಟ್ಟು ನನ್ನ ಹತ್ರ ಹೆಂಗಿದ್ರು ಬರಲ್ಲ, ಸೊ ಅಟ್ಲೀಸ್ಟ್ ಈಸಿಯಾಗಿ ಆಗ್ಲಿ ಅಂತ ನನ್ನ ನಾಮ ಜಪ ಮಾಡು ಸಾಕು, ನೀನು ಈ ಕಲಿಯುಗದಲ್ಲಿ ನನ್ನನ್ನ ನೀನ್ ತಲುಪ್ತೀಯಾ ಅಂತ. ಆದ್ರೆ ನಾವು ಎಷ್ಟು ನಾಮ ಜಪ ಮಾಡ್ತಾ ಇದೀವಿ. ಇದನ್ನ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಅಫ್ಕೋರ್ಸ್ ಇವೆಲ್ಲ ನಮ್ಮ ಸೆಷನ್ಸ್ ಅಲ್ಲಿ ಎವ್ರಿ ಡೇ ಪ್ರಾಕ್ಟೀಸ್. ಇದು ಎವ್ರಿ ಡೇ ನಾಮ ಜಪ ಮಾಡೇ ನಾವು ಸೆಷನ್ಸ್ ಗಳನ್ನ ಸ್ಟಾರ್ಟ್ ಮಾಡೋದು. ಸೊ ನಾನು ಏನೇ ಹ್ಯಾಬಿಟ್ಸ್ ಗಳು ಹೇಳ್ತಾ ಇದ್ದೀನಿ, ಎಮೋಷನಲ್ ಹ್ಯಾಬಿಟ್, ಭಾವನಾತ್ಮಕ ಹ್ಯಾಬಿಟ್, ಮಾನಸಿಕ ಹ್ಯಾಬಿಟ್ ಅಂಡ್ ಮನಿ ಹ್ಯಾಬಿಟ್, ಆಮೇಲೆ ಆಧ್ಯಾತ್ಮದ ಹ್ಯಾಬಿಟ್ಸ್, ಈ ತರ ತುಂಬಾ ಹ್ಯಾಬಿಟ್ಸ್ ಗಳನ್ನ ಮೇಜರ್ ಆಗಿ ನಮ್ಗೆ ಈ ಹ್ಯಾಬಿಟ್ಸ್ ಗಳನ್ನ ಮಾಡೋದಕ್ಕೆ ಏನೋ ಹೊಸದಾಗಿ ನಾವು ಟೈಮ್ ನ ಸೃಷ್ಟಿ ಮಾಡ್ಕೋಬೇಕು ಅಂತ ಏನಿಲ್ಲ, ಇರೋ ಸಮಯದಲ್ಲೇ ಮಾಡ್ಬೋದು ಇದನ್ನ. ಸೊ ಈ ತರ ಮೇಜರ್ ಮಾಡೋದ್ರಿಂದ. ಅಂಡ್ ನೀವ್ ಹೇಳ್ದಂಗೆ ಈಗ ಕೆಲ್ಸಕ್ಕೆ ಬಾರದಿರೋದ್ರೆ ಅದು ಆರ್ಡರ್ ಮಾಡು, ಇದು ಆರ್ಡರ್ ಮಾಡು ಅಂತ ಒಂದು 100 ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡು
ನೀವು ಆನ್ಲೈನ್ ಎಷ್ಟು ಪೇ ಮಾಡಿ ವೇಸ್ಟ್ ಮಾಡೋದು, ದಯವಿಟ್ಟು ಅಂಥದ್ದು ಹಾಳು ಮಾಡ್ಕೊಂಬಿಡಿ. ಇನ್ಸ್ಟೆಡ್ ಆಫ್ ದಟ್ ನೀವು ತಿಂತಕ್ಕಂಥ ಆಹಾರದ ಮೇಲೆ ಸ್ಪೆಂಡ್ ಮಾಡಿ. ಕರೆಕ್ಟ್. ನಿಮ್ಮಲ್ಲಿ ನೀವು ನಿಮ್ಮಲ್ಲಿ ಮಾಡ್ಕೊಳ್ಳಿ. ಹೌದು. ಒಳ್ಳೆ ಸೊಪ್ಪು ತರಕಾರಿಗಳು ತಿನ್ನಿ, ಕರೆಕ್ಟ್. ಒಳ್ಳೆ ಹಣ್ಣು ತಿನ್ನಿ, ಕರೆಕ್ಟ್. ಕ್ವಾಲಿಟಿ ಫುಡ್ ನಿಮ್ಮ ಬಾಡಿಗೆ, ಹೌದು. ಅಂಡ್ ಒಳ್ಳೊಳ್ಳೆ ಕೋರ್ಸಸ್ ಮೇಲೆ ಇನ್ವೆಸ್ಟ್ ಮಾಡಿ ಕರೆಕ್ಟ್. ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಶನ್ಗೆ. ಕರೆಕ್ಟ್. ದಯವಿಟ್ಟು ಜಿಮ್ ಮೆಂಬರ್ಶಿಪ್ಗಳು ಒಂದೊಂದು ವರ್ಷಕ್ಕೆ ತಗೊಂಬೇಡಿ, ಯೋಗ, ಜಿಮ್ಮು. ಒಂದೊಂದು ತಿಂಗಳಿಗೆ ತಗೊಳ್ಳಿ. ಕರೆಕ್ಟ್. ಫಸ್ಟ್ ಒಂದ್ ತಿಂಗಳು ನಿಮ್ ಕೈಲಿ ಆಗತ್ತಾ ಅಂತ ನೋಡಿ. ಕರೆಕ್ಟ್. ಅದಕ್ಕೆ ಈ ಜಿಮ್ ಓನರ್ಗಳು ಇರ್ತಾರಲ್ಲ, ಅವರು ಕಿಲಾಡಿಗಳು. ಹೆಂಗೆ ಅಂದ್ರೆ ಇವ್ರಿಗೆ ಗೊತ್ತು ಇವ್ರ ಯೋಗ್ಯತೆಗಳು ವರ್ಷ ಪೂರ್ತಿ ಇವ್ರು ಬರಲ್ಲ ಅಂತ. ಕರೆಕ್ಟ್. ನೀವು ಹೋಗಿ ಜಿಮ್ ಮೆಂಬರ್ಶಿಪ್ ಒಂದ್ ತಿಂಗಳಿಗೆ ಕೇಳಿ, 4,000, 5,000, 6,000 ಅಂತಾರೆ. ವರ್ಷಕ್ಕಂದ್ರೆ 10,000 ಅಂತಾರೆ. ಕರೆಕ್ಟ್. ಯಾಕಂದ್ರೆ ಗೊತ್ತು ಅವ್ರಿಗೆ ಈಗ 10,000 ಇವತ್ತು ಸ್ವೈಪ್ ಮಾಡೋದ್ರೆ ಅವ್ನು ಬರಲ್ಲ, ಬಂದ್ರೆ ಒಂದ್ 2 ದಿನ ಬರ್ತಾನೆ ಹೋಗ್ತಾನೆ ಅಂತ. ಕರೆಕ್ಟ್. ದಯವಿಟ್ಟು ಜಿಮ್ ಮೆಂಬರ್ಶಿಪ್ ನ ಒಂದು ಹೌದು. ತಿಂಗಳಿಗೆ ತಗೊಳ್ಳಿ. ಒಂದ್ 15 ಡೇಸ್ ನಿಮ್ ಕೈಯಲ್ಲಿ ಆಗತ್ತಾ ಹೋಗಿ ನೋಡಿ. ಹಂಗಿದ್ರೆ ಮಾತ್ರ ವರ್ಷಕ್ಕೆ. ಹೌದು. ಈಗ ನೀವು ಹೇಳಿದ್ರೆ ಇಷ್ಟೆಲ್ಲ ಈಸಿ ಥಿಂಗ್ಸ್, ಈಸಿ ಹವ್ಯಾಸಗಳು ಹೇಳ್ಕೊಟ್ರಲ್ಲ, ಆದ್ರೆ ಇದನ್ನ ಫಾಲೋ ಮಾಡಕ್ಕೆ ಯಾಕೊಂದ್ ಸ್ವಲ್ಪ ಕಷ್ಟ ಆಗತ್ತೆ. ಹಾ. ಸೊ ಅದಕ್ಕೆ ಮೇಜರ್ ಥಿಂಗ್ ನಾವು ವರ್ಕ್ ಮಾಡ್ಬೇಕಾಗಿರೋ ಮೊದಲನೇ ಕೆಲ್ಸನೇ ನಮ್ಮ ಐಡೆಂಟಿಟಿ ಬದಲು ಮಾಡ್ಕೊಬೇಕು. ಐಡೆಂಟಿಟಿ ಅಂದ್ರೆ ಏನು? ಈಗ ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ ಅಂತ ಅನ್ಕೊಂಡ್ರಿ, ಇಮಿಡಿಯೇಟ್ ನಿಮ್ಮ ಒಳಗಡೆ ಇನ್ನೊಂದು ವಾಯ್ಸ್ ಬರುತ್ತೆ. ಏನು? ನಾನು ಇದುವರೆಗೂ ಎದ್ದಿಲ್ಲ, ನಾನು ಬೆಳಗ್ಗೆ ಎದ್ದೊಂಡ್ರೆ ನಂಗೆ ಕೋಲ್ಡ್ ಆಗುತ್ತೆ, ನಂಗೆ ಬೆಳಗ್ಗೆ ಬೇಗ ಎದ್ರೆ ಕಾಫ್ ಬರುತ್ತೆ, ಕರೆಕ್ಟ್. ಬೆಳಗ್ಗೆ ಬೇಗ ಎದ್ರೆ ನಂಗೆ ತಲೆನೋವು ಬರುತ್ತೆ, ಬೆಳಗ್ಗೆ ಬೇಗ ಎದ್ದು ಅಷ್ಟೊಂದು ಕೆಲಸ ಏನ್ ಮಾಡೋದಿದೆ, ಆಮೇಲೆ ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ನನಗೆ ಏನೋ ಒಂಥರ ಮಧ್ಯಾಹ್ನದ ಹೊತ್ತು ತುಂಬಾ ಸುಸ್ತಾಗ್ಬಿಡುತ್ತೆ, ಡ್ರೌಸಿನೆಸ್ ಫೀಲ್ ಆಗುತ್ತೆ. ನಾನು ಹೇಳ್ತಾ ಇರೋದು ನೀನ್ ಅದೇ ನಾವೇ ಹೇಳ್ಕೊಂಡಿರ್ತೀವಿ ಕುಣಿಲಾರ್ದವ್ರು ಅಂದಂಗೆ ನಾವು 5 ಗಂಟೆಗೆ ಎದ್ದೋಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ಕೊಳ್ಳೋದ್ರ ಹಿಂದೆ 10 ಕಾರಣ ನಾವೇ ರೆಡಿ ಮಾಡ್ಕೊಂಡಿದೀವಿ. ಹಂಗಾಗುತ್ತೆ, ಹಿಂಗಾಗುತ್ತೆ. ನಾನು ಇದು ಸೆಷನ್ಸ್ ಅಲ್ಲಿ ಕೇಳ್ದಾಗ ಕೆಲವ್ರು ಹೇಳ್ತಿರ್ತಾರೆ, ಮ್ಯಾಮ್ ನನ್ಗೆ ಹಿಂಗೆ ಆಗತ್ತೆ. ನೀವ್ ಅದು ಹಂಗ ಆಗತ್ತೆ ಅನ್ಕೊಳ್ಳೋ ತನಕ 5 ಗಂಟೆಗೆ ಎದ್ದೋಳಲ್ಲ, ಮಲ್ಕೊಳ್ಳಿ ಅಂತಾನೆ ನಾನು ಹೇಳ್ತೀನಿ. ಅಂದ್ರೆ ನಾನು ಹೇಳ್ತಾ ಇರೋದು ಈ ತರ ಐಡೆಂಟಿಟಿ ಶಿಫ್ಟ್ ಮಾಡ್ಬೇಕು ಮೊದಲನೇದಾಗೆ. ಹೌದು, ನಾನು ಇವತ್ತವರೆಗೂ ಎದ್ದಿಲ್ಲ, ಹೌದು ನಾನು ಇವತ್ತವರೆಗೂ ಈ ಪ್ರಾಕ್ಟೀಸ್ ಮಾಡಿದ್ದೀನಿ, ಆ ಪ್ರಾಕ್ಟೀಸ್ ಮಾಡೋಳು ನಾನೇ, ಈ ಪ್ರಾಕ್ಟೀಸ್ ಮಾಡೋಳು ನಾನೇ. ಸೊ ಇದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ನಾನು ಅಭ್ಯಾಸ ಶುರು ಮಾಡ್ತೀನಿ. ಸ್ಟಾರ್ಟ್ ಮಾಡ್ಬೇಕು ಮೊದಲು. ಇದೇ ಫಸ್ಟ್ ಕೆಲಸ ನಾವು ಮಾಡೋದು. ಬಟ್ ನಮ್ಮ ಐಡೆಂಟಿಟಿನ ಶಿಫ್ಟ್ ಮಾಡ್ಕೋಬೇಕು. ಈಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಇವನ್ ನನ್ನ ಹಸ್ಬೆಂಡೇ ಹೇಳಿದ್ದೇನಂದ್ರೆ, ಅಮ್ಮಮ್ಮ ಅಂದ್ರೆ 1 ತಿಂಗಳು 2 ತಿಂಗಳು ಮಾಡ್ತೀಯಾ, ಆಮೇಲೆ ಇದು ಬಿಡ್ತೀಯಾ ನೀನು, ಯೋಚನೆ ಮಾಡು. ಯಾಕಂದ್ರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ನಾನು, ಎವ್ರಿ ಡೇ ಅಪ್ಲೋಡ್. ಸೊ ನಿಂಗೆ ಆಗಲ್ಲ, ಬಿಡ್ತೀಯಾ, ನಿನ್ ಕನ್ಸಿಸ್ಟೆನ್ಸಿ ಇರೋದಿಲ್ಲ, ನೋಡು ಇಷ್ಟು ಎಲ್ಲಾದ್ರೂ ಮಧ್ಯೆ ಇದೊಂದು ಬೇಕಾ ಅಂತ. ನಾನು ಸ್ವಲ್ಪ ಯೋಚನೆ ಮಾಡ್ಬಿಟ್ಟು, ಅವ್ರು ಯಾಕೆ ನನ್ಗೆ ಹಂಗೆ ಹೇಳ್ತಿದ್ದಾರೆ ಅಂದ್ರೆ, ನನ್ನ ಹಳೆ ತಾರ ಅವ್ರು ನೋಡಿದ್ದಾರೆ. ಆಯ್ತಾ? ಈಗ ನನ್ನ ಬಗ್ಗೆ ಒಂದು ಐಡೆಂಟಿಟಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಓ ಇವಳು 3 ತಿಂಗಳು ಮಾಡ್ಬಿಡ್ತಾಳೆ ಅಂತ. ಸೊ ಈಗ ಹಳೆ ತಾರ ಥ್ಯಾಂಕ್ ಯು. ಸೊ ಈಗ ನನ್ನ ತಲೆಗೆ ನಾನು ಕೂಡ ಅದೇ ಐಡೆಂಟಿಟಿಲಿ ನನ್ನ ನೋಡ್ಕೊಳಂಗಿಲ್ಲ. ಇದು ಫಸ್ಟ್ ಸ್ಟೆಪ್. ಅವಾಗ ನಾನು ಏನ್ ಹೇಳ್ದೆ, ನೀ ಹೇಳ್ತಿರೋದು ಕರೆಕ್ಟ್ ಇದೆ, ಆದ್ರೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಇದನ್ನ ನೀನ್ ಹೇಳಿರೋ ವರ್ಡ್ನ ನಾನು ಸೀರಿಯಸ್ ಆಗಿ ತಗೊಂಡು ನನ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ಕೆ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಸೊ ನಾನು ಈಗ ಎವ್ರಿ ಡೇ ವಿಡಿಯೋ ಮಾಡಬೇಕು ಅಂದ್ರೆ ಪ್ಲಾನ್ ಮಾಡಬೇಕು. ನಾನು ವರ್ಕ್ ಶೆಡ್ಯೂಲ್ಸ್ ರೆಡಿ ಮಾಡ್ಕೊಬೇಕು, ಎಷ್ಟು ಅವರ್ ಅಂತ ಸೆಟ್ ಮಾಡಬೇಕು, ಆ್ಯಂಡ್ ನನ್ನ ಎಲ್ಲಾ ಕೆಲಸದ ಮಧ್ಯೆ ಅದನ್ನ ಮಾಡಬೇಕು. ಇದೆಲ್ಲ ಪ್ರಿಪೇರ್ ಮಾಡ್ಕೊಳ್ತೀನಿ ನಾನು. ಯಾಕೆ ಇಷ್ಟೆಲ್ಲ ಗೊತ್ತಿದ್ರು ಮಾಡಲ್ಲ ಅಂದ್ರೆ, ಇಷ್ಟೆಲ್ಲ ಪ್ರಿಪರೇಷನ್ ಮಾಡ್ಕೊಳಕ್ಕೆ ನಾವು ರೆಡಿ ಇರಲ್ಲ. ಯಾಕೆ ನೀವು ಕೇಳಿದ್ರಲ್ಲ ಯಾಕೆ ಮಾಡಲ್ಲ ಅಂದ್ರೆ, ಮೊದಲನೇದಾಗಿ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಕ್ಕೆ ಯಾರಿಗೂ ಇಷ್ಟ ಇಲ್ಲ. ಎಲ್ರಿಗೂ ಕಂಫರ್ಟಬಲ್ ಜೀವನ ಇಷ್ಟ, ಆದ್ರೆ ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದ್ರೇನೆ ಕಂಫರ್ಟಬಲ್ ಲೈಫ್ ಅಂತ ಗೊತ್ತಿಲ್ಲ. ಈಗ ರಾತ್ರಿ ಹೊತ್ತು ನಿದ್ದೆ ಬರುತ್ತೆ, ಮೊಬೈಲ್ ಹಿಡ್ಕೊಂಡು ಸ್ಕ್ರಾಲ್ ಮಾಡ್ಕೊಂಡು ಯಾವಾಗ್ಲೂ ರಾತ್ರಿ ಹೊತ್ತು ಮಲ್ಗೋದು, ಬೆಳಗ್ಗೆ ಲೇಟ್ ಆಗಿ ಎದ್ದೊಳೋದು. ಅದೇ ನೀವು ಹೇಳ್ದಂಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ನೋಡಿ, ರಾತ್ರಿ ಬೇಗನೆ ನಿದ್ದೆ ಮಾಡಿದ್ರೆ ಕಣ್ ತುಂಬಾ ನಿದ್ದೆ ಎಷ್ಟು ಚೆನ್ನಾಗಿ ಬರುತ್ತೆ. ನಂಗೆ ಈ ಜಾನ್ 1 ನ್ಯೂ ಇಯರ್ ದಿನ ಕಾಲ್ ಬಂತು, ಈ ತರ ಎಲ್ಲಾರು ಹಿಂಗ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಬರ್ತೀರಾ ಅಂತ ಕೇಳಕ್ಕೆ ಕಾಲ್ ಮಾಡಿದ್ರು. ನಾನು ಎತ್ತಿಲ್ಲ ಫೋನ್. ಆಯ್ತಾ, ನೆಕ್ಸ್ಟ್ ಡೇ 4 ಸಲ ಕಾಲ್ ಮಾಡಿದ್ವಿ, ಎಲ್ಲ ಒಂದ್ ಕಡೆ ಸೇರಿದ್ವಿ, ಬರ್ತೀಯಾ ಅಂತ ಹೇಳಿ ಕಾಲ್ ಮಾಡಿದ್ವಿ. ಯಾಕೆ ಬಂದಿಲ್ಲ, ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಬಿಕಾಸ್ ನಂಗೆ 9 ಗಂಟೆ 10 ಗಂಟೆ ಆಲ್ರೆಡಿ ನನ್ಗೆ ನನ್ನ ತಮ್ಮ ಹೇಳ್ತಿರ್ತಾನೆ, ನೀವು 10 ಗಂಟೆ ಆಗ್ತಿದ್ದಂಗೆ ನಿಮ್ಮನ್ನ ಮಾತಾಡಿಸ್ಬಾರ್ದು ಅಕ್ಕ ಅಂತ. ಬಿಕಾಸ್ ಆಲ್ರೆಡಿ ಹೋಗ್ಬಿಡುತ್ತೆ. ಒಂದ್ ಟೈಮಲ್ಲಿ ರಾತ್ರಿ ಎಲ್ಲ ನಿದ್ದೆ ಕೆಟ್ಟವಳು ನಾನೇನೆ.
ನಿದ್ದೆ ಕೆಡ್ಸ್ಕೊಂಡು ಮೊಬೈಲ್ ಸ್ಕ್ರಾಲ್ ಮಾಡ್ಕೊಂಡು ಲೈಫ್ನ ಸ್ಪಾಯ್ಲ್ ಮಾಡ್ಕೊಂಡಿದ್ದು, ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡಿದ್ದು, ಎಮೋಷನಲ್ ಇಂಬ್ಯಾಲೆನ್ಸ್ ಎಲ್ಲ ನಾನೇನೆ. ಇವತ್ತು ಹೆಂಗೆ 10 ಗಂಟೆಗೆ ನಿದ್ದೆ ಬರ್ತಿದೆ, ಸೊ ಅದನ್ನೇ ನಾನು ಆಗ್ಲೇ ಹೇಳಿದ್ದು, ನನ್ನ ಬ್ರೈನ್ ಏನು ಇದಕ್ಕೆ ಹೆಚ್ಚು ಯೋಚನೆ ಮಾಡ್ತಾ ಇಲ್ಲ. 10 ಗಂಟೆ ಆಗ್ತಾ ಇದೆ, ಅಲಾರಾಮ್ ಸೆಟ್ ಮಾಡು ಮಲ್ಗು ಅಂತ, ನನ್ನ ಬಾಡಿ ಆಟೋಮೆಟಿಕ್ ಆಗಿ ನಿದ್ದೆಗೆ ಹೋಗುತ್ತೆ. ಸೊ ಇದನ್ನ ಆ ಕಂಫರ್ಟ್ ಝೋನ್ ಬ್ರೇಕ್ ಮಾಡಿದಾಗ ನಮಗ್ ಸಿಗುತ್ತೆ, ಮಾಡಬೇಕು ಅಂತ ಅನ್ಸುತ್ತೆ. ಐಡೆಂಟಿಟಿ ಶಿಫ್ಟ್ ಮಾಡ್ಕೊಳ್ಳಿ, ನಿಮ್ ಬಗ್ಗೆ ಹೇಳಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ನೀವ್ 5 ಗಂಟೆಗೆ ಎದ್ದೋಳಲ್ಲ ಅಂತ ನಿಮ್ ಮನೇಲಿ ನಿಮ್ ತಾಯಿನೇ ಹೇಳಿ, ಆಯ್ತಾ? ಅದನ್ನ ನೀವು ರಿಸೀವ್ ಮಾಡಬೇಡಿ, ನೀವು ತಗೋಬೇಡಿ, ಅದನ್ನ ನೀವು ಸೆಟ್ ಮಾಡಿ. ಓಕೆ, ನಮ್ಮಮ್ಮ ಇದನ್ನ ಹೇಳ್ತಾ ಇರೋದ್ರಲ್ಲಿ ತಪ್ಪೇನು ಇಲ್ಲ. ಜಗಳಕ್ಕೂ ಹೋಗ್ಬೇಡಿ. ಯಾಕೆ ನೀನು ನನ್ಗೆ ಏನಾದ್ರು ಒಂದು ಹೊಸದನ್ನ ಮಾಡ್ತೀವಿ ಅಂದ್ರೆ ನನ್ನನ್ನ ನೀನು ಡಿಮೋಟಿವೇಟ್ ಮಾಡ್ತೀಯ, ನೀವೆಲ್ಲ ಹಿಂಗ್ ಮಾಡೋದಕ್ಕೆ ನಾನು ಬೆಳಗ್ಗೆ ಎದ್ದೊಳಕ್ ಆಗ್ತಿಲ್ಲ ಅಂತ ಅವ್ರ ಮೇಲೆ ಹಾಕ್ಬೇಡಿ. ನೀವ್ ಯೋಚನೆ ಮಾಡಿ, ಓಕೆ ನನ್ನಮ್ಮ ಯಾಕೆ ಇದನ್ನ ಹೇಳ್ತಿದ್ದಾರೆ, ಇದುವರೆಗೂ ನಾನು ಹಂಗೆ ಮಾಡಿದ್ದೀನಿ, ಎದೊಳ್ತೀನಿ ಅಂತೇಳಿ ಹಿಂಗೆ ಮಾಡಿದ್ದೀನಿ. ಓಕೆ, ನೀವು ಹೇಳ್ತಿರೋದ್ರಲ್ಲಿ ಮೀನಿಂಗ್ ಇದೆ, ಆದ್ರೆ ನಾನು ಈ ಸಲ ಖಂಡಿತ ಎಫರ್ಟ್ ಹಾಕ್ತೀನಿ, ನೀವು ನಂಗೆ ಬ್ಲೆಸ್ ಮಾಡಿ ಅಂತ ಸುಮ್ಮನೆ ಮಾಡಿ. 1 ದಿನ ನೀವು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಆದಾಗ, ನಾ ಹೇಳಿದ್ನಲ್ಲ, ಬೆಳಗ್ಗೆ ಎದ್ದಾಗ ಆ ಹ್ಯಾಪಿನೆಸ್ ಫೀಲ್ ಮಾಡಕ್ ಸ್ಟಾರ್ಟ್ ಮಾಡಿ. ಎಷ್ಟ್ ಚಂದ ಇದೆ, ಇನ್ನೂ ಬೆಳಕೆ ಆಗಿಲ್ಲ. ನಾನು ಈ ಫೀಲ್ ಹೆಂಗ್ ತಗೊಂಡೆ ಬೆಳಗ್ಗೆ ಎದ್ದೋಳೋದನ್ನ ಅಂದ್ರೆ, ಬೆಳಗ್ಗೆ 5 ಗಂಟೆಗೆ ಎದ್ದಾಗ ಎಕ್ಸಾಂಪಲ್ ಕತ್ಲೆ ಇರುತ್ತೆ. ನೀವು ಮೆಡಿಟೇಷನ್ ಮಾಡಕ್ ಕೂತಾಗ, ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ, ಕ್ಲಾಸಸ್ ಮಾಡ್ಬೇಕಾದ್ರೆ, ನಾವ್ ಕುತ್ಕೊಂಡ್ ಮಾಡ್ಬೇಕಾದ್ರೆ ಲೈಟಾಗಿ ಬೆಳಕು ಬರಕ್ ಸ್ಟಾರ್ಟ್ ಆಗತ್ತೆ. ಅದನ್ನ ಫೀಲ್ ಮಾಡಿ, ಎಷ್ಟ್ ಚಂದ ಕತ್ಲೆಯಿಂದ ಬೆಳಕಾಯ್ತಲ್ಲ, ಈ ಫಸ್ಟ್ ಓಪನಿಂಗ್ ಬೆಳಕೆ ನಾನ್ ನೋಡಿದ್ನಲ್ಲ ಅಂತ. ಆಮೇಲೆ ಸೂರ್ಯ ಹಿಂಗ್ ಬಂದಾಗ ನೀವು ಮಧ್ಯಾಹ್ನದ್ಮೇಲೆ ಸೂರ್ಯನ ಕಣ್ಣಿಟ್ಟು ನೋಡಕ್ ಆಗಲ್ಲ, ಬಟ್ ಅರ್ಲಿ ಮಾರ್ನಿಂಗ್ ಸೂರ್ಯ ನೀವು ನೋಡ್ಬೋದು. 6:30-7 ಗಂಟೆ ಎಳೆ ಬಿಸಿಲು. ಹಾ, ಸೊ ಏನ್ ಮಾಡ್ತೀನಿ ನಾನು, ಈವನ್ ವಿಟಮಿನ್ ಡಿ ಎಲ್ಲ ಹೆಲ್ತ್ಗೆ ಒಳ್ಳೇದೆ. ಸೊ ಬಂದ್ ನಿಂತ್ಬಿಟ್ಟು ಆ ಚಿಕ್ಕ ಕಣ್ ಮಾಡ್ಕೊಂಡು ಆ ಸೂರ್ಯನ ನೋಡಿ, ಎಷ್ಟು ಚೆನ್ನಾಗಿದೆ ಇದು, ಎಷ್ಟು ಬ್ಯೂಟಿಫುಲ್ ಆಗಿದೆ. ಡೈಲಿ ಬರ್ತೀಯಲ್ಲ, ನೀವ್ ಒಂದಿನೂ ಆಬ್ಸೆಂಟ್ ಆಗಿಲ್ವಲ್ಲ. ಇವಾಗ 2026, 2026 ಅಂದ್ರೆ 1 ನಂಬರ್, ಸೂರ್ಯನ ವರ್ಷ ಇದು. ಸೊ ಸೂರ್ಯ ವರ್ಷ ಅಂದ್ರೆ ಸೂರ್ಯನ ತತ್ವಗಳನ್ನ ಯಾರು ಫಾಲೋ ಮಾಡ್ತಾರೆ ಈ ವರ್ಷ, ಓಕೆ, ಅವ್ರ ಲೈಫ್ ಫುಲ್ ಸೂರ್ಯನ್ ತರ ಬ್ರೈಟ್ ಆಗಿರ್ತಾರೆ. ಸೂರ್ಯನ ವರ್ಷ ಅಂದ್ರೆ ಸೂರ್ಯ ನನಗೆ ಆಶೀರ್ವಾದ ಮಾಡ್ತಾನೆ ಅಲ್ಲ, ನಾವು ಸೂರ್ಯನ್ ತರ ಆಗ್ಬೇಕೀಗ. ಸೊ ಎದ್ದು ಆ ಸೂರ್ಯನ ನೋಡಿ. ನಾ ಒಂದ್ ಸಾಂಗ್ ಮಾಡಿದ್ದೆ, ಅದು ಸೂರ್ಯ ಬರುವ ಮುಂಚೆ ಸೂರ್ಯನ್ಗೂ ಎದ್ದು ಗುಡ್ ಮಾರ್ನಿಂಗ್ ಹೇಳಿ ಅಂತ ಕ್ಲಾಸಲ್ಲಿ ಪ್ಲೇ ಮಾಡ್ತೀನಿ. ಅಂದ್ರೆ ಗುಡ್ ಮಾರ್ನಿಂಗ್ ಹೇಳಿ, ಸೂರ್ಯಂಗೂ ಗುಡ್ ಮಾರ್ನಿಂಗ್ ಹೇಳಿ, ನಾ ಎದ್ದಿದ್ದೀನಿ ನೋಡು ಅಂತ. ಸೊ ಆ ಒಂದು ಫೀಲ್ ನ ತಗೊಳಕ್ ಸ್ಟಾರ್ಟ್ ಮಾಡಿ ಅಂತ. ಬೆಳಗ್ಗೆ ಎದ್ದೆ, ಅಯ್ಯೋ ಕತ್ಲೆ ಇದೆ, ಯಾರು ಇಲ್ಲ ರೋಡಲ್ಲಿ, ಎಲ್ಲ ಸೈಲೆಂಟ್ ಆಗಿದೆ, ಸ್ವಲ್ಪ ಮಲ್ಗಣ, ಸ್ವಲ್ಪ ಮುದ್ದು ಮಾಡೋ ಪೇರೆಂಟ್ಸ್ ಇದ್ರು, ಅವರು ಅಲ್ಲ ನಂಗೆ ಹಂಗೆ ಮಾಡ್ತಾ ಇದ್ದಿದ್ದು ಮುಂಚೆ. ನಮ್ಮಮ್ಮ ನಾನು ಹಂಗೆ ಪಾಪ ಬೆಳಗ್ಗೆ ಎದ್ದೇನ್ ಮಾಡ್ತೀಯ, ಮಲ್ಕೋ, ಇನ್ನೊಂದ್ ಸ್ವಲ್ಪ ಮಲ್ಕೋ ಅಂತ. ನನ್ನ ಪೇರೆಂಟ್ಸ್ಗೂ ಅದನ್ನೇ ಹೇಳೋದು, ದಯವಿಟ್ಟು ನೀವ್ ಇವಾಗ ಮಕ್ಳಿಗೆ ಎಷ್ಟು ಮುದ್ದು ಮಾಡ್ತೀರಲ್ಲ, ಅದು ಮುಂದೆ ಒಂದಿನ ಅವ್ರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ ಅವ್ರ ಲೈಫಲ್ಲಿ. ಹಾಗಂತ ನೀವು ಸ್ಟ್ರಿಕ್ಟ್ ಆಗಿ 4 ಗಂಟೆಗೆ ಹೊಡೆದು ಎಬ್ಬಿಸಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರೀತಿಯಿಂದ ಅವ್ರಿಗೆ ಡಿಸಿಪ್ಲಿನ್ ಪ್ರಾಕ್ಟೀಸ್ ಮಾಡಿಸಿ, ತೊಂದರೆ ಏನಿಲ್ಲ. ಸೊ ಈ ತರ ಹ್ಯಾಬಿಟ್ಸ್ಗಳನ್ನ ನಮ್ಗೆ ಯಾಕೆ ಮಾಡಕ್ ಆಗಲ್ಲ ಅಂದ್ರೆ, ನನ್ನ ಹಳೆ ಐಡೆಂಟಿಟಿ, ಹಳೆ ನಂಬಿಕೆಗಳು, ನನ್ನ ಮೇಲೆ ನನಗಿರುವಂತಹ ನಂಬಿಕೆ, ನಾನು ಇದನ್ ಮಾಡಲ್ಲ, ಕನ್ಸಿಸ್ಟೆನ್ಸಿ. ನಾನು ಹೇಳೋದು ಹೆಂಗ್ ಗೊತ್ತಾ, ಈಗ ನಿಮ್ ಬಗ್ಗೆನೆ ನೀವು ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ತಗೊಳ್ತೀನಿ ನಾನು, ಓಕೆ ನಾನು ಇದನ್ನ ಸಂಕಲ್ಪ ಮಾಡ್ತೀನಿ ಅಂತ ನೀವ್ ಅನ್ಕೊಳ್ಳಿ. ಹಂಗ ಅನ್ಕೊಂಡ್ಮೇಲೆ ನಿಜವಾಗ್ಲೂ ನಿಮ್ಗೆ ಅದನ್ನ ಮಾಡೋದ್ ಬೇಡ ಅನ್ನೋದಕ್ಕೆ ಎಷ್ಟು ರೀಸನ್ಸ್ ಬರುತ್ತೆ ನೀವು ಯೋಚನೆ ಮಾಡಿ. ಅದೇ ನಮ್ಮನ್ನ ತಡಿತಾ ಇರೋದು. ಸೊ ಆ ಐಡೆಂಟಿಟಿ, ಆ ಬಿಲೀಫು ಅಂಡ್ ಎನ್ವೈರನ್ಮೆಂಟ್ ಕೂಡ. ಅದಕ್ಕೇನೆ ಯೋಗ ಕ್ಲಾಸಸ್ಗೆ ಜಾಯ್ನ್ ಆಗಿ, ಜಿಮ್ಗೆ ಜಾಯ್ನ್ ಆಗಿ ಅಂತ ಯಾಕೆ ಹೇಳೋದು ಅಂದ್ರೆ, ಎಲ್ರೂ ಎಕ್ಸರ್ಸೈಸ್ ಮಾಡ್ತಿರ್ತಾರೆ, ಎಲ್ರೂ ಯೋಗ ಮಾಡ್ತಿರ್ತಾರೆ, ಆಟೋಮೆಟಿಕ್ ಆಗಿ ನನ್ನ ಬಾಡಿ ಮಾಡುತ್ತೆ. ಮನೇಲಿ ಎಲ್ಲ ಮಲಗಿರ್ತಾರೆ, ನಾನೊಬ್ಳು ಮಾಡಕ್ ಹೋದಾಗ ಸ್ಟ್ರಾಂಗ್ ಬೇಕು ನಮ್ಗೆ. ಅದು ಅಂದ್ರೆ ಎನ್ವೈರನ್ಮೆಂಟ್ ಕೂಡ ನಮಗ್ ಸಪೋರ್ಟ್ ಮಾಡ್ಬೇಕು. ಬಟ್ ನಾವು ಸ್ಟ್ರಾಂಗ್ ಆಗಿದ್ರೆ ಎಲ್ಲಾರು ಮಲಗಿದ್ರು ಮಾಡ್ಬೋದು. ಬಟ್ ಅಟ್ಲೀಸ್ಟ್ ನೀವು ಮಾಡೋ ತನಕ, ನಿಮ್ಗೆ ಆ ಒಂದು ಕನ್ಸಿಸ್ಟೆನ್ಸಿ ನಿಮ್ ಒಳಗಡೆ ಬರೋ ತನಕ ಕೆಲವೊಂದು ಕ್ಲಾಸ್ಗಳಿಗೆ ಜಾಯ್ನ್ ಆಗಿ, ಅವಾಗ ನಿಮ್ಗೆ ಅದ್ರದ್ದು ಬೆನಿಫಿಟ್ ಅಂತ ಅನ್ಸುತ್ತೆ. ಮತ್ ನನ್ಗೆ ಇನ್ನೂ ಒಂದು ಅನ್ಸುತ್ತೆ, ನೀವ್ ಎಷ್ಟೇ ದುಡ್ಡು ಕೊಟ್ಟು ಜಾಯ್ನ್ ಆದ್ರೂ ನೀವು ಹೋಗ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಎಷ್ಟೋ ಜನ 1 ಇಯರ್ದು ಕಟ್ಬಿಟ್ಟು ವೇಸ್ಟ್ ಆಯ್ತು ಅಂತಾರೆ. ವೇಸ್ಟ್ ಆಯ್ತು ಅಲ್ಲ, ವೇಸ್ಟ್ ಮಾಡ್ದೆ. ಸೊ ನಾನೇ ಮಾಡಿದ್ದು ಅದನ್ನ, ಯಾರು ನಮ್ಮಲ್ಲಿ ಬ್ಲೇಮ್ ಮಾಡ್ಕೊಳ್ಳಲ್ಲ ನಾವು. ಸೊ ಈ ತರ ಹ್ಯಾಬಿಟ್ಸ್ಗಳು ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ನಮ್ಮ ಹಳೆ ಐಡೆಂಟಿಟಿನ ಬಿಡ್ಬೇಕು. ಬೇರೆಯವ್ರು ಯಾರು ಏನ್ ಹೇಳ್ತಾರೆ ಅದು ಮ್ಯಾಟ್ರ್ ಅಲ್ಲ, ನಾನು ನನ್ನ ಬಗ್ಗೆ ಏನು ಹೇಳ್ಕೊಳ್ತೀನಿ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಓಲ್ಡ್ ಪ್ಯಾಟ್ರನ್ಸ್, ಓಲ್ಡ್ ನಂಬಿಕೆಗಳು, ಓಲ್ಡ್ ಐಡೆಂಟಿಟಿಗಳು, ಎನ್ವೈರನ್ಮೆಂಟ್, ಸ್ವಲ್ಪ ಪಾಸಿಟಿವ್ ಪೀಪಲ್, ಕಮ್ಯುನಿಟಿ ಜೊತೆಲಿರೋದು, ಇದೆಲ್ಲ ಮಾಡ್ಲಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಅಭ್ಯಾಸನ ಶುರು ಮಾಡೋಕೆ ಕಷ್ಟ ಆಗುತ್ತೆ.
ಇಷ್ಟೊತ್ತು ನೀವೇನ್ ಪಾಡ್ಕಾಸ್ಟ್ ನೋಡಿದ್ರಲ್ಲ, ನನ್ನ ಮತ್ತೆ ತಾರಾ ಅವ್ರ ನಡುವಿನ ಈ ಸಂಭಾಷಣೆ ಏನ್ ನಡೀತು, ಈ ಮಾತುಕತೆ, ಇದು ಸುಮ್ಮನೆ ಸಣ್ಣ ಟ್ರೇಲರ್ ಅಷ್ಟೇ. ಹೌದು. ಆಕ್ಚುಲಿ ಮುಂದೆ ದೊಡ್ಡ ಸಿನಿಮಾ, ತಾರಾ ಅವರು ಬರೀತಿರ್ತಕ್ಕಂಥ ಪುಸ್ತಕ ಶೀಘ್ರದಲ್ಲಿ ರಿಲೀಸ್ ಆಗತ್ತೆ. ಮತ್ತೆ ನೆಕ್ಸ್ಟ್ ಪಾಡ್ಕಾಸ್ಟ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ. ಸೊ ಇನ್ನು ಸಾಕಷ್ಟು ವಿಚಾರಗಳನ್ನ ನೀವು ತಿಳ್ಕೊಬಹುದು. ಇದು ಬರೀ ಅದೊಂದು 10-20% ಅಷ್ಟೇ ಇವತ್ತು ನೀವು ಇಲ್ಲಿ ಶೇರ್ ಮಾಡಿ. ಅಂಡ್ ಇನ್ನೊಂದು ಆ ಬುಕ್ಕಲ್ಲಿ ನಾನು ಏನ್ ಇದ್ ಮಾಡ್ತಾ ಇದ್ದೀನಿ ಅಂತಾನು ಹೇಳ್ತೀನಿ. ಯಾವ ಹ್ಯಾಬಿಟ್ಟು ನಮ್ಗೆ ಆಧ್ಯಾತ್ಮಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಬೆನಿಫಿಟ್ ಕೊಡುತ್ತೆ, ಅದನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಅದನ್ನ ಮಾಡಿದ್ರೆ ಏನ್ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಬರ್ದಿದ್ದೀನಿ. ಬಿಕಾಸ್ ಅವ್ರಿಗೆ ಅದು ನೋಡಿದ ತಕ್ಷಣ ಅಟ್ಲೀಸ್ಟ್ ಭಯ. ಲಾಭ ಆದ್ರೂ ಗೊತ್ತಾಗ್ಲಿ ಅಂತ, ಅದರಿಂದ ಏನ್ ಲಾಭ ಇದೆ ಅಂತ ಗೊತ್ತಾಗ್ಲಿ. ಬೆನಿಫಿಟ್ಸ್ ನೋಡಿದ್ರೆ ನಾವು ಪರ್ಚೇಸ್ ಮಾಡ್ತೀವಿ ಅಲ್ವಾ, ಹಂಗೆ ಹ್ಯಾಬಿಟ್ ನ ಕೂಡ ನಾನು ಅಭ್ಯಾಸ ಮಾಡ್ಕೊಳ್ಳಕ್ಕೆ ಬೆನಿಫಿಟ್ ಗೊತ್ತಾದಾಗ ಹ್ಯಾಬಿಟ್ಸ್ ಮಾಡ್ಕೊಳ್ತಾರೆ ಅಂತ ಹಂಗ್ ಬರ್ದಿದ್ದೀನಿ. ಡೆಫಿನೆಟ್ಲಿ ಇನ್ನು ಮುಂದೆ ತುಂಬಾ ಮಾತಾಡೋದಿದೆ. ಮತ್ತೆ ನಮ್ಮ ನೆಕ್ಸ್ಟ್ ಇದರಲ್ಲಿ. ಅಂಡ್ ಆಸ್ ಯೂಶುವಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಸ್ಟಮರ್. ಥ್ಯಾಂಕ್ ಯು.